ನಾನು ಪ್ರಾರಂಭ ಮಾಡ್ತೇನೆ. ಅವರು ಪರಿಚಯ ಮಾಡುವಾಗ ಒಂದು ವಿಷಯನ ಬಿಟ್ಟರು, ಅದು ಬಹಳ ಮುಖ್ಯವಾದ್ದು. ಏನಂತಂದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ, ಬಹಳ ಮುಖ್ಯವಾಗಿ ನನಗೆ, ನನ್ನ ವೈಯಕ್ತಿಕವಾಗಿ ನನಗೆ, ಮಾನ್ಯ DBG ಅವರು ಓಡಾಡಿದ ಅವರ ಹೆಸರಿನ ಸಭಾಂಗಣದಲ್ಲಿ ಅವರ ಪುತ್ರ ಹೆಸರಿನಲ್ಲಿರುವಂಥ ದತ್ತಿ ಉಪನ್ಯಾಸ ಕೊಡುವಂತಹ ಭಾಗ್ಯ ಸಿಕ್ಕಿದೆಯಲ್ಲ, ಇದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೆ ಬಹುಶಃ ಎಂದೂ ಸಿಕ್ಕಲಾರ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಕಾರ್ಯಕ್ಕಾಗಿ, ಈ ಒಂದು ಆಹ್ವಾನಕ್ಕಾಗಿ ಕನ್ನಡ ವಿಜ್ಞಾನ ಪರಿಷತ್ತು ಹಾಗೂ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ, ಈ ಎರಡೂ ಸಂಸ್ಥೆಗಳಿಗೆ ನಾನು ಕೃತಜ್ಞನಾಗಿದ್ದೀನಿ ಅಂತ ಹೇಳ್ತಾ ನಾನು ನನ್ನ ಈ ಭಾಷಣವನ್ನು ಪ್ರಾರಂಭ ಮಾಡ್ತೇನೆ. ಈ ದತ್ತಿ ಉಪನ್ಯಾಸ ಇರುವಂತಹ ಹೆಸರಿನ ವ್ಯಕ್ತಿ ದ ಮ್ಯಾನ್ ಲಾರ್ಜರ್ ದ್ಯಾನ್ ಲೈಫ್ ಅಂತ ಬಹುಶಃ ಯಾರಿಗಾರು ನಾವು ಹೇಳ್ಬೋದು ಅಂತಾದರೆ ಇಂಥ ಕೆಲವರಿಗೆ ಮಾತ್ರ ಅಂತ ನಾವು ಅಂದ್ಕೋತೀವಿ. ಯಾವ್ಯಾವ ಕ್ಷೇತ್ರದಲ್ಲಿ ಅದು ಅವರು ಸಾಧಿಸಿದಂಥ ಹಿರಿಮೆ ಏನಿದೆ, ಔನ್ನತ್ಯ ಏನಿದೆ, ಅದ್ರ ಜೊತೆಗೆ ಅವರ ವಿನಯಶೀಲತೆ, ಹಾಸ್ಯ ಪ್ರಜ್ಞೆ, ಕರ್ತವ್ಯ ಪ್ರಜ್ಞೆ, ಇದೆಲ್ಲದನ್ನು ನಾವು ನೋಡ್ತಾ ಹೋದಾಗ ಇವೆಲ್ಲದೂ ಒಬ್ಬನೇ ವ್ಯಕ್ತಿ ಒಳಗಡೆ ಮೇಳೈಸೋದಕ್ಕೆ ಸಾಧ್ಯವೇ ಅಂತ ಒಂದು ಸಂದೇಹ ಬರುತ್ತೆ. ಅಂಥ ವ್ಯಕ್ತಿಗಳು ನಮ್ಮ ನಡುವೆ ಓಡಾಡಿದ್ರು ಅಂತಂದಾಗ ನಾವು ಹೇಗಿರಬೇಕು ಅನ್ನೋದರ ಒಂದು ದಿಕ್ಸೂಚಿ ಕೂಡ ನಮಗೆ ಕಣ್ಮುಂದೆ ಬರುತ್ತೆ. ಇಂಥ ಮಹಾನ್ ವ್ಯಕ್ತಿಗೆ ಇಲ್ಲಿ ವಂದಿಸ್ತಾ ನಾನು ಮುಂದುವರಿತೇನೆ. ನೋಡಿ, ಇದು BGL ಸ್ವಾಮಿಯವರ ಗುರುಗಳು ಅರವಿಂದ್ ಬೈಲಿ ಅವರ ಕುರಿತಾಗಿ ಮತ್ತೊಬ್ಬರು ಬರೆದಿರುವಂಥ ಒಂದು ಲೇಖನ. ಇದು 1949 ಲೇಖನ. ಇದು BGL ಸ್ವಾಮಿಯವರು ಹಾರ್ವರ್ಡ್ಗೆ ಹೋಗಿದ್ದು ಬಹುಶಃ 46-47 ಆ ಒಂದು ಸಂದರ್ಭದಲ್ಲಿರಬೇಕು. 2 ವರ್ಷದಲ್ಲಿ ಅವರು ಅಂಥ ದೊಡ್ಡ ವಿಜ್ಞಾನಿ ಜೊತೆ ಎಷ್ಟು ಕೆಲಸ ಮಾಡಿದ್ರು ಅಂತಂದರೆ, ಬೈಲಿ ಬರೆದಂಥ ಅನೇಕ ಸಂಶೋಧನಾ ಲೇಖನಗಳಲ್ಲಿ ಸ್ವಾಮಿಯವರ ಹೆಸರು ಪದೇ ಪದೇ ಉಲ್ಲೇಖ ಆಗಿದೆ. ವಿತ್ BGL ಸ್ವಾಮಿ, ವಿತ್ BGL ಸ್ವಾಮಿ, ವಿತ್ BGL ಸ್ವಾಮಿ, ಹೀಗೆ ನೀವು ನೋಡ್ತಾ ಹೋಯ್ತು ಅಂತಂದರೆ ಸಾಕಷ್ಟು ಬರಹಗಳು ಸಿಗುತ್ತೆ. ಇದು ನಮಗೆ ಆ ವ್ಯಕ್ತಿಯ ಪ್ರತಿಭೆ ಎಷ್ಟಿತ್ತು ಅನ್ನೋದರ ಒಂದು ದ್ಯೋತಕ. ಅದಕ್ಕೆ ನಾವು ನಮಿಸ್ತಾ ಮುಂದುವರಿಯೋಣ. ಆಮೇಲೆ ಆ ಮಹಾನ್ ವ್ಯಕ್ತಿಗೆ ಈ ದೇಶ, ರಾಜ್ಯ ನಿಜವಾಗ್ಲೂ ಸಲ್ಲಬೇಕಾದಂಥ ಗೌರವ ಕೊಡ್ತೆ ಅಂತ ಯೋಚನೆ ಮಾಡಿದಾಗ ನಾವು ಯೋಚನೆ ಮಾಡ್ತಾನೆ ಇರಬೇಕಾಗುತ್ತೆ. ಆದರೆ ಒಂದಕ್ಕೆ ನಾವು ಸಮಾಧಾನ ಪಟ್ಕೋಬೋದು, ಏನಂತಂದರೆ ಕೆಲವು ವರ್ಷಗಳ ಹಿಂದೆ ಕಂಡು ಹಿಡಿದಂಥ ಒಂದು ಸೈಕಸ್ ಜಾತಿ ಸಸ್ಯಕ್ಕೆ BGL ಸ್ವಾಮಿಯವರ ಹೆಸರಿಟ್ಟಿದ್ದಾರೆ. ಇದು ಆ ಸಸ್ಯ ಮತ್ತು ಆ ಸಸ್ಯದ ವಿವರ. ಇದು ಸೈಕಸ್ ಸ್ವಾಮಿಯೈ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ. ಇದು ಸಹ ಒಂದು ರೀತಿಯ ಸಾರ್ಥಕತೆ. ಅವ್ರಿಗೆ ನಾವು ಏನೂ ಮಾಡಲಿಲ್ವೇ, ಇಷ್ಟು ದೇಶಕ್ಕಾಗಿ, ವಿಜ್ಞಾನಕ್ಕಾಗಿ, ಕನ್ನಡಕ್ಕಾಗಿ ಮಾಡಿದಂಥ ವ್ಯಕ್ತಿಗೆ ನಾವೇನೂ ಮಾಡಲಿಲ್ವೇ ಅನ್ನೋ ಒಂದು ಪ್ರಶ್ನೆ ಬಂದಾಗ ಇದನ್ನೊಂದನ್ನಾದರೂ ನಾವು ತೋರಿಸ್ಬೋದು ಅನ್ನೋದು ಒಂದು ಮಹತ್ತರವಾದಂಥ ವಿಷಯ ಅಂತ ನಾನು ಅಂದ್ಕೊಳ್ತೇನೆ. ಈಗ ನನ್ನ ಮುಖ್ಯವಾದಂಥ ವಿಷಯಗಳಿಗೆ ಬರ್ತೇನೆ. ನದಿಗಳು, ನದಿ ಜೋಡಣೆ ಮತ್ತು ಪುನರುತ್ಥಾನ ಅಂತ. ಈ ಒಂದು ಆಹ್ವಾನ ಬಂದಾಗ ನಾನು ನನ್ನ ಫೇಸ್ಬುಕ್ ಗೆಳೆಯರ ಜೊತೆ ಇದನ್ನು ಹಂಚಿಕೊಂಡೆ. ಆಗ ಒಂದು ಚರ್ಚೆ ಶುರುವಾಯಿತು. ಏನಪ್ಪ ಅಂತಂದರೆ, ಇದು ನಮ್ಮ ನದಿಗಳ ಬಗ್ಗೆ ಚರ್ಚೆ ಆಗಲಿಲ್ಲ, ಈ ಪುನರುತ್ಥಾನ ಅನ್ನೋ ಪದ ಸರಿನಾ ಅನ್ನುವಂಥ ಒಂದು ಚರ್ಚೆ ಆಗುತ್ತೆ ಅಂತ. ಇಲ್ಲಿ ನಾನು ಬಳಸಿರುವಂಥ ಒಂದು ಅರ್ಥ ಏನಂತಂದರೆ, ಯಾವುದಾದ್ರು ನದಿ ಮಾನವಕೃತ ಕಾರಣಗಳಿಂದಾಗಿ ಬತ್ತಿ ಹೋಗಿದ್ರೆ ಅದನ್ನು ವೈಜ್ಞಾನಿಕವಾದಂಥ ಕ್ರಮಗಳನ್ನು ಬಳಸಿ ಮತ್ತೆ ಹರಿಯುವಂತೆ ಮಾಡುವುದು. ಸೊ ಅದನ್ನು ನಾನಿಲ್ಲಿ ಪುನರುತ್ಥಾನ ಅನ್ನೋ ಅರ್ಥದಲ್ಲಿ ಬಳಸಿದ್ದೇನೆ. ಬಹುಶಃ ಅದು ತಪ್ಪಾಗಿರಲಾರ್ದು ಅಂತ ಅಂದ್ಕೊಂಡು ಮುಂದುವರಿತೇನೆ. ಈಗ ಇದಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ವಿಡಿಯೋ ನೋಡೋಣ. ನಾವು ಭಾರತೀಯರು ನದಿಗಳು ಅಂದ ತಕ್ಷಣ ನಮಗೆ ಹೀಗೆ ಅನಿಸತ್ತೆ. ನೋಡಿ, ಇದು ಕಾವೇರಿ ನದಿ ಅಲ್ಲಿ ಪೆರಿನಿಯಲ್ ಅಲ್ಲ, ಅದು ಹರಿಯೋದಕ್ಕೆ ಶುರುವಾದಾಗ ಅವ್ರ ಊರಿನ ಹತ್ರ ಬಂದಾಗ ಆ ವ್ಯಕ್ತಿಯಲ್ಲಿ ಏನು ಮಾಡ್ತಾನೆ ನೋಡಿ. ಇದು ನಮ್ಮೆಲ್ಲರ ಮನಸ್ಸಿನ ಆಂತರ್ಯದ ಭಾವ. ಇದು ನಮ್ಮ ಒಂದು ಆಂತರ್ಯದ ಭಾವ. ಸೊ ಇದು ನನಗೆ ಬಹಳ ಮುಖ್ಯ. ಈ ಒಂದು ಹಿನ್ನೆಲೆಯಲ್ಲಿ ನಾವು ನದಿಗಳನ್ನು ನೋಡ್ತೇವೆ.
ಆನಂತರ ನಾವು ಮೊದಲು, ಇವಾಗ ನಾನು ಹೇಗೆ ಸಂಯೋಜನೆ ಮಾಡ್ಕೊಂಡಿದ್ದೇನೆ ಅಂದರೆ, ನಾವು ಮೊದಲು ನದಿಗಳ ಬಗ್ಗೆ ತಿಳ್ಕೊಳ್ಳೋದು, ಆನಂತರ ನದಿ ಜೋಡಣೆ ಅಂತ ಈಗೇನು ಪ್ರಸ್ತಾವ ಆಗ್ತಾ ಇದೆ, ಕಳೆದ 1 ಶತಮಾನದಿಂದ ಇದೆ, ಅದು ಇನ್ನು ನೆನ್ನೆ ಮೊನ್ನೆದಲ್ಲ, ಅದು 1 ಶತಮಾನದಿಂದ ಇರುವಂತಹ ಒಂದು ಪ್ರಸ್ತಾವನೆ ನದಿ ಜೋಡಣೆ ಅನ್ನೋದು. ಅದರ ಸಾಧಕ ಬಾಧಕಗಳು, ಇಲ್ಲಿ ನಾವು ತೀರ್ಪು ಕೊಡೋದಲ್ಲ, ಅದರ ಸಾಧಕಗಳೇನು, ಬಾಧಕಗಳೇನು, ಯಾರ್ಯಾರ ಅಭಿಪ್ರಾಯಗಳು ಹೇಗಾಗಿದೆ, ಅದು ವೈಜ್ಞಾನಿಕವಾಗಿ ಎಷ್ಟು ಸರಿ, ಇದು ನದಿ ಜೋಡಣೆ ಕುರಿತಾಗಿ. ಕೊನೆಯದಾಗಿ, ಈಗ ನಮ್ಮ ಅನೇಕ ಕಾರಣಗಳಿಂದಾಗಿ ಅನೇಕ ನದಿಗಳು ಇವತ್ತು ಬತ್ತಿ ಹೋಗಿದೆ, ನಮಗೆಲ್ಲ ಗೊತ್ತಿರುವಂಥ ವಿಷಯ ಅದು. ಇಂಥ ನದಿಗಳನ್ನು ಪುನರುತ್ಥಾನ ಮಾಡುವಂಥ ಅನೇಕ ಪ್ರಯತ್ನಗಳು ನಡೆದಿವೆ, ಸಾರ್ಥಕ ಪ್ರಯತ್ನಗಳು ನಡೆದಿವೆ. ಆ ಪ್ರಯತ್ನ ಅದರ ಕುರಿತಾಗಿ ಒಂದು ಕಿರುನೋಟ ನೋಡೋದು ಕೊನೆಯ ಭಾಗ. ಆ ಕೊನೆಯ ಭಾಗದ ಒಂದು ಬಾಲಂಗೋಚಿಯಾಗಿ ನಾನು ಹೇಳಲೇಬೇಕು ಅಂತ ಅಂದ್ಕೊಂಡಿದ್ದು, ನಮ್ಮ ಗಂಗಾ ನದಿಯ ಶುದ್ಧೀಕರಣ ಪರಿಯೋಜನೆ ಏನು ಹಾಕ್ಕೊಂಡಿದ್ದೀವಿ ಅದರ ಒಂದು ಅವಲೋಕನ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಉಪನ್ಯಾಸದ ಒಂದು ಚಿತ್ರ. ಈಗ ನಾವು ನದಿ ಅಂತ ತಗೊಂಡಾಗ, ನಾವು ಭಾರತೀಯ ಹಿನ್ನೆಲೆ ಒಳಗಡೆ ನೋಡಿದಾಗ ಋಗ್ವೇದದಲ್ಲಿ ನದಿ ಸೂಕ್ತಗಳೇ ಬರುತ್ತೆ, ಅದೆಲ್ಲ ಸಾಕಷ್ಟಿದೆ. ಅಂದರೆ ಯಾರಾದರೂ ಒಬ್ಬರು ಸಮರ್ಥರು ಭಾರತೀಯ ಸಾಹಿತ್ಯದಲ್ಲಿ, ಬಹಳ ಮುಖ್ಯವಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ನದಿ ಕುರಿತಾಗಿ ಏನೇನೆಲ್ಲ ಹೇಳಿದೆ, ಅದರ ಜೊತೆಗೆ ಅದು ವೈಜ್ಞಾನಿಕವಾಗಿ ನಾವು ಅದನ್ನು ತುಲನೆ ಮಾಡಿ ನೋಡಿದಾಗ ಏನೇನು ಕಂಡು ಬರುತ್ತೆ ಅನ್ನೋದನ್ನು ಬರೆದ್ರೆ ಅಥವಾ ಮಾಡಿದ್ರೆ ಅದೊಂದು ಅದ್ಭುತವಾದಂಥ ಕಾರ್ಯ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಇಲ್ಲಿ ಕೆಲವು ವಿಷಯಗಳನ್ನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ವಿಜ್ಞಾನಕ್ಕೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಮಾಡೋಕ್ಕಾಗಿಲ್ಲ. ಕೆಲವು ವಿಚಾರಗಳನ್ನು ಮಾತ್ರ ಇಲ್ಲಿ ಹೇಳಿದ್ದೇನೆ. ಆಮೇಲೆ ಇಲ್ಲಿ ಬಹಳ ಮುಖ್ಯ, ಯಾಕೆಂದರೆ ಸರಸ್ವತಿ ನದಿ ಅಂತಂದಾಗ ಇಲ್ಲಿ ಇನ್ನೊಂದು, ಈ ವಿಜ್ಞಾನ ಅಂದರೆ ನಮ್ಮ ಪರಿಸರ ವಿಜ್ಞಾನಕ್ಕೆ ಬಂದಾಗ ನಮ್ಮಲ್ಲಿ ಸಾಕಷ್ಟು ಜ್ಞಾನದ ಬಿರುಕುಗಳಿವೆ. ನಾನು ಇದನ್ನು ಮತ್ತೆ ಬರ್ತೀನಿ ಆ ವಿಷಯಕ್ಕೆ. ಅಲ್ಲಿ ಏನಂತಂದರೆ, ಇವಾಗ ನಮಗೆ ಈ ವಿಷಯದ ಬಗ್ಗೆ ತಿಳುವಳಿಕೆಗಳು ಬಹಳ ಕಡಿಮೆ, ಭಾರತೀಯರಿಗೆ ಈ ವಿಷಯ ಸರಿಯಾಗಿ ಗೊತ್ತಿಲ್ಲ, ಈ ಥರವಾದಂಥ ಭಾವನೆಗಳು ಪಾಶ್ಚಾತ್ಯರಲ್ಲಿ, ಆಮೇಲೆ ಪಾಶ್ಚಾತ್ಯ ವಿಜ್ಞಾನಗಳಂತ ಅನೇಕರಲ್ಲಿ ಇದೆ ಅದು. ಸೊ ಅದನ್ನು ನಾವು ಒಂದ್ಸತಿ ನೋಡಬೇಕು. ಇಲ್ಲಿ ಅದಕ್ಕೋಸ್ಕರ ನಾನು ಈ ಒಂದು ಪ್ಯಾರಾಗ್ರಾಫ್ನ ಹಾಕಿದೆ. ಇದು ವೈದಿಕ ಸಾಹಿತ್ಯ ಚರಿತ್ರೆ ಡಾಕ್ಟರ್ NS ಅನಂತರಂಗಾಚಾರ್ಯ ಅವರ ಪುಸ್ತಕದಿಂದ ತಗೊಂಡಿದ್ದೀನಿ, ಪುಟ 113ರಲ್ಲಿ. ಹೀಗೆ ಅರಣ್ಯಕಗಳ ಕಾಲದಲ್ಲಿಯೇ ಸರಸ್ವತಿಯ ದ್ವಿರೂಪವನ್ನು ಗಮನಿಸಿದಲ್ಲಿ ಪಾಶ್ಚಾತ್ಯರು ಸರಸ್ವತಿ ನದಿ ದೇವತಾತ್ವ ಹೊರತು ಮತ್ತೇನೂ ಇಲ್ಲವೆಂದು ಹೇಳಿರುವುದನ್ನು ಒಪ್ಪಲಾಗುವುದಿಲ್ಲ ಅಂತ ಹೇಳ್ತಾರೆ. ಇದು ಖಂಡಿತವಾಗ್ಲೂ ಸತ್ಯ. ಆ ನದಿ ಕುರಿತಾಗಿ ಅನೇಕ ಹೊಸ ಪುಸ್ತಕಗಳು ಬಂದಿವೆ, ಹೊಸ ಸಂಶೋಧನೆಗಳು ನಡೆದಿವೆ. ಹಾಗಾಗಿ ಆ ನದಿ ಇದ್ದಿದ್ದು ಸತ್ಯ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ ಅದು. ಸೊ ಇದನ್ನು ನಾವಿಲ್ಲಿ ಬಿಟ್ಟು ನಾವು ಮುಂದಕ್ಕೆ ಹೋಗೋಣ. ಈಗ ಮತ್ತೊಂದು ಸಣ್ಣದೊಂದು ವಿಡಿಯೋ ನೋಡಿ. ಆವಾಗಲೇ ನಾವು ಗೌರವದ ಒಂದು ನೋಡಿದ್ವಿ. ಈಗ ಪರಿಸ್ಥಿತಿ ಹೇಗಾಗ್ತಾ ಇದೆ ನಮ್ಮಲ್ಲಿ ಅನ್ನುವಂಥ ಒಂದು ದುರಂತನ ನಾವಿಲ್ಲಿ ನೋಡಬೇಕಾಗಿದೆ. ಇದು ದಕ್ಷಿಣ ಆಫ್ರಿಕಾದ ಪರಿಸ್ಥಿತಿ. ಇದು ವಾಲ್ಯೂಮ್ ಬರ್ತಾ ಇಲ್ಲ. ಎನಿವೇಸ್, ನೋಡಿ, ಇದು ಇಲ್ಲಿ ಏನಂತಂದರೆ, ಒಂದು ಕಾಲದಲ್ಲಿ ಅಷ್ಟೊಂದು ಜಲಸಂಪತ್ತಿದ್ದಂಥ ಆಫ್ರಿಕಾ ದೇಶದಲ್ಲಿ ಇವತ್ತಿನ ದಿವಸ ಪ್ರತಿಯೊಬ್ಬರು ಇಷ್ಟು ನೀರನ್ನು ಮಾತ್ರ ಬಳಸಬೇಕು ಅಂತ ಕಾನೂನು ಮಾಡಿ ಅದನ್ನು ನೀರಿನ ಟ್ಯಾಂಕ್ಗಳನ್ನು ಗನ್ನಿಟ್ಕೊಂಡು ಕಾಯುವಂಥ ಪರಿಸ್ಥಿತಿ ಬಂದಿದೆ. ಇದು ನಮಗೊಂದು ಎಚ್ಚರಿಕೆಯ ಗಂಟೆ ಆಗಬೇಕು. ಇವತ್ತಿನ ದಿವಸ ನಾವು ಏನೋ ನೋಡಿ, ಅವರು ಇಟ್ಕೊಂಡಿರುವಂಥದ್ದು ಏನಿದೆ, ಅಲ್ಲಿ ಒಬ್ಬ ಬಂದೂಕ ಇಟ್ಕೊಂಡು ಕಾಯ್ತಾ ಇರ್ತಾನೆ. ಸೊ ಅಲ್ಲಿ ಅವರು ಹೇಳಿದಷ್ಟು, ಅಂದರೆ ನಾವು ಒಂದು ಕುಟುಂಬಕ್ಕೆ ಎಷ್ಟು ನೀರು ಅಂತ ಕೊಟ್ಟಿದ್ದಾರೋ ಅಷ್ಟು ನೀರನ್ನು ಮಾತ್ರ ಬಳಸಬೇಕು ಅಂತ ಅಲ್ಲಿ ಕಾಯ್ತಾ ಇರ್ತಾರೆ. ಅವ್ರೇನಾದ್ರು ಜಾಸ್ತಿ ಕೊಂಡೊಯ್ದಾರು ಅಂತ ಕಾಯ್ತಾ ಇರ್ತಾರೆ. ಸೊ ಅಂಥ ಒಂದು ಪರಿಸ್ಥಿತಿ ಇದೆ ಇದು. ಸೊ ಅದನ್ನು ನಾವಿಲ್ಲಿ ಗಮನಿಸಬೇಕು. ಇದು ನಮಗೊಂದು ಎಚ್ಚರಿಕೆಯ ಗಂಟೆ. ಮುಂದುವರಿಯೋಣ. ಮತ್ತೆ BGL ಸ್ವಾಮಿಯವ್ರ ಬಗ್ಗೆ ಬರ್ತಾ, ಈಗ ವಿಜ್ಞಾನ ಅಂತ ನಾವು ಅಂತಂದಾಗ ನಾವಿಲ್ಲಿ ಇನ್ನು ಮುಂದೆ ನಾವು ಬರೀ ವಿಜ್ಞಾನದ ಹೇಳಿಕೆಗಳನ್ನು ಮಾತ್ರ ಪರಿಗಣಿಸ್ತಾ ಇದ್ದೇವೆ. ಸೊ ಈ ವಿಜ್ಞಾನ ಅಂತಂದರೆ ಸ್ವಾಮಿಯವರ ಅಭಿಪ್ರಾಯ ಏನಾಗಿತ್ತು ಅಂತಂದರೆ, ಒಂದು ತರಬೇತಿ ಕಾರ್ಯಕ್ರಮದಲ್ಲಿ BGL ಸ್ವಾಮಿಯವರು ಹೇಳ್ತಾರೆ, ಈಗ ವಿಜ್ಞಾನವನ್ನು ಸೈನ್ಸ್ಗೆ ಸಮಾನಾರ್ಥದಲ್ಲಿ ಬಳಸುತ್ತಾರೆ. ವಾಸ್ತವವಾಗಿ ಪಶ್ಚಿಮದಿಂದ ನಮ್ಮಲ್ಲಿಗೆ ಬಂದು ಆಸರೆ ಕಂಡ ಸೈನ್ಸ್ ಭಾರತೀಯ ಪರಂಪರೆಯ ವಿಜ್ಞಾನಕ್ಕೆ ಸಮಾನವಲ್ಲ ಅಂತ ಹೇಳ್ತಾರೆ. ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂಥ ವಿಷಯ. ಹಾಗಿದ್ರೆ ಆ ಸೈನ್ಸನ್ನು ನಾವೇನಂತ ಕರಿಬೇಕು ಅಂದರೆ, ಅವ್ರ ಪ್ರಕಾರ ಸೈನ್ಸ್ ಅಂತಾನೆ ಕರಿಬೇಕು. ಸೈನ್ಸ್ ಅದು ಕನ್ನಡದಲ್ಲೂ ಸೈನ್ಸ್ ಅಷ್ಟೇ. ನಮ್ಮ ಪರಂಪರೆಯಲ್ಲಿರುವಂಥ ವಿಜ್ಞಾನ ಅದಕ್ಕೆ ಬೇರೆನೇ ಅರ್ಥ ಇದೆ ಅಂತ
ಅವ್ರು ಹೇಳ್ತಾರೆ ಇದು ನಾವು ಚಿಂತನೆ ಮಾಡಬೇಕಾಗಿರುವಂಥ ವಿಷಯ. ಈಗ ನಾವು ನದಿ ಮತ್ತು ಅದರ ಸಂರಕ್ಷಣೆ ಅಂತ ನಾವು ನೋಡಿದಾಗ ನದಿ ಹೇಗೆ ಹುಟ್ಟುತ್ತೆ ಅಥವಾ ನದಿ ಏನು ಅಂತಂದಾಗ ನಮ್ಮಲ್ಲಿ ಇರುವಂತಹ ನೀರು ಅದು ಮಳೆ ರೂಪದಲ್ಲಿ ಯಾವುದೇ ರೂಪದಲ್ಲಾಗಲಿ ಭೂಮಿಗೆ ತಲುಪಿದ ಮೇಲೆ ಎರಡು ವಿಷಯಗಳ ಒಂದು ಫಲಿತಾಂಶನ ನಾವು ನದಿಯಾಗಿ ನೋಡ್ತೇವೆ. ಏನಂತಂದರೆ ಭೂಮಿ ಒಳಗಡೆ ಅದು ಇಂಗತ್ತೆ, ಅದು ಇಂಗಿದ ಸಾಮರ್ಥ್ಯ ಜಾಸ್ತಿ ಆದಾಗ ಎಲ್ಲರೂ ಒಂದು ಕಡೆಯಿಂದ ಅದು ಹೊರಗಡೆ ಬರಬೇಕು. ಅದು ಬೆಟ್ಟದಿಂದ ಇರ್ಬೋದು ಅಥವಾ ಬೇರೆ ಪ್ರದೇಶದಿಂದ ಇರ್ಬೋದು, ಹೊರಗಡೆ ಬರುತ್ತೆ. ಹೀಗೆ ಹೊರಗಡೆ ಬಂದಾಗ ಅದಕ್ಕೆ ಅದು ಬಿಸಿಲಿಗೆ ಎವಾಪರೇಟ್ ಆಗೋದಕ್ಕೆ ಶುರು ಆಗುತ್ತೆ. ಈ ಎವಾಪರೇಟ್ ಆಗುವಂಥ ವೇಗ ಆನಂತರ ಒಳಗಡೆ ಅದು ತುಂಬಿರುವಂತಹ ಅದರ ಒಂದು ಧಾರಣ ಸಾಮರ್ಥ್ಯ, ಈ ನಡುವಿನ ವ್ಯತ್ಯಾಸನ ನಾವು ನದಿಯಾಗಿ ನೋಡ್ತೇವೆ. ಅದು ಎವಾಪರೇಷನ್ ಜಾಸ್ತಿ ಆಯಿತು ಅಂತಂದರೆ ಬಹಳ ಬೇಗ ನದಿ ಒಣಗೋಗುತ್ತೆ. ಒಳಗಡೆ ಅದು ಹಿಡಿದಿಟ್ಕೊಳ್ಳೋಂಥ ಸಾಮರ್ಥ್ಯ ಕಡಿಮೆ ಇದ್ದರೆ ಅದು ಅವಾಗ್ಲೂ ಒಣಗೋಗುತ್ತೆ. ಆದರೆ ಇದು ತುಂಬ ಹೆಚ್ಚಾಗಿದ್ದಾಗ ನದಿ ಹರಿಯೋದಕ್ಕೆ ಶುರುವಾಗುತ್ತೆ. ಸೊ ಅಂದರೆ ನಾವು ವರ್ಷ ಪೂರ್ತಿ ಹರಿಯುವಂಥ ನದಿಗಳಿದೆ ಅಂತಂದಾಗ ಎಷ್ಟು ಅಂತರ್ಜಲ ಅದು ಹಿಡಿದಿಟ್ಕೊಂಡಿರ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇದು ವಿಜ್ಞಾನ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು. ಇಲ್ಲಿ ನಾವು ಸಂರಕ್ಷಣೆ ಅಂತಂದಾಗ ಯಾವುದನ್ನು ಸಂರಕ್ಷಣೆ ಮಾಡಬೇಕು, ನಮ್ಮ ನದಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತಂದಾಗ ಅದು ಈಗ ನದಿ ನೀರನ್ನ ಹಿಡಿದಿಟ್ಕೊಳ್ಳುವಂತಲ್ಲ ಆ ಒಂದು ವ್ಯವಸ್ಥೆನ ನಾವು ಕಾಪಾಡ್ಕೋಬೇಕು. ಈ ವ್ಯವಸ್ಥೆನ ಕಾಪಾಡೋದು ನಮಗೆ ಬಹಳ ಬಹಳ ಮುಖ್ಯವಾಗಿರುವಂಥ ಒಂದು ವಿಷಯ ಅದು. ಈಗ ನದಿಗಳನ್ನು ಯಾವುದು ಜೀವಂತವಾಗಿಡತ್ತೆ? ಇಲ್ಲಿ ನಾವು ಈಗಾಗಲೇ ಹೇಳಿದಾಗ ನೋಡಿ, ಮೇಲಿನಿಂದ ಮಳೆ ಬಂದಾಗ ಮಳೆನ ಮೊದಲು ತಡೆದು ಹಿಡಿದು ನಿಲ್ಲಿಸೋದಂಥದ್ದು ಮರಗಳು, ಆಮೇಲೆ ಒಟ್ಟಾರೆ ಅರಣ್ಯ ಅಂತ ಅಂದ್ಕೊಂಡು, ಮರ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅರಣ್ಯ ಅಂತ ಅಂದ್ಕೊಳ್ಳೋಣ. ಆ ನಂತರ ಮಳೆ, ಅದು ಎಲೆಗಳು ಸಹ ಮಳೆಯ ನೀರು ಬಿದ್ದಾಗ ಅದರ ಒತ್ತಡವನ್ನು, ಅದರ ಶಕ್ತಿನ ಕಡಿಮೆ ಮಾಡಿ ನೆಲಕ್ಕೆ ನಿಧಾನವಾಗಿ ಅದರ ಏಟು ತಗಲದಂತೆ ನಿಧಾನವಾಗಿ ತೊಟ್ಟಿಗಿಸುತ್ತೆ ಅಥವಾ ನಿಧಾನವಾಗಿ ಬೀಳಿಸುತ್ತೆ. ಹಾಗಾಗಿ ಮಣ್ಣು ಕೊಚ್ಚಿ ಹೋಗದೇ ಇರೋ ಹಾಗೆ ಅದು ಭೂಮಿ ಒಳಗಡೆ ನಿಧಾನಕ್ಕೆ ಇಳ್ಕೊಳ್ತಾ ಹೋಗುತ್ತೆ. ಹೀಗೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇಳ್ಕೊಂಡಂಥ ನೀರು, ಇಂಗಿದಂಥ ನೀರು ವರ್ಷಪೂರ್ತಿ ನಿಧಾನವಾಗಿ ಅನೇಕ ನದಿಗಳ ಮೂಲಕ ಹೊರಗೆ ಬರ್ತಾ ಹೋಗುತ್ತೆ. ಸೊ ಅಂದಾಗ ಈಗ ಈ ಮಳೆ ಕಾರಕ ಬೆಟ್ಟ ಏನಿದೆ, ಅಂದರೆ ನಮ್ಮ ಮಾನ್ಸೂನ್ ಬೆಟ್ಟಗಳನ್ನು, ಮಾನ್ಸೂನ್ ಮೋಡಗಳು, ಮಳೆ ಏನು ಬರುತ್ತೆ ಅದು ಮೋಡಗಳನ್ನು ತಡೆದು ಮಳೆ ಬರೆಸೋ ಹಾಗೆ ಮಾಡುವಂತಹ ಒಂದು ಬೆಟ್ಟಗಳು, ಅದನ್ನು ನಾವು ಕಾಪಾಡ್ಕೋಬೇಕು. ಅದ್ರ ಮೇಲಿರುವಂತಹ ಮರಗಳನ್ನು, ಒಟ್ಟಾರೆ ಅರಣ್ಯನ ನಾವು ಕಾಪಾಡ್ಕೋಬೇಕು. ಇದು ಬಹಳ ಮುಖ್ಯವಾದಂಥ ಒಂದು ವಿಷಯ ಇದು. ಸೊ ಇದರಲ್ಲಿ ನಾವು ಆ ಅರಣ್ಯನ ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಪಶ್ಚಿಮ ಘಟ್ಟದಲ್ಲಿರುವಂತಹ ಏನೋ ಒಂದು ಬೆಟ್ಟದ ಒಂದು ನಿರ್ಮಾಣ ಏನಿದೆ ಅದು ಬಹಳ ಶಿಥಿಲವಾದಂಥದ್ದು. ನಾವು ಆ ಕಾಡಿನ ಒಂದು ಆವರಣನ ತೆಗೆದುಬಿಟ್ರೆ 1-2 ವರ್ಷದಲ್ಲಿ ಪೂರ್ತಿ ಕೊಚ್ಚೋಗ್ಬಿಡುತ್ತೆ. ಹಾಗಾಗಿ ಆ ಮರದ ಆವರಣ ಅಥವಾ ಅರಣ್ಯದ ಆವರಣ ಏನಿದೆ ಅದು ಬಹಳ 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 ಮುಖ್ಯವಾಗಿರುವಂಥದ್ದು. ಸೊ ಹಾಗಾಗಿ ಯಾವುದೇ ಒಂದು ಪರಿಯೋಜನೆ ಬಂದಾಗ ಯಾತಕ್ಕೆ ಪರಿಸರವಾದಿಗಳು ಇದ್ರ ವಿರುದ್ಧವಾಗ್ತಾರೆ ಅಂತಂತಂದರೆ ಈ ಒಂದು ಕಾರಣಕ್ಕಾಗಿ. ಇದನ್ನು ನಾವು ಗಮನಿಸಬೇಕು. ಇವಾಗ ಏನಾಗಿದೆ ಅಂತಂದರೆ ನಮ್ಮ ದೇಶದಲ್ಲಿ ನೋಡಿ, ಇದು ಬೇರೆನೆಲ್ಲ ನಾವು ವಿಜ್ಞಾನ ಅಂತ ಅನ್ಕೋತೀವಿ. ಪರಿಸರಕ್ಕೆ ಬಂದ ತಕ್ಷಣ ಅದು ಒಂದು ವಿಜ್ಞಾನ, ಬೇರೆದಕ್ಕೆ ನಾವು ಕೊಡುವಷ್ಟು ಗೌರವನ ಇದಕ್ಕೆ ಕೊಡಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬರೋದಿಲ್ಲ. ಎಷ್ಟೋ ಸತಿ ಹೀಗಾಗುತ್ತೆ. ಒಮ್ಮೆ ಸಾಹಿತ್ಯ ಪರಿಷತ್ತಲ್ಲಿ ಇಂಥದೇ ಒಂದು ಚರ್ಚೆ ಒಳಗಡೆ ಅವರು ಯೋಜನೆ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿದ್ರು, ಎಲ್ಲ ಚರ್ಚೆ ಮಾಡಿದ್ರು. ನಾನು ನಮ್ಮ ಪರಿಸರದ ವಿಷಯ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಕೊನೆಯಲ್ಲಿ ಆ್ಯಂಡ್ ಅಟ್ ದ ಎಂಡ್, ಆಸ್ ಫಾರ್ ಆಸ್ ಎನ್ವಿರಾನ್ಮೆಂಟಲಿಸ್ಟ್ ಓವ್ಸ್ ಆರ್ ಕನ್ಸರ್ನ್ಡ್, ಇಲ್ಲಿಗೆ ಬಂತು ನಮ್ಮ ಪರಿಸರದ ಪರಿಸ್ಥಿತಿ. ಸೊ ಇದು ಒಂದು ವಿಜ್ಞಾನ. ಇದು ನಮ್ಮ ಬೇರೆ ನೀವು ಡ್ಯಾಮ್ ಕಟ್ಟೋದಕ್ಕೆ ಯಾವ ತಂತ್ರಜ್ಞಾನ ಬಳಸ್ತೀರಿ, ಯಾವ ವಿಜ್ಞಾನ ಬಳಸ್ತೀರಿ, ಅದೇ ರೀತಿಯಾಗಿ ಪರಿಸರನೂ ಸಹ ಒಂದು ವಿಜ್ಞಾನ, ಒಂದು ತಂತ್ರಜ್ಞಾನ. ಇದು ಬಹಳ ಮುಖ್ಯವಾದಂಥದ್ದು. ಇವಾಗ ನಾವು ನದಿನಲ್ಲಿ ನೀರೇ ಇರಲಿಲ್ಲ ಅಂತಂದರೆ, ನೀರನ್ನೇ ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಅದಕ್ಕೆ ಕಟ್ಟಿರೋಂಥ ಡ್ಯಾಮ್ನಿಂದ ಆಗುವಂಥ ಪ್ರಯೋಜನ ಏನು? ಇದು ನಾವು ಡ್ಯಾಮ್ ಕಟ್ತೀವಿ, ಆ ಡ್ಯಾಮ್ನಲ್ಲಿ ನಿರಂತರವಾಗಿ ನೀರು ಇರಬೇಕು, ನೀರು ಹರಿಬೇಕು ಅಂತಂತಂದರೆ ಆ ಒಂದು ವ್ಯವಸ್ಥೆನ ನಾವು ಕಾಪಾಡಬೇಕು. ದಿಸ್ ಶುಡ್ ಗೋ ವಿತೌಟ್ ಸೇಯಿಂಗ್. ಸೊ ಈಗ ನಾವು ಯಾವುದೇ ಒಂದು ಯೋಜನೆಯಲ್ಲಿ ನೋಡ್ತಾ ಇರೋ ಹಾಗೆ ಮೊದಲು ಆಗೋದು ಅರಣ್ಯ ನಾಶ. ಇವಾಗ ನಾನು ಅರಣ್ಯ ನಾಶ ಮಾಡಿಬಿಟ್ಟು ನದಿ ನೀರು ಉಳಿಸ್ತೀನಿ ಅಂತಂದರೆ ಏನರ್ಥ? ಇದು ಒಂದಕ್ಕೊಂದಕ್ಕೆ ಕಾಂಟ್ರಡಿಕ್ಟರಿ ಆಗ್ತಾ ಇದೆಯಲ್ಲ, ತದ್ವಿರುದ್ಧವಾದಂಥ ಹೇಳಿಕೆಗಳನ್ನು ನಾವು ಕೊಡ್ತಾ ಇದೀವಲ್ಲ. ಒಂದು ಕಡೆ ನಾವು ಅರಣ್ಯ ನಾಶ ಮಾಡ್ತೀವಿ ಅಂತೀವಿ, ಇನ್ನೊಂದು ಕಡೆ ನಾವು ಜಲ ಸಂರಕ್ಷಣೆ ಮಾಡ್ತೀವಿ, ನೀರು ಕೊಡ್ತೀವಿ ಅಂತ ಹೇಳ್ತೇವೆ. ಈ ದ್ವಂದ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು.
ಸೊ ಹೀಗೆ ತೊಂದರೆ ಆಗದಂಥ ಒಂದು ವ್ಯವಸ್ಥೆನ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಇದು ನಮಗೆ ಗೊತ್ತಿರಲಿಲ್ಲ ಮುಂಚೆ. ಇವಾಗ ನೋಡಿ ಏನಂತಾರೆ, ಈ ನಾಲೆಜ್ ಗ್ಯಾಪ್ ಅಂತ ನಾನು ಆವಾಗಲೇ ಹೇಳಿ, ಜ್ಞಾನದ ಬಿರುಕು ಅಥವಾ ಕಂದಕ ಅಂತ, ಜ್ಞಾನದ ಕಂದಕ ಅಂತಂದ್ರೆ ಏನಂತಂದರೆ, ಮುಂಚೆ ನಮಗೆ ಆ ವಿಷಯ ಗೊತ್ತಿರಲಿಲ್ಲ. ಈಗ ಬಹಳ ಹಿಂದೆ ನಮ್ಮ ಒಂದು ವಿಜ್ಞಾನದಲ್ಲಿ ಒಂದು ಪುಸ್ತಕ ಇದೆ, ಇದು ವೈದ್ಯ ಲೋಕದ ಕೌತುಕಗಳು ಅಂತ ಚಂದ್ರಪ್ಪ ಗೌಡ್ರದ್ದು ಒಂದು ಪುಸ್ತಕ ಇದೆ. ಅದರಲ್ಲಿ ಅವ್ರು ಹೇಳ್ತಾರೆ, ಒಂದು ಕಾಲದಲ್ಲಿ ವೈದ್ಯರು, ಇವಾಗ ನಾವು ಮೇಸ್ಟ್ರುಗಳು, ನಾನು ಮೇಸ್ಟ್ರು, ಅದಕ್ಕೆ ಈ ಉದಾಹರಣೆ ಬಂತು, ನನ್ನ ಕೈ ಎಷ್ಟು ಚಾಕ್ ಪೀಸ್ ಮೆತ್ಕೊಂಡಿದೆಯೋ ಅಷ್ಟು ಚೆನ್ನಾಗಿ ಪಾಠ ಮಾಡಿದ್ದೀನಿ ಅಂತ ಅರ್ಥ. ಆ ಮಕ್ಕಳಿಗೆ ಅರ್ಥ ಆಗಿದೆಯೋ ಬಿಟ್ಟಿದೆಯೋ ಅದು ಬೇರೆ ವಿಷಯ. ಸೊ ಹಾಗೆ ವೈದ್ಯರ ಕೈ ಎಷ್ಟು ಕೀವು ರಕ್ತ ಕೂಡಿರುತ್ತೋ ಅಂಥ ಒಳ್ಳೆ ವೈದ್ಯ ಅವನು ಅಂತ. ಸೊ ಆ ಕೈಯನ್ನು ಅವನು ತೊಳೆದಿರಾನೆ ಮತ್ತೊಬ್ಬ ವ್ಯಕ್ತಿ ಆ ಚಿಕಿತ್ಸೆ ಮಾಡ್ತಾ ಇದ್ದ ಅಂತ ಅವಾಗಿಂದ ಪರಿಸ್ಥಿತಿನೇ ಆಗಿತ್ತದು. ಆ ನಂತರ ಲಿಸ್ಟರ್ ಬಂದು, ಇಲ್ಲ ಅದರಿಂದ ತೊಂದರೆ ಆಗ್ತದೆ, ಯಾಕಂದ್ರೆ ಆಗ ಶಸ್ತ್ರಚಿಕಿತ್ಸೆ ನಡೆದಂಥ 100ರಲ್ಲಿ 98% ಜನ ಸತ್ತೋಗ್ಬಿಡೋರು, ನಂಜೇರಿ ಸತ್ತೋಗ್ತಾ ಇದ್ರು. ಸೊ ಅದು ಇದರಿಂದ ಆಗ್ತಾ ಇದೆ ಅಂತ ಅವನು ಹೇಳಿದಾಗ ಯಾರೂ ಒಪ್ಪಲಿಲ್ಲ. ಅದು ಅವನು ಹೇಳಿದ ವಿಷಯಗಳೆಲ್ಲ ಜಾರಿಗೆ ಬರೋದಕ್ಕೆ ಬಹಳ ವರ್ಷಗಳೇ ಆಗೋಯ್ತದು. ಇವತ್ತಿನ ದಿವಸ ಆ ವಿಷಯ ಒಂದು ಬಹಳ ದೊಡ್ಡ ವಿಷಯ ಆಗೋಗ್ಬಿಟ್ಟಿದೆ, ನಮಗೆಲ್ಲ ಗೊತ್ತಿದೆ ಅದು. ಹಾಗೆಯೇ ಈ ಪರಿಸರ ಕುರಿತಾಗಿಯೂ ನಮಗಿರುವಂಥ ಅರಿವು ತೀರಾ ಇತ್ತೀಚಿನದು. ನೋಡಿ, ನಮಗೆ ಆಶ್ಚರ್ಯ ಆಗ್ಬೋದು, ಒಂದು ಕಾಲದಲ್ಲಿ ಅರಣ್ಯ ಇಲಾಖೆಯ ಕೆಲಸ ಏನಪ್ಪ ಅಂದರೆ, ಇವಾಗ ಪೊಲೀಸ್ ಇಲಾಖೆಗೆ ಒಂದು ಕೆಲಸ ಇರುತ್ತೆ, ಕಂದಾಯ ಇಲಾಖೆಗೆ ಒಂದು ಕೆಲಸ ಇರುತ್ತೆ. ಹಾಗೆ ಅರಣ್ಯ ಇಲಾಖೆಯ ಕೆಲಸ ಒಂದಾನೊಂದು ಕಾಲದಲ್ಲಿ ಏನಪ್ಪ ಆಗಿತ್ತು ಅಂತಂದರೆ, ಕಾಡನ್ನು ಕಡಿದು ಆ ಒಂದು ಜಾಗ ಏನು ಸಿಗುತ್ತೆ ನಮಗೆ, ಅದನ್ನು ರೆವಿನ್ಯೂ ಇಲಾಖೆಗೆ ವರ್ಗಾಯಿಸೋದಾಗಿತ್ತು. ಇವಾಗ ನಮಗೆ ಅದು ಹಾಸ್ಯಾಸ್ಪದ ಅನಿಸುತ್ತೆ ಯೋಚನೆ ಮಾಡಿದ್ರೆ, ಬಟ್ ಒಂದು ಕಾಲದಲ್ಲಿ ಅದು ಆಗಿತ್ತು ಅದು. ಸೊ ಇಂಥ ಒಂದು ಪರಿಸ್ಥಿತಿ ಕ್ರಮೇಣ ಇವತ್ತಿನ ದಿವಸ ನಾವು ಸಂರಕ್ಷಣೆ ಮಾಡಬೇಕು ಅನ್ನೋ ಮಟ್ಟಕ್ಕೆ ನಾವು ಬಂದಿರೋದು ಇದು ಕೆಲವು ದಶಕಗಳ ಬೆಳವಣಿಗೆ ಅಷ್ಟೇ, ಬಹಳ ಹಿಂದಿಂದಲ್ಲ. ಈಗ ನಮ್ಮ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಗಣಿತಕ್ಕೆ ಇಂಥದಕ್ಕೆ 4-5 ಶತಮಾನಗಳ ಇತಿಹಾಸ ಇದೆ. ನಾವು ಭಾರತೀಯ ವಿಜ್ಞಾನವನ್ನು ತಗೊಂಡ್ರೆ ಸಾವಿರಾರು ವರ್ಷಗಳು ಇತಿಹಾಸ ಸಿಕ್ಕತ್ತೆ ನಮಗೆ. ಆದರೆ ನಮ್ಮ ಪರಿಸರ, ವನ್ಯಜೀವಿ ಸಂರಕ್ಷಣೆ ತಗೊಂಡ್ರೆ ಇದು ಬಹಳ ತುಂಬ ಹೆಚ್ಚು ಅಂತಂದರೆ 80 ವರ್ಷ ಇರ್ಬೋದು ಅಷ್ಟು, ಅದಕ್ಕಿಂತ ಜಾಸ್ತಿ ಖಂಡಿತ ಇಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅದು ಬಹಳ ಇನ್ನು ಸಣ್ಣ ಹಂತದಲ್ಲಿದ್ದು ಜನಗಳಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅದನ್ನೆಲ್ಲ ನಾವು ಮಾಡ್ಕೊಂಬಂದ್ವಿ, ಅಣೆಕಟ್ಟುಗಳು ಕಟ್ಕೊಂಬಂದ್ವಿ, ಈ ಥರದ್ದೆಲ್ಲ ನಾವು ಮಾಡ್ಕೊಂಬಂದ್ವಿ ಅದನ್ನ. ಸೊ ಈಗ ನಾವು ಈ ನದಿಗಳನ್ನೇ ಜೀವಂತ ಇಡಬೇಕು ಅಂತಂದರೆ ನಾವು ಆ ನದಿ ಹುಟ್ಟುವಂಥ ಬೆಟ್ಟಗಳನ್ನೇ ಜೀವಂತವಾಗಿ ಇಟ್ಕೋಬೇಕು. ಆನಂತರ ಅದ್ರ ಮೇಲಿರುವಂತಹ ಅರಣ್ಯದ ಒಂದು ಕವರ್ ಏನಿದೆ, ಆ ಅರಣ್ಯ ಕವಚ, ರಕ್ಷಾ ಕವಚ, ಅದನ್ನು ನಾವು ಕಾಪಾಡ್ಕೋಬೇಕು. ಅದಿಲ್ಲ ಅಂತಂತಂದರೆ ನಾವು ನದಿಗಳ ಬಗ್ಗೆ ಮಾತಾಡೋದ್ರಲ್ಲಿ ಯಾವ ಅರ್ಥನೂ ಇರೋದಿಲ್ಲ. ಆಯಿತು, ಹಾಗಿದ್ರೆ ಇವತ್ತಿನ ದಿವಸ ಭಾರತದಲ್ಲಿ ನಾವೆಲ್ಲ ಸಾಮಾನ್ಯವಾಗಿ ಹೇಳ್ತೀವಿ, ಇಷ್ಟು ದೊಡ್ಡ ಜನಸಂಖ್ಯೆ ಇರುವಂತಹ ರಾಷ್ಟ್ರದಲ್ಲಿ ಇಷ್ಟೊಂದು ಅವಶ್ಯಕತೆಗಳಿವೆ, ನೀರಿನ ಅವಶ್ಯಕತೆ ಇದೆ, ಇತರ ಬೇಕಾದಷ್ಟು ಅವಶ್ಯಕತೆಗಳಿವೆ. ಈ ಅವಶ್ಯಕತೆಗಳಿಗೆ ನಮಗೆ ಡ್ಯಾಮ್ ಬೇಕಾಗುತ್ತೆ, ಇನ್ನೊಂದು ಬೇಕಾಗುತ್ತೆ, ಮತ್ತೊಂದು ಬೇಕಾಗುತ್ತೆ ಅಂತಂದಾಗ ಎಷ್ಟು ಕಾಡನ್ನು ನಾವು ಕಾಪಾಡ್ಕೊಂಡಿದ್ದೀವಿ. ನಮಗೆ ಹೆದರಿಕೆ ಆಗ್ಬೋದು, ನಮ್ಮ ಭಾರತದ ಭೌಗೋಳಿಕ ಪ್ರದೇಶದ 1% ಮಾತ್ರ ಇವತ್ತು ರಕ್ಷಿತ ಅರಣ್ಯಗಳಾಗಿ ಉಳ್ಕೊಂಡಿವೆ. 1%. ನಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಈ 1% ಆಗಬೇಕು ಅಂತ ಪ್ರಸ್ತಾವನೆಗಳು ಬರುತ್ತೆ. ಉಳಿದಿದ್ದ 99% ಬರೋದಿಲ್ಲ. ಸೊ ಹೀಗಿದ್ದಾಗ ಇದು ಹೇಗೆ ನಾವು ಈ ಒಂದು ಈಕ್ವೇಷನ್ ಅನ್ನು ಸಮತೋಲನ ಮಾಡೋದು ಹೇಗೆ? ಇದು ಒಂದು ಬಹಳ ದೊಡ್ಡ ಪ್ರಶ್ನೆ. ಆದರೆ ಪರಿಹಾರ ಅಷ್ಟು ಕಷ್ಟ ಅಲ್ಲ. ಅದು ನಾವು ಮನಸ್ಸಿದ್ರೆ ನಾವು ಮಾಡ್ಬೋದು. ಇದು ಖಂಡಿತವಾಗ್ಲೂ ಇದು ನಾವು ಮಾಡ್ಬೋದು. ಸೊ ಈ ಹಿನ್ನೆಲೆಯಲ್ಲಿ, ಅಂದರೆ ವಿಜ್ಞಾನದ ಹಿನ್ನೆಲೆಯಲ್ಲಿ ನಮ್ಮ ಪರಿಯೋಜನೆಗಳನ್ನು, ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂತಹ ಮಾರ್ಗಗಳನ್ನು ನಾವು ಕಂಡುಕೋಬೇಕಾಗಿದೆ. ಅದೇನು ರಾಕೆಟ್ ಸೈನ್ಸ್ ಅಲ್ಲ. ರಾಕೆಟ್ ಸೈನ್ಸ್ ಮಾಡಿರೋಂಥ ದೇಶಕ್ಕೆ ಇದು ಖಂಡಿತವಾಗ್ಲೂ ದೊಡ್ಡ ವಿಷಯ ಅಲ್ಲ. ಆದರೆ ಅದನ್ನು ಮಾಡುವಂತಹ ಮನಸ್ಸುಗಳು ಇವತ್ತಿನ ದಿವಸ ಬೇಕಾಗಿದೆ ಅಷ್ಟೇ. ಇನ್ನು ಇದಕ್ಕೆ ಸಂರಕ್ಷಣೆ ಹೇಗಿದೆ, ಕಾನೂನು ಹೇಗಿದೆ ಅಂತಂದರೆ, ಭಾರತದಲ್ಲಿರುವಂತಹ ಅರಣ್ಯ ರಕ್ಷಕ, ವನ್ಯಜೀವಿ ಸಂರಕ್ಷಕ ಕಾನೂನುಗಳು ಬಹುಶಃ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಅಷ್ಟು ಬಿಗಿಯಾದಂಥ ಕಾನೂನುಗಳಿವೆ. ಆ ಕಾನೂನನ್ನು ನಾವು ಜಾರಿಗೆ ತರುವಲ್ಲಿ ನಾವು ಸೋತಿದ್ದೇವೆ. ಇದು ನಾವು ನೋಡಬೇಕಾಗಿರುವಂಥದ್ದು. ಸೊ ಇದು ಮತ್ತೊಂದು, ನಮ್ಮ ಸಂರಕ್ಷಣಾ ತೊಡಕುಗಳೇನಿದೆ ಅದು ಸಹ ಈ ಹಿನ್ನೆಲೆಯಲ್ಲೇ ನಾವು ನೋಡಬೇಕಾಗತ್ತೆ. ಏನಂತಂದರೆ, ಬಹಳ ನಮ್ಮ ದೊಡ್ಡ ಸಮಸ್ಯೆ ಏನಂತಂದರೆ ಅರಣ್ಯದ ಛಿದ್ರೀಕರಣ, ಫಾರೆಸ್ಟ್ ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ. ಫಾರೆಸ್ಟ್ ಫ್ರಾಗ್ಮೆಂಟೇಷನ್ ಅಂತ ಏನಂತಂದರೆ, ನಮ್ಮ ಅನೇಕ ವನ್ಯಜೀವಿಗಳಿಗೆ ಅದಕ್ಕೆ ಬೇಕಾಗಿರುವಂತಹ ಜಾಗ ಬಹಳ ವಿಸ್ತಾರವಾಗಿರಬೇಕು. ಆಮೇಲೆ ಅದು ಕಂಟಿನ್ಯೂಸ್ ಆಗಿರಬೇಕು, ನಿರಂತರವಾಗಿರಬೇಕು, ಮಧ್ಯ ಕಟ್ ಆಗಬಾರ್ದು. ಇವಾಗ ಏನಾಗುತ್ತೆ, ನಾವು ಇರುವಂತಹ ಅರಣ್ಯದಲ್ಲಿ ನಾವು ಮಧ್ಯ ಡ್ಯಾಮ್ ಕಟ್ತೀವಿ, ಮಧ್ಯ ಹಿನ್ನೀರು ಬರುತ್ತೆ, ಕಾಡು ಮುಳುಗಿಸ್ತೀವಿ,
ಆಮೇಲೆ ಗಣಿಗಾರಿಕೆ ನಡೆಸ್ತೇವೆ, ರಸ್ತೆಗಳು ಬರುತ್ತೆ, ರೈಲುಗಳು ಬರುತ್ತೆ, ಇನ್ನೇನೇನೋ ಮಾಡ್ತೇವೆ, ರೆಸಾರ್ಟ್ಗಳು ಕಟ್ತೇವೆ, ಇನ್ನೇನೇನೋ ನಡೆಯುತ್ತೆ ಕಾಡುಗಳಲ್ಲಿ, ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಹೀಗೆಲ್ಲ ಆದಾಗ ಅಖಂಡವಾಗಿದ್ದಂಥ ಒಂದು ಅರಣ್ಯ ಪ್ರದೇಶದ ಮಧ್ಯೆ ಅನೇಕ ಬಿರುಕುಗಳು ಬರುತ್ತೆ, ಅರಣ್ಯ ಛಿದ್ರ ಆಗೋಗುತ್ತೆ. ಹೀಗೆ ಛಿದ್ರವಾದಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿ ಪ್ರಾಣಿಗಳ ವಂಶಾಭಿವೃದ್ಧಿ ಕೂಡ ತೊಂದರೆ ಆಗುತ್ತೆ ಇದರಿಂದ. ಯಾಕಂತಂದರೆ ಕೆಲವು ಈ ಭಾಗದಿಂದ ಆ ಭಾಗಕ್ಕೆ ಹೋಗೋದಿಲ್ಲ ಅದು. ಯಾಕಂದ್ರೆ ನಾವು ಪ್ರಾಣಿಗಳಾಗಿ ಯೋಚನೆ ಮಾಡಬೇಕು. ಇದು ಹೇಗೆ ಅಂದರೆ, ನಾನು ನಿಮಗೆ ಸಮಾನಾಂತರವಾದಂಥ ಉದಾಹರಣೆ ಕೊಡೋದಾದರೆ, ನಮ್ಮ ಮನೆಯ ಮೂಲಕ ಒಂದು ಸಾರ್ವಜನಿಕ ರಸ್ತೆ ಮಾಡಿಬಿಟ್ರೆ ಹೇಗೆ, ನಮ್ಮ ಹಾಲಿನ ಮೂಲಕನೋ ಅಡುಗೆ ಮನೆ ಮೂಲಕನೋ ಒಂದು ಸಾರ್ವಜನಿಕ ರಸ್ತೆ ಮಾಡಿಬಿಟ್ರೆ ಅನುಕೂಲ ಆಗ್ಬೋದು. ಬಟ್ ನಾವು ಮನೆಯಲ್ಲಿ ಸಾಮಾನ್ಯವಾಗಿರೋ ಹಾಗೆ ಇರೋಕ್ಕಾಗತ್ತೆಯೇ? ಸೊ ಅಂಥ ಒಂದು ಸಂಕೋಚ ಪ್ರಾಣಿಗಳಲ್ಲಿ ಬರುತ್ತೆ. ಇನ್ನು ಕೆಲವಕ್ಕೆ ಅದರದ ಒಂದು ಫೀಲ್ಡ್ ಏರಿಯಾ ಇರ್ತೀವಿ. ನೋಡಿ, ನಮ್ಮ ಮನೆ ಮುಂದೆ ಇರುವಂಥ ನಾಯಿಗಳು ಬೇರೆ ರಸ್ತೆಗೆ ಹೋಗೋದಿಲ್ಲ, ಹೋದರೆ ಅವಟ್ಟಿಸ್ಕೊಂಬರುತ್ತೆ. ಅದು ನಾವು ಹೋಮ್ ರೇಂಜ್ ಅಂತ ಕರಿತೀವಿ. ಹಾಗೆಯೇ ಪ್ರತಿಯೊಂದು ಪ್ರಾಣಿಗೂ ಅದರದೇ ಆದಂಥ ಹೋಮ್ ರೇಂಜ್ ಇರುತ್ತೆ. ಈ ಹೋಮ್ ರೇಂಜ್ ಮಧ್ಯ ನಾವೊಂದು ರಸ್ತೆ ಹಾಕಿದ್ರೆ ಗಣಿಗಾರಿಕೆಯನ್ನು ಶುರು ಮಾಡ್ತು ಅಂತಂದ್ರೆ ಅದು ಹೋಯ್ತದು. ಸೊ ಆಗ ಏನಾಗುತ್ತೆ ಅಂತಂದ್ರೆ, ಅದು ಈಗ ಅದರದ ಸಂಗಾತಿನ ಅರಸ್ಕೊಳ್ಳೋದಕ್ಕೆ ಬೇಕಾದಂಥ ಜಾಗ ಕೂಡ ಸಿಕ್ಕೋದಿಲ್ಲ. ಸೊ ಅಲ್ಲಿ ಇರುವಂಥ ಜಾಗದಲ್ಲೇ ಅದು ಮತ್ತೆ ಸಂಗಾತಿನ ಹುಡ್ಕೋಬೇಕಾಗುತ್ತೆ. ಇನ್ಬ್ರೀಡಿಂಗ್ ಆದಾಗ ನಮಗೆಲ್ಲರಿಗೂ ಗೊತ್ತಿದೆ, ಅದರದ ಇದು ವಂಶದ ತಾಕತ್ತು ಕಡಿಮೆ ಆಗ್ತಾ ಹೋಗುತ್ತೆ, ಅದು ಶಿಥಿಲವಾಗ್ತಾ ಹೋಗುತ್ತೆ, ಅದರ ವಂಶನೇ ಶಿಥಿಲವಾಗ್ತಾ ಹೋಗುತ್ತೆ, ಕ್ರಮೇಣ ಅದು ತೊಂದರೆಗೀಡಾಗುತ್ತೆ. ಇದು ಒಂದಾದರೆ, ಇನ್ನೊಂದು ನಮ್ಮ ಅಳಿಲ್ಗಳು, ಇವಾಗ ಹಾರುವ ಅಳಿಲ್ಗಳು ಅಂತೆಲ್ಲ ಹೇಳ್ತೀವಲ್ಲ, ಮೊನ್ನೆ ಒಂದು ಕೆಲವು ವಾರಗಳ ಹಿಂದೆ ವಿಜಯವಾಣಿಲಿ ಬರೆದಿದ್ದೆ ಇದನ್ನು. ಇವು ಕೆಳಗಡೆ ಬರೋದೇ ತೀರಾ ಅಪರೂಪ. ಅವು ಒಂದು ಮರದಿಂದ ಒಂದು ಮರಕ್ಕೆ ಹಾಗೆ ಹೋಗ್ತಾ ಇರುತ್ತೆ, ಅದೇ ಜಗತ್ತು ಅದು. ಅದರ ಮಧ್ಯೆ ಒಂದು ರಸ್ತೆ ಬಂತು ಅಂದರೆ ಮುಗೀತು ಅಲ್ಲಿಗೆ. ಸೊ ಈ ಒಂದು ಸಂದರ್ಭದಲ್ಲಿ ಇವಾಗ ನಾವು ವನ್ಯಜೀವಿಗಳಿಗೂ ತೊಂದರೆ ಮಾಡ್ತಾ ಇದ್ದೇವೆ, ಅದೇ ರೀತಿ ಇದು ನಮ್ಮ ನದಿಗಳಿಗೂ ತೊಂದರೆ ಮಾಡ್ತಾ ಇದ್ದೇವೆ. ಇವಾಗ ಪ್ರಾಣಿಗಳು ಮತ್ತು ಅರಣ್ಯ ಹಾಗೂ ಮಳೆ ಈ ಮೂರಕ್ಕೂ ಸಂಬಂಧ ಇದೆ. ಸೊ ಹಾಗಾಗಿ ನಾವು ಎಷ್ಟು ಅರಣ್ಯ ಕಡಿಮೆ ಮಾಡ್ತೀವೋ ಅಥವಾ ಎಷ್ಟು ವನ್ಯಜೀವಿಗಳನ್ನು ನಾವು ಕೊಲ್ತೇವೋ ಅಷ್ಟರ ಮಟ್ಟಿಗೆ ಅದು ಅರಣ್ಯದ ಮೇಲೂ ದುಷ್ಪರಿಣಾಮ ಬೀಳುತ್ತೆ, ನದಿಯ ನೀರಿನ ಮೇಲೂ ದುಷ್ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಕಾಪಾಡ್ಕೋಬೇಕು ಅಂತಂದರೆ, ನದಿಗಳನ್ನು ಉಳಿಸ್ಕೋಬೇಕು ಅಂತಂತಂದರೆ ನಾವು ಅರಣ್ಯಗಳನ್ನು ಕಾಪಾಡ್ಕೋಬೇಕು. ಆ ನಂತರ ಪ್ರಾಣಿಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಹಾಗಾದಾಗ ಮಾತ್ರ ನಮ್ಮ ನದಿನಲ್ಲಿ ನೀರಿರುತ್ತೆ. ಇದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ನಮ್ಮ ವನ್ಯಜೀವಿ ವಿಜ್ಞಾನದ ಹೂರಣ ಇದು. ಸೊ ನಾವು ಇನ್ನು ಮುಂದೆ ನಾವು ಏನೇ ಯೋಜನೆ ಹಾಕ್ಕೊಂಡ್ರೂ ನಮ್ಮ ದೃಷ್ಟಿಕೋನ ಹೀಗಿರಬೇಕು. ಕಾಡಿನಲ್ಲಿ ನಾನು ಏನಾದರೂ ಒಂದು ಮಾಡೋದಾದರೆ ದಯವಿಟ್ಟು ಕಾಡಿನಲ್ಲಿ ಬೇಡ, ಕಾಡಿಂದ ಹೊರಗಡೆ ಮಾಡಿ. ಒಂದು ರಸ್ತೆ ಮಾಡಬೇಕು, ಸುತ್ತಾಕೊಂಬಂದು ಪರವಾಗಿಲ್ಲ, ಒಂದು 10 ಕಿಲೋಮೀಟರ್ ಜಾಸ್ತಿ ಆಗ್ಬೋದು, 11 ಕಿಲೋಮೀಟರ್ ಜಾಸ್ತಿ ಆಗ್ಬೋದು, ಪರವಾಗಿಲ್ಲ. ಆ ಕಾಡು ಸಮಗ್ರವಾಗಿ ಉಳಿಯೋದು ಬಹಳ ಮುಖ್ಯ. ಇವಾಗ ಈ ಸಭಾಂಗಣದಿಂದ ಮಧ್ಯದ ಒಂದು ರಸ್ತೆ ಕೊಟ್ಟ ನನಗೆ ಯಾರಿಗೋ ಒಬ್ರಿಗೆ ಅನುಕೂಲ ಆಗ್ಬೋದು, ಬಟ್ ಅದು ಮಾಡಬಾರ್ದು ಅದು. ಸೊ ಅದೇ ರೀತಿ ಕಾಡಿನ ಯಾಕಂದ್ರೆ ಇರೋದೇ ಕಡಿಮೆ. ನಾನು ಈಗಾಗಲೇ ಹೇಳಿದಾಗೆ ರಕ್ಷಿತ ಅರಣ್ಯ ಅಂತ ಇರೋದು ನಮ್ಮಲ್ಲಿ 1% ಮಾತ್ರ. ಆ ಒಂದನ್ನು ನಾವು ಎಷ್ಟು ಜತನದಿಂದ ಕಾಪಾಡ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ. ಯಾಕಂದರೆ ನಾವು ಈ 1 ಬಿಲಿಯನ್ಗಿಂತಲೂ ಹೆಚ್ಚಿಗೆ ಜಾಸ್ತಿ ಇರುವಂತಹ ಜನಸಂಖ್ಯೆಗೆ ನಾವು 1% ಅರಣ್ಯದಿಂದ ಹಂಚ್ತಾ ಇದ್ದೇವೆ. ಇವತ್ತು ನಾವು ಕುಡಿತಾ ಇರುವಂಥ ನೀರು, ಬಳಸ್ತಾ ಇರುವಂಥ ಆಹಾರ, ಬಳಸ್ತಾ ಇರುವಂಥ ಔಷಧಗಳು, ಈ ಎಲ್ಲದೂ ಸಹ ಒಂದಲ್ಲ ಒಂದು ಅಭಯಾರಣ್ಯದಿಂದ ಬರ್ತಾ ಇರೋದು. ಹೀಗಿರುವಾಗ ನಮ್ಮ ದೃಷ್ಟಿಕೋನಗಳು ಹೇಗಿರಬೇಕು ನಾವು ಯೋಚನೆ ಮಾಡಬೇಕು. ಆಮೇಲೆ ಇನ್ನು ಈ ನದಿಯ ಹರಿವು ನಮ್ಮ ಗುರುತ್ವಾಕರ್ಷಣೆಯಿಂದ ಎಳ್ಕೊಂಡು ಹೋಗುತ್ತೆ. ಅದು ಫಾಲ್ಸ್ ಬಂದಾಗ ಇದು ಜಲಪಾತಗಳು ಉಂಟಾಗುತ್ತೆ. ಹಾಗೆ ಅದು ಹೋಗಬೇಕಾದಾಗ ಅದು ಮಣ್ಣನ್ನು ಆಮೇಲೆ ಖನಿಜಗಳನ್ನು ಎಳ್ಕೊಂಡು ಹೋಗುತ್ತೆ. ಅದು ಅದರ ಫೋರ್ಸಿನ ಮೇಲೆ, ಅದರ ಬಲದ ಮೇಲೆ ಎಳ್ಕೊಂಡು ಹೋಗುವಂಥ ಒತ್ತಡ ಬಲಗಳ ಮೇಲೆ ಅವಲಂಬಿತವಾಗಿ ಅದಕ್ಕೆ ಸಾಮರ್ಥ್ಯ ಇರುವಷ್ಟನ್ನು ಎಳ್ಕೊಂಡು ಹೋಗುತ್ತೆ. ಇದರಲ್ಲಿ ಕೆಲವು ನದಿಗಳಲ್ಲಿ ಅಲ್ಲೇ ಸೆಟ್ಲ್ ಆದರೆ ಇನ್ನು ಕೆಲವು ಅದ್ರ ಜೊತೆಗೆ ಹೋಗುತ್ತೆ. ಫ್ಲೋಟಿಂಗ್ ಮಿನರಲ್ಸ್ ಅಥವಾ ಫ್ಲೋಟಿಂಗ್ ಇದು ಅಂತ ಕರೀತಾರೆ, ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ. ಇವೆಲ್ಲದೂ ಸಹ ಹಾಗೆಯೇ ಅದು ಗ್ರಾವಿಟಿ ಹೇಗೆ ಎಳ್ಕೊಂಡು ಹೋಗುತ್ತೋ ಹಾಗೆ ಹೋಗಿ 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 ಸಮುದ್ರಕ್ಕೆ ಸೇರುತ್ತೆ. ಇನ್ನು ಕೆಲವು ದೇಶಗಳಲ್ಲಿ ಸಮುದ್ರಕ್ಕೆ ಬರಲಾಗಿ ದೊಡ್ಡ ದೊಡ್ಡ ಸರೋವರಗಳನ್ನು ಸೇರುತ್ತೆ. ಅಲ್ಲಿ ಹೋಗಿ ಇವು ಸಾಂದ್ರವಾಗುತ್ತೆ. ಅಲ್ಲಿ ಸಮುದ್ರದಲ್ಲಿ ಇರುವಂತಹ ಜೀವಿಗಳಿಗೆ ಇಲ್ಲಿಂದ ಹೋಗುವಂತಹ ನ್ಯೂಟ್ರಿಯೆಂಟ್ಸ್, ಇದು ಸಾಗಿಸಿತ್ತಲ್ಲ, ಈ ಸಾಗಿಸಿದಂತಹ ನ್ಯೂಟ್ರಿಯೆಂಟ್ಸ್ ಏನಿವೆ ಅವೇ ಅಲ್ಲಿಯ ಆಹಾರದ ಮೂಲ. ಅಲ್ಲಿಂದ ಪ್ಲಾಂಕ್ಟನ್ಸ್ ಬರುತ್ತೆ. ಆ ಪ್ಲಾಂಕ್ಟನ್ಸನ್ನು ಸಣ್ಣ ಮೀನುಗಳು ತಿಂತವೆ, ಸಣ್ಣ ಮೀನುಗಳನ್ನ ದೊಡ್ಡ ಮೀನುಗಳು ತಿಂತವೆ, ದೊಡ್ಡ ಮೀನುಗಳನ್ನ ತಿಮಿಂಗಿಲಗಳು ತಿಂತವೆ, ಅದೇ ಮೀನುಗಳನ್ನ ಸಾಗರದ ಹಕ್ಕಿಗಳು ತಿನ್ನುತ್ತವೆ. ಸೊ ಇದು ಒಂದು ಚಕ್ರ, ಆಹಾರ ಚಕ್ರ. ಸೊ ಹೀಗಿರುವಾಗ ಸಾಗರಕ್ಕೆ ವ್ಯರ್ಥವಾಗಿ ಹರಿದು ಹೋಗುವ ನೀರು ಅಂತಂದ್ರೆ ಏನರ್ಥ? ಅದನ್ನು ನಾವು ಬಳಸ್ಕೊಳ್ತೀವಿ ಅಂತಂದರೆ ಏನರ್ಥ?
ಖಂಡಿತವಾಗ್ಲೂ ಇಲ್ಲ. ಖಂಡಿತ ಸಾಗರಕ್ಕೆ ಹರಿದು ಹೋಗುವಂಥದ್ದು ಖಂಡಿತವಾಗ್ಲೂ ವ್ಯರ್ಥ ಆಗೋದಿಲ್ಲ ಅದು. ಸೊ ಈ ಥರವಾದಂಥ ಆಲೋಚನೆಗಳು ನಮಗೆ, ಅಂದರೆ ಇದು ಯಾರಿಗೂ ಗೊತ್ತಿಲ್ಲದೆ ಇದ್ದಿದ್ದು ಅಂತಲ್ಲ. ನಾನು ಈಗಾಗಲೇ ಹೇಳಿದಾಗೆ ಅದು ನಮ್ಮ ಜ್ಞಾನದಲ್ಲಿದ್ದಂಥ ಒಂದು ಕೊರತೆ. ಅದು ನಮಗೆ ಮುಂಚೆ ಅವೆಲ್ಲ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾವು ಇದು ಮಾಡ್ತಾ ಇದ್ವಿ. ಒಂದು ಸತಿ ನಮ್ಮ ಇವ್ರ ಜೊತೆ ಒಬ್ಬರು ಶಾಸನ ತಜ್ಞರ ಜೊತೆ ಯಾರ ಮನೆಗೂ ಹೋಗಿದ್ವಿ. ಅವ್ರ ಮನೇಲಿ ಏನೋ ತಾಳೆಗರಿ ಇದೆ ಅಂತಂದ್ಬಿಟ್ಟು ಅವ್ರ ತಂದೆಯವರು ಇಟ್ಕೊಂಡಿದ್ರಂತೆ. ನಾವು ಹೋಗಿ ಕೇಳಿದಾಗ ಏನಕ್ಕದು ಅಂತೆಲ್ಲ ಕೇಳಿದ್ರು. ಹೀಗೆಲ್ಲ ಸಂಶೋಧನೆ ಮಾಡ್ತಾ ಇದ್ದೀವಿ, ಅದರೊಳಗೆ ಏನೋ ಮಹತ್ವದ ಮಾಹಿತಿ ಇದೆ ಅಂತ. ಅಯ್ಯೋ ನಮ್ಗೆ ಅವೆಲ್ಲ ಗೊತ್ತಿರಲಿಲ್ಲ, ಒಲೆಗೆ ಇಕ್ಬಿಟ್ವಿ ಅಂತಂತ. ಸೊ ನಮಗೆ ಗೊತ್ತಿಲ್ಲ ಅದು. ಹಾಗೇನೆ ಮುಂಚೆ ನಾವು ಈ ಥರ ಕಾಡುಗಳನ್ನು ನಾಶ ಮಾಡ್ತಾ ಇದ್ವಿ, ಯಾಕೆ ನಮ್ಗೆ ಗೊತ್ತಿರಲಿಲ್ಲ ಅದು. ಯಾರಿಗಾರು ಒಬ್ರಿಗೆ 2 ಎಕರೆ ಕಾಡು ಅಲಾಟ್ ಆಯಿತು ಅಂತಂದರೆ ಅವನು 4 ಎಕರೆ ಕಬಳಿಸ್ದ ಅಂತಂತಂದರೆ ವೀರ ಅಂದ್ರೆ ಅವನು ಅದು. ಸೊ ಹಾಗೆ ಆಗ್ತಾ ಇರ್ತದೆ. ಸೊ ಈಗ ನಮಗೆ ಆ ವಿಷಯ ಗೊತ್ತಿದೆ. ಈಗ ಯಾರನ್ನು ಇದು ಹೀಗಳಿಯೋ ಮಾತಲ್ಲ, ಅದು ಯಾರನ್ನು ಹೀಗಳಿಯೋ ಮಾತಲ್ಲ. ನಮಗೆ ಗೊತ್ತಿರಲಿಲ್ಲ ಅದು, ನಮಗೆ ಗೊತ್ತಿರಲಿಲ್ಲ. ಈಗ ಗೊತ್ತಿದೆ. ಈಗ ಗೊತ್ತಿದ್ದಾಗ ನಾವು ಹೇಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ಆಮೇಲೆ ನಾನು ಈಗಾಗಲೇ ಕಾನೂನು ಬಗ್ಗೆ ಹೇಳಿದೆ. ಆಮೇಲೆ ಒಂದು ಒಳ್ಳೆ ದೊಡ್ಡ ಮಾತು ನಾವು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಅದಕ್ಕೆ ನಾವು ತಲೆಬಾಗಿ ಹೇಳಬೇಕಾಗಿರುವಂಥ ವಿಷಯ ಅಂತಂತಂದರೆ, ಸರ್ವೋಚ್ಚ ನ್ಯಾಯಾಲಯ ಮಧ್ಯ ಪ್ರವೇಶಿಸದೇ ಇದ್ದಿದ್ರೆ ಇವತ್ತಿನ ದಿವಸ ಇರುವಂಥ ಕಾಡಿನಲ್ಲಿ 5% ಉಳಿತಾ ಇರಲಿಲ್ಲ. 5% ಉಳಿತಾ ಇರಲಿಲ್ಲ. ಸೊ ಅಷ್ಟು ಅದ್ಭುತವಾದಂಥ ಕಾರ್ಯ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಮಾಡಿದೆ. ಸೊ ಇದು ನಮ್ಮಲ್ಲಿನ ಇವತ್ತಿನ ವಿಷಯ. ಸೊ ಹೀಗಿದ್ದಾಗ ನಾವು ಮುಂದೆ ಯೋಚನೆ ಮಾಡಬೇಕಾದಾಗ ನಾವು ಹೇಗೆ ನಡೆದು ಬಂದಿದ್ದೀವಿ ನಮ್ಮ ದಾರಿನಲ್ಲಿ ಅಂತಂತಂದರೆ, ಮಾಧವ್ ಗಾಡ್ಗಿಲ್ ಒಂದು ಕಡೆ ಹೇಳ್ತಾರೆ, ಅಭಿವೃದ್ಧಿ ಕಾಮಗಾರಿಗಳೆಂದರೆ ಅಧಿಕಾರಸ್ಥರಿಗೆ ವಾಮ ಮಾರ್ಗದಲ್ಲಿ ಹಣ ಗಳಿಸಲು ಅವಕಾಶಗಳನ್ನು ಸೃಷ್ಟಿಸುವ ಹುನ್ನಾರಗಳಾಗಿವೆ. ಅಭಿವೃದ್ಧಿ ಹಾಗೂ ಪರಿಸರವನ್ನು ಪರಸ್ಪರ ವಿರುದ್ಧ ಪದಗಳನ್ನಾಗಿಸಿದ್ದು ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನಿರಾಕರಿಸುವುದು ಈ ಎರಡೂ ವಿಕೃತ ಅಭಿವೃದ್ಧಿಯನ್ನು ಸಾಧಿಸಿ ಸಂಪನ್ಮೂಲಗಳ ಆಗಬೇಕಾಗಿತ್ತು. ಸಂಪನ್ಮೂಲಗಳ ಅಸಮರ್ಪಕ ಬಳಕೆಗೆ ಮೂಲ ಕಾರಣ ಅಂತ. ಇದೊಂದು ಪರಿಸರದ ಮೇಲೆ ಭ್ರಷ್ಟಾಚಾರದ ಪರಿಣಾಮ ಅಂತ ಒಂದು ಸಮ್ಮೇಳನ ನಡೀತು. ಅಲ್ಲಿ ಡಾಕ್ಟರ್ ಮಾಧವ್ ಗಾಡ್ಗಿಲ್ ಅವರು ಹೇಳಿದಂಥ ಒಂದು ಮಾತು ಇದು. ಸೊ ಇದು ನಾವು ಇವತ್ತಿನ ದಿವಸ ಮಾಡ್ತೇವೆ. ಈಗ ಈ ನದಿಗಳ ಒಂದು ಬಳಕೆ ಬಂತಲ್ಲ, ನಮಗೆ ನದಿಗಳ ಒಂದು ಬಳಕೆ ಬಂದಾಗ ಮನುಷ್ಯ ಬಹಳ ಪ್ರಿಮಿಟಿವ್ ಆಗಿದ್ದಾಗ, ಅಂದರೆ ಇದು ನದಿಗಳಿಗೆ 500 ಕೋಟಿ ವರ್ಷಗಳ ಇತಿಹಾಸ ಇದೆ. ನನ್ನ ಮನೆಯದಲ್ಲ, 500 ಕೋಟಿ ವರ್ಷಗಳಿಂದ ಭೂಮಿ ಮೇಲೆ ನದಿಗಳಿವೆ. ಮನುಷ್ಯ ಹುಟ್ಟಿ ಅದನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದಾಗ ಮೊದಲು ಬೊಗಸೆನಲ್ಲಿ ಎತ್ತಿ ಕುಡಿತಾ ಇದ್ದ. ಆ ನಂತರ ಕೃಷಿ ಕಲ್ತ್ಕೊಂಡ್ಮೇಲೆ ಅಲ್ಲಿಗೆ ಒಂದು ಸಣ್ಣ ನಾಲೆ ಮಾಡ್ಕೊಳ್ಳೋದು. ನದಿ ಹರಿತಾ ಇರುತ್ತೆ. ಈಗ ನೀವು ಎಷ್ಟೋ ಕಡೆ ನೋಡಿರ್ತೀರಿ, ಈಗಲೂ ಸಹ ನದಿ ಹರಿತಾ ಇರುತ್ತೆ. ಹರಿವಿಗೆ ತೊಂದರೆ ಮಾಡಲ್ಲ. ಒಂದು ಸಣ್ಣ ಒಂದು ನಾಲೆ ಥರ ಮಾಡಿಕೊಂಡು ತಮ್ಮ ಪ್ರದೇಶಕ್ಕೆ ನೀರು ಬಿಟ್ಕೊಳ್ತಾರೆ. ಅದನ್ನು ಮಾಡ್ಕೊಳ್ತಾ ಬಂದ್ವಿ. ಅಲ್ಲಿಂದ ಮುಂದಕ್ಕೆ ನಾವು ಅದನ್ನು ತಡೆಯುವಂಥ ಪ್ರಯತ್ನ ಒಡ್ಡು ಹಾಕಿದ್ವಿ. ಒಡ್ಡು ಹಾಕಿ ನಮಗೆ ಬೇಕಾದಷ್ಟು ನೀರನ್ನು ಸಂಗ್ರಹ ಮಾಡಿಟ್ಕೊಳ್ಳೋವಂಥ ಮಟ್ಟಕ್ಕೆ ಬಂದ್ವಿ. ಸೊ ಹಾಗಾದಾಗ ಅದು ಪರಿಸರದ ಮೇಲೆ ತುಂಬ ದುಷ್ಪರಿಣಾಮಗಳಿಂದ ಬೀರೋದಕ್ಕೆ ಶುರುವಾಯಿತು. ಈಗ ನಾವು ಇವನ್ನೆಲ್ಲ ಮಾತು ಕೇಳ್ತೀವಲ್ಲ, ನಮ್ಮ ಅಲ್ಮೇಲೂ ಅವರ ಒಂದು ಇದು ಬರುತ್ತೆ ನೋಡಿ, ಒಂದು ಶಾಪದ ಒಂದು ಇದು ಅಂತಂದ್ಬಿಟ್ಟು ಅಂತ, ತಲಕಾಡು ಮರಳಾಗಿ ಅಂತಂದ್ಬಿಟ್ಟು. ಅದಕ್ಕೆ ಆ ಹಿನ್ನೆಲೆ ಏನಾದರೂ ಇರಲಿ, ತಲಕಾಡಲ್ಲಿ ಮರಳಾಗೋದಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಆ ಹಿಂದೆ ರಾಜರುಗಳು ಅಲ್ಲಿ ಕಟ್ಟಿದಂಥ ನದಿಗೆ ಕಟ್ಟಿದಂಥ ಒಡ್ಡು. ಹಾಗಾಗಿ ಅಲ್ಲಿ ಮರಳು ಇದಾಯ್ತು. ಇದರ ಬಗ್ಗೆ ಸಂಶೋಧನೆಗಳು ನಡೆದಿವೆ. ನಮ್ಮ TR ಅನಂತರಾಮು ಇಲ್ಲಿ ಬಹುಶಃ ಬರ್ಬೋದಾಗಿತ್ತು ಇವತ್ತು, ಅವರು ಬೇರೆ ಕಾರ್ಯಕ್ರಮ ಆಯಿತು ಅಂತ. ಸೊ ಅವರು ಅದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಅಂದರೆ ನಾವು ಎಲ್ಲಿ ದೊಡ್ಡ ಪ್ರಮಾಣದ ಅಡೆತಡೆಗಳನ್ನ ನಾವು ಒಡ್ಡಿದ್ದೀವಿ ಅಲ್ಲೆಲ್ಲ ನಾವು ಸೋತಿದ್ದೀವಿ ಪ್ರಕೃತಿ ಜೊತೆ ಹೋರಾಟ ಮಾಡುವಾಗ. ಸೊ ಈಗ ನಾವೇನು ಮಾಡಿದ್ದೀವಿ, ಈಗ ನಾವು ಡ್ಯಾಮ್ಸ್ನ ಕಟ್ಟೋದಕ್ಕೆ ಯಾಕಂದರೆ ಅದು ಸಾಲಿಲ್ಲ ನಮಗೆ. ಬರೀ ಒಡ್ಡು ಹಾಕೋದು ನಮಗೆ ಸಾಲಿಲ್ಲ, ಒಡ್ಡು ಹಾಕೋದ್ರಿಂದ ಸಾಲಿಲ್ಲ ನಮಗೆ. ಸೊ ನಾನು ತಾಂತ್ರಿಕವಾಗಿ ಎತ್ತರಕ್ಕೆ ಬಂದೆ. ಸೊ ಹರಿತಾ ಇರುವಂಥ ಇಡೀ ನದಿನ ನಿಲ್ಲಿಸ್ಬಿಟ್ಟು ನನಗೆ ಬೇಕಾಗಿರೋಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಸಂಗ್ರಹ ಮಾಡ್ಕೊಳ್ಳೋದು, ಅದನ್ನು ಬೇಕಾದ ಕಾರ್ಯಕ್ಕೆ ನಾನು ಅದನ್ನ ಬಳಸ್ಕೊಳ್ಳೋದು. ಇದು ಕಳೆದ 19ನೇ ಶತಮಾನದಲ್ಲಿ ಬಂದಂಥ ಒಂದು ಅದ್ಭುತವಾದಂಥ ತಂತ್ರಜ್ಞಾನಗಳಲ್ಲಿ ಅಣೆಕಟ್ಟನ್ನು ಕಟ್ಟುವಂಥ ಒಂದು ತಂತ್ರಜ್ಞಾನಗಳು ಕೂಡ ಸೇರಿದೆ. ಇಲ್ಲಿ ಏನಾಯಿತು ಅಂತಂದರೆ, ನಾವು ದೊಡ್ಡ ಪ್ರಮಾಣದ ನೀರನ್ನು ಸಂಗ್ರಹ ಮಾಡಬೇಕಾದಾಗ ಅನೇಕ ಕಡೆ ಕಾಡುಗಳನ್ನು ಮುಳುಗಿಸಿ, ದೊಡ್ಡ ಪ್ರದೇಶದ ಕಾಡುಗಳನ್ನು ಮುಳುಗಿಸಿ, ಬಹಳ ವಿಸ್ತಾರವಾದಂಥ ಅರಣ್ಯಗಳನ್ನು ನಾವು ಮುಳುಗಿಸಿದ್ವಿ. ಸೊ ಆನಂತರ ಇನ್ನು ಬಹಳಷ್ಟು ಕಡೆ ಜನವಸತಿ ಇತ್ತು. ಆ ಜನವಸತಿಗಳನ್ನು ನಾವು ಸ್ಥಳಾಂತರ ಮಾಡಿ ಅವರಿಗೆ ಬೇರೆ ಕಡೆ ಪುನರ್ವಸತಿ ಕೊಟ್ವಿ. ಹಾಗೆ ಆ ಒಂದು ಪ್ರದೇಶದಲ್ಲಿ ಸಹ ಈ ಹರಿದು ಬಂದಂಥ ನದಿನ ತಡೆದು ನಿಲ್ಲಿಸ್ಕೊಂಡ್ವಿ. ಹೀಗೆ ತಡೆದು ನಿಲ್ಲಿಸ್ಕೊಂಡಿದ್ದರಿಂದ ಏನಾಯಿತು, ನಮಗೆ ಬೇಕಾದಷ್ಟು ನೀರು ಸಂಗ್ರಹ ಆಯಿತು. ನಮಗೆ ಬೇಕಾದಾಗ ನಾವು ನೀರು ಬಿಟ್ಕೊಂಡ್ವಿ. ನಮ್ಮ ಕೃಷಿಗೆ ನೀರು ಬಂತು, ಕುಡಿಯೋದಕ್ಕೆ ನೀರು ಬಂತು. ಆ ನಂತರ ಕ್ರಮೇಣ
ನಾವು ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಅದು ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಅದು ದಾರಿ ಆಯಿತು. ಸೊ ಹಾಗಾಗಿ ಈ ಎಲ್ಲ ಅನುಕೂಲತೆಗಳನ್ನು ಕಂಡುಕೊಂಡಾಗೆ ನಾವು ಹೆಚ್ಚು ಹೆಚ್ಚು ಅಣೆಕಟ್ಟುಗಳನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ವಿ. ಇದರಿಂದ ಇನ್ನೂ ಒಂದು ಅನುಕೂಲ ಏನಾಯಿತು ಅಂತಂದರೆ, ಒಂದು ಕಾಲದಲ್ಲಿ ಪ್ರವಾಹ ಬಂದ್ಬಿಡೋದು, ಪ್ರವಾಹ ಬಂದಾಗ ಅನೇಕರಿಗೆ ತೊಂದರೆ ಆಗ್ತಾಯಿತ್ತು ಸಹಜವಾಗಿ. ಸೊ ಇವಾಗ ನಾವು ಈ ಅಣೆಕಟ್ಟನ್ನು ಕಟ್ಟಿದ್ರಿಂದ ಪ್ರವಾಹನ ನಾವು ತಡೀಬೋದು. ಪ್ರವಾಹದ ನೀರು ಬಂದಲ್ಲಿ ನಿಂತ್ಕೊಳ್ಳುತ್ತೆ. ನಾನು ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ರಿಲೀಸ್ ಮಾಡ್ಬೋದು, ಹಾಗಾಗಿ ಅದು ಹೋಗುತ್ತೆ. ಸೊ ಹೀಗಾದಾಗ ನಾವು ಅನೇಕ ಕಡೆ ನಮ್ಮ ಸಾಹಿತ್ಯದಲ್ಲಿ ಅನೇಕ ಉಲ್ಲೇಖಗಳನ್ನು ನೋಡ್ತೇವೆ. ಇದು ಮಹಾತ್ಮ ಗಾಂಧಿಯವರು ವಿಶ್ವೇಶ್ವರಯ್ಯನವ್ರಿಗೆ ಪತ್ರ ಬರೀತಾರೆ, ಗಂಗಾ ನದಿ ನಲ್ಲಿಗೆ ಪ್ರವಾಹ ಬರುತ್ತೆ, ಬಾ ನೀನೇನಾದರೂ ಒಂದು ಮಾಡು ಅಂತಂದ್ಬಿಟ್ಟು. ಅಲ್ಲೊಂದು ಅವರು ಬಿಹಾರದಲ್ಲಿ ಒಂದು ಅಣೆಕಟ್ಟಿಗೆ ಒಂದು ಯೋಜನೆ ಹಾಕ್ಕೊಟ್ಟು ಬರ್ತಾರೆ. ಆಮೇಲೆ ಕೃಷಿಗೂ ಅಷ್ಟೇ ಬಹಳಷ್ಟು ಅನುಕೂಲ ಆಯಿತು ನಮಗೆ. ಇವಾಗ ನಾವು ಅಗೈನ್ ಸಾಹಿತ್ಯದಲ್ಲಿ ನಾವು ತಸು ಶಾಮರಾಯರು ಒಂದು ಕಡೆ ಬರೀತಾರೆ, ಅದು ಯಾರೋ ಒಬ್ಬರ ಹೆಸರು ಹಾಕ್ಬಿಟ್ಟು ಅವರಿಗೆ ವಾಣಿ ವಿಲಾಸ ಸಾಗರದ ನೀರಿನಾಶ್ರಯದಲ್ಲಿ ವಿಸ್ತಾರವಾದ ಹೊಲಗಳು ಅವರದ್ದು ಅಂತಂದ್ಬಿಟ್ಟು. ಸೊ ಹೀಗೆ ಅನೇಕ ಅನುಕೂಲತೆಗಳು ನಮಗೆ ಖಂಡಿತವಾಗ್ಲೂ ಅಣೆಕಟ್ಟುಗಳಿಂದ ಆದವು. ಬಟ್ ಆಗ ನಾವು ಗೊತ್ತಿಲ್ಲದೆ ಇದ್ದಂಥ, ನಮಗೆ ಹೊಳಿದೇ ಇದ್ದಂಥ ವಿಷಯಗಳು ಏನಾಯಿತು ಅಂತಂದರೆ, ಈ ನದಿಗಳು ಕೊಚ್ಕೊಂಡ್ಬರ್ತಾ ಇದ್ದಂಥ ಮಿನರಲ್ಸ್ ಏನಿತ್ತು ಅದು ಅಲ್ಲಿಯೇ ನಿಂತೋಗ್ತದೆ, ಅಣೆಕಟ್ಟಿಗೆ ನಿಂತ್ಕೊಂಡ್ಬಿಡ್ತದೆ. ಮುಂದೆ ನಾವು ಬರೀ ನೀರು ಮಾತ್ರ ಬಿಡ್ತೀವಿ. ಸೊ ನೀರನ್ನು ನಾವು ತಡೆಯೋದ್ರಿಂದ ಏನಾಗುತ್ತೆ, ಕ್ರಮೇಣ ಅವೆಲ್ಲ ಸೆಟ್ಲ್ ಆಗ್ಬಿಡುತ್ತೆ. ಹೂಳು ಸೆಟ್ಲ್ ಆದಮೇಲೆ ಅದು ಎಷ್ಟು ಗಟ್ಟಿಯಾಗುತ್ತೆ ಅಂತಂತಂದರೆ ಅದನ್ನು ನಾವು ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದು ಇವಾಗ ಕಾವೇರಿ ನದಿನಲ್ಲಿ ಹೂಳು ತೆಗೆಯೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ನೀವು ನೋಡಿರ್ತೀರ KRS ಅಲ್ಲಿ ಎಷ್ಟು ನೀರು ಇರ್ಬೋದು ಪೂರ್ತಿ ತುಂಬಿದಾಗ, ಅಷ್ಟು ತೂಕ ಕೆಳಗಿನ ಹೂಳು ಮೇಲೆ ಇರುತ್ತೆ. ಅಂತಂದರೆ ನಾನೊಂದು ಮಳೆ ಇಟ್ಬಿಟ್ಟು ಒಂದು ಸುತ್ತಿಗೆ ತಗೊಂಡು ಹೊಡೆದ್ರೆ ಒಳಗಡೆ ಹೋಗಿ ಕೂತ್ಕೊಳ್ಳೋ ಹಾಗೆ ಅಲ್ಲಿರುವಂಥ ಹೂಳ ಮೇಲೆ ಅಷ್ಟು ಭಾರದ ಸುತ್ತಿಗೆ ತಗೊಂಡು ಹೊಡೆದಾಗೆ ದಮ್ಮಸ್ ಮಾಡ್ದಂಗೆ ಆಗ್ಬಿಟ್ಟಿರ್ತದೆ. ಸೊ ಅದನ್ನು ನಾವು ಯಾವ JCB ಇಂದನೂ ಅದನ್ನ ಕೆತ್ತೋದಕ್ಕಾಗೋದಿಲ್ಲ. ಸೊ ಪ್ರತಿ ವರ್ಷ ಅದು ಬಂದು ಸೇರ್ಕೋತಾನೆ ಇರುತ್ತೆ. ಕ್ರಮೇಣ ಅದರ ಕೆಪಾಸಿಟಿ, ಭಾರಣ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಈಗಾಗಲೇ 30% ಬಂದಿರ್ಬೋದು. ಇನ್ನೊಂದು ಕಳೆದ 5-10 ವರ್ಷಗಳಲ್ಲಿ ಅದು ಇನ್ನೂ ಜಾಸ್ತಿ ಆಗುತ್ತೆ. ಆವಾಗ ನಮ್ಮ ಅಣೆಕಟ್ಟು ಕಟ್ಟಿದಂಥ ಉದ್ದೇಶನೇ ಇದು ಯಾಕೋ ಸರಿ ಹೋಗಲಿಲ್ಲ ಅನ್ನೋ ಥರಕ್ಕೆ ಆಗುತ್ತೆ. ಸೊ ಇಲ್ಲಿಗೆ ನಾವು ಬಂದ್ವಿ. ಇನ್ನೂ ಅನೇಕ ತೊಂದರೆಗಳಾಗುತ್ತೆ. ನಾವು ನದಿಗಳನ್ನು ಹರಿತಾ ಇದ್ದಂಥ ನದಿಯನ್ನು ನಾವು ನಿಲ್ಲಿಸಿದ್ರೆ ಅದು ನ್ಯೂಟ್ರಿಯೆಂಟ್ಸ್ ನಿಂತೋಗೋದ್ರಿಂದ ಮುಂದಿನ ನೀರೇನಿದೆ ಅದು ಬರೀ ನೀರು ಅಷ್ಟೇ, ಅದ್ರಲ್ಲಿ ಯಾವ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ, ಅದ್ರಲ್ಲಿ ಸೆಟ್ಲ್ ಆಗ್ಬಿಟ್ಟಿರುತ್ತೆ. ಬರೀ ನೀರು ಮಾತ್ರ ಮುಂದಕ್ಕೆ ಹೋಗ್ತಾ ಇರುತ್ತೆ. ಆಮೇಲೆ ಅನೇಕ ನದಿಗಳಲ್ಲಿ ಪ್ರಾಣಿಗಳು ಬ್ರೀಡ್ ಮಾಡೋದಕ್ಕೆ ಬೇಕಾಗಿರುವಂಥ ಮಿನರಲ್ಸ್ ಇರೋದಿಲ್ಲ. ಹಾಗೆ ನಮಗೆ ಕೆಲವೆಲ್ಲ ಯಾವುದೋ ವಿಟಮಿನ್ ಡಿಫಿಷಿಯನ್ಸಿ ಇದೆ ಅಂತಂದ್ಬಿಟ್ಟು ಯಾವುದೋ ಮಾತ್ರೆ ಕೊಡ್ತಾರೆ, ಯಾವುದೋ ಔಷಧಿ ಕೊಡ್ತಾರೆ, ಅಥವಾ ಯಾವುದೋ ಒಂದು ನ್ಯಾಚುರಲ್ ಇದನ್ನು ತಗೊಳ್ಳಪ್ಪ, ಈ ಹಣ್ಣು ತಿನ್ನು, ಈ ಹಾಲು ಕುಡಿ ಅದೇನೋ ಒಂದು ಹೇಳ್ತಾರೆ ವೈದ್ಯರು. ಹೋದರೆ ನಾವು ವಿಟಮಿನ್ B ಮಾತ್ರೆ ನುಂಗು ಅಂತ ಹೇಳ್ತಾರೆ. ಪ್ರಾಣಿಗಳೇನು ಮಾಡಬೇಕು, ಜೀವವೈವಿಧ್ಯ ಏನು ಮಾಡಬೇಕು? ಸೊ ಈ ಒಂದು ಕೊರತೆ ಬಹಳ ದೊಡ್ಡದಾಗಿದೆ. ಅಂದರೆ ಬೇರೆ ದೇಶಗಳಲ್ಲಿ ಇವುಗಳ ಅಧ್ಯಯನ ಆಗಿ ಅಮೆರಿಕಾದಂಥ ರಾಷ್ಟ್ರಗಳಲ್ಲಿ ಈ ಒಂದು ಕಾರಣಗಳಿಗೋಸ್ಕರನೇ ಹೈಡ್ರೋ ಎಲೆಕ್ಟ್ರಿಕ್ ಪವರ್, ನಮ್ಮ ಜಲವಿದ್ಯುತ್ ಯೋಜನೆಗೋಸ್ಕರ ಮಾಡಿದಂಥ ಅಣೆಕಟ್ಟುಗಳನ್ನ ಕೆಡವಿದ್ದಾರೆ. ನಮ್ಮಲ್ಲಿ ಅದು ಸಾಧ್ಯ ಆಗದಿರೇ ಇರ್ಬೋದು, ಬಟ್ ಇದು ಜಗತ್ತಿನಲ್ಲಿ ಆಗಿದೆ. ಅದು ಇವತ್ತಿನ ದಿವಸ ಅದ್ರ ಬಗ್ಗೆ ಪುಸ್ತಕನೇ ಇದೆ. ನಮ್ಮ ಭರತ್ ಜುಂಜುನ್ವಾಲಾ ಅವರ ಪುಸ್ತಕ, ನೀವು ಸುಮ್ಮನೆ ಗೂಗಲಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ. ಅದು ಅಂತ ಲೆಸನ್ಸ್ ಫ್ರಮ್ ಅಮೇರಿಕಾ ಅಂತಂದ್ಬಿಟ್ಟು ಹಾಕಿದ್ದಾರೆ. ಅಂದರೆ ಅವರ ಪ್ರಕಾರ ನಾವು ಏನು ವಿದ್ಯುತ್ತನ್ನು ನಾವು ಪಡಿತೀವಿ ಅದರ ಒಂದು ಮೌಲ್ಯ, ಹಾಗೆ ನಾವು ಮಾಡ್ದಿರಾ ನದಿನ ಹರಿಯೋದಕ್ಕೆ ಬಿಟ್ಟರೆ ಬಯೋಡೈವರ್ಸಿಟಿ ಮೂಲಕ, ಆನಂತರ ಅದು ನದಿಗಳಿಗೆ ಸಾಗರಕ್ಕೆ ಕೊಡುವಂಥ ಪೋಷಣೆಗಳ ಮೂಲಕ, ಅದ್ರ ಮೂಲಕ ನಾವು ಆಹಾರ ತಗೋತೇವೆ. ಮೀನು ಬರುತ್ತೆ, ಮೀನು ಬಹಳ ದೊಡ್ಡ ಆಹಾರ. ನಾವು ಯಾರೋ ಒಬ್ಬರಿಬ್ಬರು ತಿಂದಿರೇ ಇರ್ಬೋದು, ಬಟ್ ನಮ್ಗೆ ಅದು ಬಹಳ ದೊಡ್ಡ ಇಟ್ಸ್ ಎ ಸ್ಟಾಪಲ್ ಫುಡ್. ಸೊ ಆಮೇಲೆ ಆ ಒಂದು ಆಹಾರ ಚಕ್ರಕ್ಕಾಗುವಂಥ ಅನುಕೂಲ, ಈ ಎಲ್ಲದನ್ನು ನೋಡಿದಾಗ ಇದೊಂದು ಬಹಳ ದೊಡ್ಡ ಇದು. ಅದನ್ನು ನಾವು ಕಾಸ್ಟಿಂಗ್ ಮಾಡೇ ಇಲ್ಲ. ಆ ಕಾಸ್ಟಿಂಗ್ ಮಾಡಿದಾಗ ನೀವು ಹೈಡ್ರೋ ಎಲೆಕ್ಟ್ರಿಕ್ ಪವರಿಂದ ನಿಮಗೇನು ಬರುತ್ತೆ ಅದು ಬಿಡಿಗಾಸು ಅಂತಾಗ್ಬಿಡುತ್ತೆ. ಸೊ ಹಾಗಾಗಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗೋಸ್ಕರ ಮಾಡುವಂಥ ಅಣೆಕಟ್ಟುಗಳು ಈಸ್ ನಾಟ್ ಗುಡ್ ಅಂತ ಒಂದು ಅಭಿಪ್ರಾಯ ಬಂದು ಅದನ್ನು ಕೆಡವುತ್ತಾ ಇದ್ದಾರೆ. ಸೊ ಆ ಒಂದು ಹಂತದಲ್ಲಿ ಜಗತ್ತಿರುವಾಗ ನಾವು ಇವತ್ತಿನ ದಿವಸ ಅನೇಕ ಕಾರಣಗಳು ಕೊಟ್ಟು ಅಣೆಕಟ್ಟಿನ ಸರಮಾಲೆಗಳನ್ನು ನಾವು ನಿರ್ಮಿಸ್ತಾ ಇದ್ದೀವಿ. ಸೊ ಈಗ ನೇತ್ರಾವತಿ ಆಮೇಲೆ ಅಥವಾ ಎತ್ತಿನ ಹೊಳೆಯ ಪರಿಯೋಜನೆ ಅಂತ ಮಾಡಿದ್ರು, ಆಮೇಲೆ ಭಾರತದ ನದಿ ಜೋಡಣೆ ಅಂತ ನಾವು ಈಗ ಇದು ಮಾಡ್ತಾ ಇದ್ದೀವಿ. ಸೊ ಇವಾಗ ಇದನ್ನು ನೋಡೋಣ ಅದು ಏನು ಅಂತಂದ್ಬಿಟ್ಟು. ಇದು ನೋಡಿ, ಇದು ನಿಮಗೆ ಕಾಣಿಸುತ್ತೋ ಗೊತ್ತಿಲ್ಲ ಸರಿಯಾಗಿ. ಇವಾಗ ನಾನು ಹೇಳಿದೆ, ಈಗ ಒಂದು ಅರಣ್ಯ ಇತ್ತು, ನಾನೊಂದು ಅಣೆಕಟ್ಟು ಕಟ್ತಾ ಇದ್ದೀನಿ, ಅಥವಾ ನೇತ್ರಾವತಿ ನದಿ ತಿರುಗಿಸ್ತಾ ಇದ್ದೀನಿ, ಅಥವಾ ಇದೀ ನದಿ ಜೋಡಣೆ ಮಾಡ್ತಾ ಇದ್ದೀನಿ ನಾನು. ಸರಿ, ಮಾಡಿದ ಮೇಲೆ ನಾವು ಇವೆಲ್ಲವೂ ಯೋಚನೆ ಮಾಡಿದ್ದ ತೊಂದರೆಗಳು ಆಗುತ್ತೆ. ಕಾಡು ಕಡಿತೀವಿ, ಇನ್ನಷ್ಟು ಕಾಡನ್ನು ನಾವು ಹಿನ್ನೀರಲ್ಲಿ ಮುಳುಗಿಸ್ತೇವೆ. ಇಷ್ಟೆಲ್ಲ ಮಾಡಿದಾಗ
ಇದು ಜೀವ ವೈವಿಧ್ಯ ಮೇಲೆ ಯಾವ ಪರಿಣಾಮ ಬೀರುತ್ತೆ? ಏನಾದರೂ ಸಮೀಕ್ಷೆ ಮಾಡಿದ್ದಾರಾ? ಯಾರಾದರೂ ವೈಜ್ಞಾನಿಕವಾದಂಥ ಸಮೀಕ್ಷೆ ಮಾಡಿದ್ದಾರಾ? ಗೊತ್ತಿಲ್ಲ. ಸೊ ಇದನ್ನು ನಾವು ತಿಳ್ಕೊಬೇಕು ಅನ್ನೋ ಒಂದು ಪ್ರಯತ್ನ. ಯಾಕೆ ಇದನ್ನು ಮಾಡಿದೆ ಅಂತಂದರೆ, ನಮ್ಮ ಸೈಲೆಂಟ್ ವ್ಯಾಲಿ ಹೋರಾಟದ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುತ್ತದೆ. ಭಾರತದಲ್ಲಿ ಯಶಸ್ವಿಯಾದಂಥ ಅದ್ಭುತವಾದಂಥ ಒಂದು ಪರಿಸರ ಪರ ಹೋರಾಟ ಅದು. ಜನರು ಸೇರ್ಕೊಂಡು ಮಾಡಿದಂಥ ಹೋರಾಟ ಅದು. ಕೇರಳದಲ್ಲಿ ಸೈಲೆಂಟ್ ವ್ಯಾಲಿ ಅಂತಂದರೆ, ಈಗ ನೀವು ಯಾವುದೇ ಒಂದು ಕಾಡಿಗೆ ಹೋದ್ರೂ ಈ ಜೀರುಂಡೆ ಸದ್ದು ಕೇಳುತ್ತೆ, ನಮಗೆ ಜೀ ಅಂತ ಕೇಳುತ್ತೆ. ತೇಜಸ್ವಿ ಅವರು ಕೆಲವು ಕಡೆ ಬರೀತಾರೆ, ಆ ಕಾಡಿಗೆ ಹೋದರೆ ಕಿವಿ ಹತ್ರ ಟ್ರ್ಯಾಕ್ಟರ್ ಬರೋಂಥ ಸದ್ದು ಕೇಳುತ್ತೆ ನನಗೆ ಅಂತ ಅಂದ್ಬಿಟ್ಟು ಅಂತ. ಸೊ ಅಂಥ ಜೀರುಂಡೆಗಳು ಕೇರಳದ ಕೆಲವು ಕಡೆ ಇಲ್ಲ ಅದು. ಸೊ ಹಾಗಾಗಿ ಅದು ಸೈಲೆಂಟ್ ವ್ಯಾಲಿ, ಅದು ಮೌನ ಕಣಿವೆ ಅಂತ ಅಂದ್ಬಿಟ್ಟು. ಆ ಮೌನ ಕಣಿವೆಗೊಂದು ಯೋಜನೆ ಮಾಡಿದ್ರು, ಅಣೆಕಟ್ಟು ಕಟ್ಟಬೇಕು ಅಂತ ಯೋಜನೆ ಮಾಡಿದ್ರು. ಆಗ ಅಲ್ಲಿ ಇದ್ದಂಥ ಕೆಲವು ಪರಿಸರ ವಿಜ್ಞಾನಿಗಳು, ವಿಜಯನ್ ಮತ್ತು ಇನ್ನು ಕೆಲವು ಅವರು ಅವಾಗ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಗಳಾಗಿದ್ದರು, ಆ ಸಂದರ್ಭದ ಮಾತು ಇದು. ಅವರು ಯೋಚನೆ ಮಾಡಿದ್ರು, ಈಗ ಡ್ಯಾಮ್ ಅಂತೂ ಬರುತ್ತೆ, ಅದು ಇನ್ಎವಿಟಬಲ್, ನಾವು ಅದನ್ನು ತಡೆಯೋದಕ್ಕೆ ಆಗುವುದಿಲ್ಲ, ಡ್ಯಾಮ್ ಅಂತೂ ಬರುತ್ತೆ. ಆದರೆ ಈಗ ಒಂದು ಸಮೀಕ್ಷೆ ಮಾಡೋಣ, ಇಲ್ಲಿ ಏನೇನು ಜೀವ ವೈವಿಧ್ಯ ಇದೆ ಅದರದ್ದೆಲ್ಲ ಒಂದು ಪಟ್ಟಿ ಮಾಡ್ಕೊಳ್ಳೋಣ. ಡ್ಯಾಮ್ ಬರುತ್ತೆ, ಡ್ಯಾಮ್ ಆದ 5 ವರ್ಷದ ನಂತರ ಮತ್ತೊಂದು ಸತಿ ಸಮೀಕ್ಷೆ ಮಾಡೋಣ. ಆಕೆ ಸಮೀಕ್ಷೆ ಮಾಡಿದಾಗ ಈ ಎರಡನ್ನೂ ಹೋಲಿಸಿ ನೋಡಿದಾಗ ನಾವು ಕಳ್ಕೊಂಡಿದ್ದೇನು ಅಂತ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಆ ಒಂದು ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಮಾಡಿದಾಗ ಅಲ್ಲಿ ಎಷ್ಟು ಜೀವ ವೈವಿಧ್ಯ ಸಿಕ್ತು ಅಂತಂದರೆ, ಈ ಡ್ಯಾಮ್ ಕಟ್ಟಲೇಬಾರ್ದು ಅನ್ನೋ ಒಂದು ಅಭಿಪ್ರಾಯ ಬಂದು ಅದು ದೊಡ್ಡ ಹೋರಾಟ ಆಗಿ ಕೊನೆಗೆ ಆ ಡ್ಯಾಮ್ ಬೇಡ ಅಂತ ಆಯ್ತು. ಸೊ ಈಗ ಅದರ 10ರಷ್ಟು ದೊಡ್ಡ ಡ್ಯಾಮ್ಗಳನ್ನು ನಾವು ಭಾರತದ ನದಿ ಜೋಡಣೆ ವಿಷಯದಲ್ಲಿ ನಾವು ಮಾಡ್ತಾ ಇದ್ದೇವೆ. ನೇತ್ರಾವತಿ ತಿರುಗಿಸ್ಬೇಕು ಅಂತಂದಾಗ ಇಂಥ ಎಲ್ಲ ಕೆಲಸಗಳು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಯಾರಾದರೂ ಅಂಥ ಒಂದು ಸಮೀಕ್ಷೆ ಮಾಡಿದಾರಾ ಅಥವಾ ಯಾರಾದರೂ ಯೋಚನೆ ಮಾಡಿದಾರಾ? ಈ ಯೋಜನೆ ಬಗ್ಗೆ ಅರಣ್ಯ ಇಲಾಖೆಯ ಅಭಿಪ್ರಾಯ ಏನು? ಇದು ನನಗೆ ಬೇಕಾಗಿತ್ತು. ಸೊ ಮುಂಚೆ ಆದರೆ ನಾವೇನಾದರೂ ಅರಣ್ಯಾಧಿಕಾರಿಗಳನ್ನ ಅಥವಾ ಯಾವುದೇ ಒಬ್ಬ ಅಧಿಕಾರಿನ, ಸರ್ಕಾರಿ ಅಧಿಕಾರಿನ ಕೇಳಿದ್ರೆ ಯಾಕಯ್ಯ ನಿಂಗೆ ಅಂತ ಇದ್ರು. ಈಗ ಇದು ಮಾಹಿತಿ ಹಕ್ಕು ಕಾಯ್ದೆ ಇರೋದ್ರಿಂದ ಆ ಕಾಯ್ದೆ ಅನ್ವಯ ನಾವು ಪತ್ರ ಬರೆದು ಕೇಳ್ಬೋದು, ಏನು ಮಾಡ್ತಾ ಇದ್ದೀರಾ, ಯಾಕೆ ಎಲ್ಲ ಕೇಳ್ಬೋದು ನಾವು. ಹಾಗೆ ಕೇಳಿದಾಗ ನೋಡಿ, ಇಲ್ಲಿ ನಿಮ್ಮ ಅಲ್ಲಿ ಕಾಣುತ್ತದೋ ಇಲ್ಲೋ ಗೊತ್ತಿಲ್ಲ ನನಗೆ, ಇಲ್ಲಿ ನಾನು ಕೇಳಿದಾಗ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಗೆ ಕೇಳಿದ್ದೆ. ಇತ್ತೀಚೆಗೆ ತೀವ್ರ ಚರ್ಚೆಯಾಗುತ್ತಿರುವ ನೇತ್ರಾವತಿ ನದಿ ತಿರುಗಣೆ ಯೋಜನೆ ಕುರಿತಂತೆ ಕರ್ನಾಟಕ ಸರ್ಕಾರದ ಯಾವುದಾದರೂ ಇಲಾಖೆ ತಮ್ಮನ್ನು ಸಂಪರ್ಕಿಸಿದ್ದಾರೆಯೇ? ಹೌದಾಗಿದ್ದಲ್ಲಿ ದಯಮಾಡಿ ಯಾವ ಯಾವ ಇಲಾಖೆ ತಮ್ಮನ್ನು ಸಂಪರ್ಕಿಸಿದೆ, ಸದರಿ ಪತ್ರಗಳ ಪ್ರತಿ ಹಾಗೂ ಅದಕ್ಕೆ ಅರಣ್ಯ ಇಲಾಖೆಯ ಪ್ರತಿಗಳನ್ನು ದಯಮಾಡಿ ಒದಗಿಸಿರಿ ಅಂತ ಕೇಳಿದ್ದೆ. ಅವ್ರ ಉತ್ತರ, ಅರಣ್ಯ ಇಲಾಖೆಯಲ್ಲಿ ಇದುವರೆಗೂ ಸದರಿ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಇಲಾಖೆ ಮತ್ತು ಸಂಸ್ಥೆಯು ಸಂಪರ್ಕಿಸಿರುವುದಿಲ್ಲ. ಎರಡನೇ ಪ್ರಶ್ನೆ, ಸದರಿ ಯೋಜನೆಯು ಲಗತ್ತಿಸಿರುವ, ಅದಕ್ಕೊಂದು ಅಟ್ಯಾಚ್ಮೆಂಟ್ ಕೊಟ್ಟಿದೆ, ಲಗತ್ತಿಸಿರುವ ಸ್ಥಳಗಳನ್ನು ಹಾಯ್ದು ಹೋಗುತ್ತವೆ. ಈ ಸ್ಥಳಗಳಲ್ಲಿ ಯೋಜಿತ ಪ್ರಮಾಣದ ಕಾರ್ಯಗಳಾದಲ್ಲಿ ವನ್ಯಜೀವಿಗಳ ಆವಾಸ ಹಾಗೂ ಸಂರಕ್ಷಣೆಯ ಮೇಲಾಗುವ ಪರಿಣಾಮಗಳೇನು? ಈ ಕುರಿತು ಇಲಾಖೆ ಸಮೀಕ್ಷೆ ನಡೆಸಿದೆಯೇ? ಇಲಾಖೆ ವತಿಯಿಂದ ಈವರೆಗೆ ಯಾವುದೇ ಸಮೀಕ್ಷೆ ನಡೆಸಲಾಗುವುದಿಲ್ಲ. ಕೊನೆ ಪ್ರಶ್ನೆ, ಯಾವ ಯಾವ ಇಲಾಖೆಗಳು ಈ ಯೋಜನೆಯನ್ನು ಕೈಗೊಳ್ಳಲು ಅರಣ್ಯ ಇಲಾಖೆಯಿಂದ ಹಾಗೂ ವನ್ಯಜೀವಿ ರಕ್ಷಣಾ ಕಾಯ್ದೆ 1972ರಲ್ಲಿ ತಮ್ಮಿಂದ ಅನುಮತಿ ಕೊಳ್ಳಬೇಕಾಗುತ್ತದೆ ಅಂತ ಕೇಳಿದ್ದೆ ನಾನು. ಅದಕ್ಕೆ ಸದರಿ ಯೋಜನೆ ಕೈಗೆತ್ತಿಕೊಳ್ಳುವ ಇಲಾಖೆ ಸಂಸ್ಥೆಯವರು ಕೇಂದ್ರ ಸರ್ಕಾರದ ನಿಯಮಾನುಸಾರ ಅನುಮತಿ ಪಡೆದುಕೊಳ್ಳಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದು, ಕಡೆ ಪಕ್ಷ ನಿಮಗೆ ಆಸಕ್ತಿನೂ ಇಲ್ವಾ? ಅದು ಅನುಮತಿ ಅವ್ರು ಕೇಂದ್ರ ಸರ್ಕಾರದಿಂದ ತಗೊಳ್ಳಿ. ಕಾಡು ಹೋಗೋದು ನಮ್ಮ ಹಾಸನ ಸಕಲೇಶ್ಪುರದ ಕಡೆ ಕಾಡು. ಸೊ ಕಡೆ ನನಗೆ ಆಸಕ್ತಿ ಇಲ್ಲದೆ ಇರ್ಬೋದು, ಅರಣ್ಯಾಧಿಕಾರಿಗಳು ನಿಮಗೆ ಆಸಕ್ತಿ ಇಲ್ವಾ? ಇದು ನಾನು ಖಂಡಿತವಾಗ್ಲೂ ದಯಮಾಡಿ ಯಾರೂ ತಪ್ಪು ತಿಳ್ಕೊಬೇಡಿ. ನಾವು ಇದು ಯಾರ ವಿರುದ್ಧನೂ ಹೇಳ್ತಾ ಇರುವಂಥ ಮಾತುಗಳಲ್ಲ. ಇದು ವಸ್ತುಸ್ಥಿತಿನ ನಾವು ಅವಲೋಕಿಸಿದಾಗ ಯಾರಿಗೆ ಅದ್ರ ಬಗ್ಗೆ ಅಷ್ಟೇ ಇರಬೇಕಾಗಿತ್ತೋ ಅವರಲ್ಲಿ ಇದು ಕಂಡು ಬರ್ತಾ ಇರಲ್ವಲ್ಲ ಅನ್ನೋ ಒಂದು ನೋವು ನಂದದು. ಇನ್ನೊಂದು ಪತ್ರ, ಇದು ಹಾಸನ ವೃತ್ತ ಅವ್ರಿಗೆ, ಇವಾಗ ಇವರೆಲ್ಲರೂ ಅವ್ರನ್ನ ಕೇಳೋಣ ಅಂತ ಕೇಳಿದ್ರೆ ಸೇಮ್ ಅದೇ ಪ್ರಶ್ನೆ. ಹಾಸನ ವೃತ್ತ ಕಚೇರಿಗಾಗಲಿ ಅಥವಾ ವೃತ್ತ ವ್ಯಾಪ್ತಿಯ ವಿಭಾಗದ ಕಚೇರಿಗಳಿಗಾಗಲಿ ಈವರೆಗೂ ಸದರಿ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಇಲಾಖೆ ಮತ್ತು ಸಂಸ್ಥೆಯು ಸಂಪರ್ಕಿಸಿರುವುದಿಲ್ಲ. ಆಯ್ತಲ್ಲ. ಇನ್ನು ಯಾರಾದರೂ ಇದು ಮಾಡಿದಾರಾ, ಸಮೀಕ್ಷೆ ಮಾಡಿದಾರಾ ಅಂತಂದರೆ, ಈ ಯೋಜನೆಯು ಹಾದು ಹೋಗುವ ಸ್ಥಳಗಳಲ್ಲಿ ಈ ವೃತ್ತದ ವತಿಯಿಂದ ಸಮೀಕ್ಷೆ ನಡೆಸಲಾಗುವುದಿಲ್ಲ. ಇದು ಒಬ್ಬ ಅರಣ್ಯಾಧಿಕಾರಿ ಸೈನ್ ಹಾಕಿ ಸೀಲ್ ಹಾಕಿ ಕೊಟ್ಟಿರುವಂಥ ಉತ್ತರ. ಮಾಹಿತಿ ಹಕ್ಕು ಕಾಯ್ದೆ ಅನ್ವಯ ಇದು ನಿಜನೋ ಸುಳ್ಳು ಅನ್ನೋ ಸಂದೇಹ ಯಾರಿಗಾರು ಇದ್ರೆ ಇಂಥ ಒಂದು ಪತ್ರ ಬಂದಿತ್ತ ಅಂತ ನೀವು ಬೇಕಾದ್ರೆ ಕೇಳ್ಬೋದು. ಸೊ ಇದು ನಮ್ಮ ಪರಿಸ್ಥಿತಿ ಅದು. ಆಮೇಲೆ ಇನ್ನೊಂದು ಪ್ರಶ್ನೆ, ಸದರಿ ಯೋಜನೆ ಬೇರೆ ಇಲಾಖೆಗಳು ಏನೋ ಇದು ಮಾಡಿದ್ದಾರೆ, ಸದರಿ ಯೋಜನೆ ಕೈಗೆತ್ತಿಕೊಳ್ಳೋ ಇಲಾಖೆ ಸಂಸ್ಥೆಯವರು ಕೇಂದ್ರ ಸರ್ಕಾರದ ನಿಯಮಾನುಸಾರ ಅನುಮತಿ ತಗೋಬೇಕಾಗುತ್ತೆ ಅಂತ. ಆಮೇಲೆ ಹೋಗಲಿ ನಿಮ್ಮ ಅಭಿಪ್ರಾಯ ಹೇಳಿ ಸ್ವಾಮಿ ಅಂತ ಕೇಳಿದೆ.
ಇದಾಯ್ತಲ್ಲ ಹೋಗಲಿ, ಅದನ್ನೆಲ್ಲ ಬಿಡಿ. ನಿಮ್ಮ ಅಭಿಪ್ರಾಯ ಏನು ಆಸ್ ಎ ಫಾರೆಸ್ಟ್ ಆಫೀಸರ್ ನಿಮ್ಮ ಅಭಿಪ್ರಾಯ ಏನು ಸ್ವಾಮಿ? ಈ ಮಾಹಿತಿಗೆ ಮೇಲಾಧಿಕಾರಿಗಳ ಮಟ್ಟದಲ್ಲಿ ಉತ್ತರಿಸಬಹುದಾಗಿರುತ್ತದೆ. ಸೊ ಇದು ಅವ್ರಿಗೆ ಬಂದಿರೋದೇ ಮೇಲಾಧಿಕಾರಿಯಿಂದ, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಿಂದ ಹಾಸನ್ DCFಗೆ ಬಂದಿರೋದು. ಇವರು ಹೇಳ್ತಾರೆ ನೀವು ಅವ್ರ ಹತ್ರ ಕೇಳಿ ಅಂತಂದು. ಸೊ ಇದು ಏನಾಗುತ್ತೆ ಅಂದರೆ, ಇಂಥ ಹೋರಾಟಗಳಲ್ಲಿ ಈ ಥರ ಸಾಕಷ್ಟು ಅನುಭವಗಳಾಗಿದೆ. ನಾನು ಎಲ್ಲ ಹಾಕಕ್ಕೆ ಹೋಗ್ತಾ ಇಲ್ಲ, ಇದೆರಡೇ ಹಾಕಿರೋದು. ಸೊ ಇದೇನಾಗುತ್ತೆ ಅಂತಂದರೆ, ನಿಮ್ಮ ಹೋರಾಟದ ಛಲ ಎಷ್ಟು ದಿನ ಇರುತ್ತೋ ಅದನ್ನು ಅವರು ಕುಗ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಏನಾಗುತ್ತೆ ಅಂತಂದರೆ, ನೀವು ಮತ್ತೆ ಪತ್ರ ಬರೆದ್ರೆ ಅವ್ರಿಗೆ ಕಚೇರಿಯಲ್ಲಿ ಈ ಕುರಿತ ಕಡತಗಳು ಲಭ್ಯವಿದ್ದು ತಾವು ಬಂದು ನಿಗದಿತ ಶುಲ್ಕವನ್ನು ಪಾವತಿಸಿ ಕಡತಗಳನ್ನು ಪರಿಶೀಲಿಸಬಹುದಾಗಿರುತ್ತದೆ ಅಂತ ಉತ್ತರ ಬರೀತಾರೆ. ಸೊ ಅದೇ ನೀವು ಶುಲ್ಕ ಪಾವತಿಸಿ ನೀವು ಮಾಡುವಷ್ಟು ಚೈತನ್ಯ ನಿಮಗಿರಬೇಕು. ಇಲ್ಲ ಅಂತಂತಂದರೆ ಆದರೆ ಇಷ್ಟಕ್ಕೆ ಅವ್ರಿಗೆ 2 ತಿಂಗಳ ಸಮಯ ಸಿಕ್ಕತ್ತೆ ಅವ್ರಿಗೆ. ನೀವು ಅವರು ನಮಗೆ ಪತ್ರ ಬರೆದು ನಾವು ಅದನ್ನು ಓದಿ ನಾವು ಅವ್ರಿಗೆ ಪತ್ರ ಬರೆದು ಅವರು ಕೊಟ್ಟ ಮೇಲೆ ಅವರಿಗೆ ಪತ್ರ ತಲುಪಿದ ಮೇಲೆ 2 ತಿಂಗಳ ಸಮಯ ಇರುತ್ತೆ ಅವ್ರಿಗೆ. ಸೊ ಇಷ್ಟು ಅಂದರೆ ಇಷ್ಟೆಲ್ಲ ಆಗಿ ನೋಡಿ, ಇದು 5-6 ವರ್ಷ ಆಗೋಯ್ತು. ಈಗ ಇದುವರೆಗೂ ಯಾರು ಏನೂ ಗೊತ್ತಿಲ್ಲ. ಅನೇಕರು ಇವಾಗ ಎಷ್ಟು ಇದು ಅಂತಂದರೆ, ಒಂಥರ ಅರಣ್ಯ ಅಂತಾರೆ ಯಾರು ಬೇಕಾದರೂ ಏನು ಬೇಕಾದ್ರೂ ಮಾಡ್ಕೋಬೋದು ಅಂತ ಹೋಗಿದೆ. ಇವಾಗ ಏನಾಗಿದೆ ಅಂದರೆ, ಇನ್ನೊಂದು ದಯಮಾಡಿ ನಾವು ನಿಮ್ಮೆಲ್ಲ ಕೇಳ್ಕೊಳ್ಳೋದು, ಇದನ್ನು ಗಮನಿಸಿ ಅಂತ ನಾನು ಕೇಳ್ಕೊಳ್ಳೋದು ಅಂತಂದರೆ, ಒಂದು ವಿಶಿಷ್ಟವಾದಂಥ ವಿಷಯ ಇದೆ. ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದಾಗ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಇರಲಿ, ಪೊಲೀಸ್ ಆಗಲಿ, ನನ್ನ ಹತ್ರ ದುರ್ವ್ಯವಹಾರ ಮಾಡಿದ್ರೆ ನಾನು ದೊಡ್ಡ ಇಶ್ಯೂ ಮಾಡಿಬಿಡ್ಬೋದು. ಅದನ್ನ ಚಾನೆಲ್ಗಳನ್ನೆಲ್ಲ ಕರೆಸಿ ದೊಡ್ಡ ಇಶ್ಯೂ ಮಾಡಿಬಿಡ್ಬೋದು. ಕಾಡಲ್ಲಿ ಏನು ನಡೆಯುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಇಂಥ ಒಂದು ಪರಿಸ್ಥಿತಿ ಇರುವಾಗ ನಾವು ನಮ್ಮ ಕಾಡುಗಳನ್ನು ಎಷ್ಟು ಮುಖ್ಯವಾದ್ದು ಅಂತ ಇವಾಗ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇದನ್ನು ನಾವು ಕಾಪಾಡ್ಕೊಳ್ಳೋದು ಹೇಗೆ? ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಇದ್ದಾರೆ. ಹಾಗಿರೋದಕ್ಕೆ ನಮ್ಗೆ ಇಷ್ಟ ಆದರೂ ಕಾಡುಗಳು ಉಳಿದಿರೋದು, ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದರೆ ಈ ನಡೆಯುವಂಥ ಈ ಪ್ರಮಾಣದ ಒಂದು ಕಾರ್ಯಚಟುವಟಿಕೆಗಳಲ್ಲಿ ನಡೆದರೆ ನಾವು ಮುಂದೆ ಹೇಗೆ, ಏನು, ಎಲ್ಲಿಗೆ ಹೋಗ್ತಾ ಇದ್ದೇವೆ, ಇದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಇದು ಅಂತ ಅಂದ್ಬಿಟ್ಟು ಈಗ ಒಂದು ಈ ವಿಡಿಯೋದು ನಮ್ಗೆ ಯಾತಕ್ಕೆ ಇದು ಬರ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ, ಐಡೋಣ ಯಾತಕ್ಕೆ ಸೌಂಡ್ ಬರ್ತಾ ಇಲ್ಲ ಅಂತ. ಇಲ್ಲಿ ಆಗಲಿ ಸರ್, ಓಕೆ. ಅದು ಬರೋವರೆಗೂ ನಾವು ಬೇರೆ ಮುಂದಕ್ಕೆ ನೋಡೋಣ, ನಮ್ಮ ಸಮಯ ಆಗುತ್ತೆ. ಈಗ ನದಿ ಜೋಡಣೆ ಅಂತಂದರೆ ನಾವು ಯಾರೋ ಒಬ್ಬರು ತಲೆ ಕಟ್ಟಕ್ಕಾಗಲ್ಲ. ಅದನ್ನ ಯಾರೋ ಒಬ್ಬ ಅಧಿಕಾರಿ ಇದು ಅಂತ ಅಂದ್ಬಿಟ್ಟು ಅಂತ ಇದಕ್ಕೊಂದು ಇತಿಹಾಸ ಇದೆ. ನಾನು ಇಲ್ಲೂ ಹಾಗೆ ನೀವು ಅದನ್ನು ಗಮನಿಸ್ತಾ ಹೋಗಿ. ನಮಗೆ ಅಂದರೆ ಮುಂಚೆ ನಮ್ಗೆ ಗೊತ್ತಿರಲಿಲ್ಲ, ವಿಷಯನೇ ಗೊತ್ತಿರಲಿಲ್ಲ, ನಾವು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದು 19ನೇ ಶತಮಾನದಲ್ಲಿ, ಕ್ಷಮಿಸಿ, ಸರ್ ಆರ್ಥರ್ ಕಾಟನ್ ಸಂಪರ್ಕ ಮತ್ತು ಕೃಷಿಗಾಗಿ, ಇದರಲ್ಲಿ ಬೇರೇನು ಉದ್ದೇಶ ಅಲ್ಲ, ಸಂಪರ್ಕ ಮತ್ತು ಕೃಷಿಗಾಗಿ ನದಿ ಜೋಡಣೆಯನ್ನು ಪ್ರಸ್ತಾಪಿಸಿದರು. ಬ್ರಿಟಿಷ್ ಸರ್ಕಾರ ಆಸಕ್ತಿ ತೋರಿಸಲಿಲ್ಲ. ಸೊ ಅವ್ರು ಮಾಡಿ ಸಂಪರ್ಕ ಆಗುತ್ತೆ ಅಂತ ಕಾಡೆಲ್ಲ ಕರೆದು ಬಿಡೋದು, ನದಿಗಳನ್ನ ಜೋಡಿಸ್ಕೊಂಡು ಹೋಗ್ಬಿಡೋದು. ಸೊ ಅಲ್ಲಿ ನಾವು ಓಡಾಡ್ಕೊಂಡಿರ್ಬೋದು ಅಂತಂದ್ಬಿಟ್ಟು ಅದು ಒಂದು. ಅದಾದ ನಂತರ ಡಾಕ್ಟರ್ KL ರಾವ್ 6 ದೊಡ್ಡ ಜೋಡಣೆಗಳನ್ನು ಪ್ರಸ್ತಾವಿಸಿ 20 ದಶಲಕ್ಷ ಹೆಕ್ಟೇರ್ ಭೂಮಿಗೆ ನೀರುಣಿಸುವ ಯೋಜನೆ ಹಾಕಿದ್ದರು. ಸಂಪನ್ಮೂಲಗಳ ಕೊರತೆಯಿಂದಾಗಿ ಇದು ನಡೆಯಲಿಲ್ಲ. ಆಯಿತಾ? ಇದಾದ ನಂತರ ಕ್ಯಾಪ್ಟನ್ ದಸ್ತೂರ್ ಅವರ ಗಾರ್ಲ್ಯಾಂಡ್ ಕೆನಾಲ್, ಗಾರ್ಲ್ಯಾಂಡ್ ಅಂತಂದರೆ ಉತ್ತರ ಭಾರತದಲ್ಲಿ ಹಾಗೂ ದಕ್ಷಿಣ ಭಾರತದಲ್ಲಿ ಹಾರದ ಹಾಗೆ ಸಮ ಮಾಡಿಬಿಟ್ಟು ಆ ನದಿಗಳನ್ನ ಜೋಡಿಸೋದು, ಆ ಬೆಟ್ಟಗಳನ್ನೆಲ್ಲ ಕಡಿದುಬಿಟ್ರೆ ನೀರೆಲ್ಲಿಂದ ಇರುತ್ತೆ ಅನ್ನೋದು ಆಗ ನಮ್ಮ ತಿಳುವಳಿಕೆಗೆ ಇರಲಿಲ್ಲ ಅದು. ಸೊ ಹಾಗಾಗಿ ಈಗ ನಾವು ಇದು ಆಗ ಅವ್ರೇನು ಅಂದ್ಕೊಂಡ್ರು ಅಂತಂದರೆ, ಈಗ ಬೆಟ್ಟ ತುಂಬ ಎತ್ತರ ಇರುತ್ತೆ, ನದಿಗಳು ಬೆಟ್ಟದಿಂದ ಹರಿದು ಬರಬೇಕು, ಕಷ್ಟ ಆಗುತ್ತೆ. ಅದ್ರ ಬದಲಾಗಿ ಆ ಬೆಟ್ಟ ಎಲ್ಲ ತೆಗೆದುಬಿಟ್ಟು ಒಂದು ಗಾರ್ಲ್ಯಾಂಡ್ ಥರ ಒಂದು ಮಾಡಿಬಿಡೋದು. ಮೇಲ್ಗಡೆ ಉತ್ತರ ಭಾರತದಲ್ಲಿ ಹಿಮಾಲಯದ ಕಡೆ ಒಂದು, ಕೆಳಗಡೆ ಒಂದು ಮಾಡಿಬಿಟ್ರೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡಿದ್ರು. ಫಾರ್ಚುನೇಟ್ಲಿ ಅದು ಯಾವುದೂ ಆಗಲಿಲ್ಲ. ಅದಾದ ನಂತರ 1982ರಲ್ಲಿ ಕೇಂದ್ರ ಸರ್ಕಾರದ ಇಲಾಖೆನೇ ರೂಪಿಸಿದ ಯೋಜನೆ ನಾವು ಇವಾಗ ಚರ್ಚೆ ಮಾಡ್ತಾ ಇರೋದು, ನದಿ ಜೋಡಣೆ, ಭಾರತದ ನದಿ ಜೋಡಣೆ ಅಂತ ಅಂದ್ಬಿಟ್ಟು. ಇದನ್ನು ನಾವು ಯಾರೇ ಇದು ವಾಜಪೇಯಿಯವರು ಮಾಡಿರೋಂಥ ತಪ್ಪು ಅಂತಲಾಗಲಿ ಯಾರದೂ ಅಲ್ಲ, ಅದು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮಾಡಿರೋದು. ಬಟ್ ಅಂದರೆ ಅವ್ರ ಮೇಲೂ ತಪ್ಪು ಹೊರಿಸೋದಕ್ಕೋಸ್ಕರ ಅಲ್ಲ, ದಯಮಾಡಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆಗ ನಮಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ತೊಂದರೆಗಳಾಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅದು ನಡೀತಾ ಇತ್ತು. ಸೊ ಈಗ ಚರ್ಚೆ ಒಳಗಿರುವಂಥ ನದಿ ಜೋಡಣೆ ಚಿತ್ರ ನೋಡಿ, ಅಲ್ಲಿದೆ ಅದು. ಅವರು ತೋರಿಸಿರೋ ನಮ್ಮ ಒಟ್ಟು 37 ನದಿಗಳನ್ನು ಕನೆಕ್ಟ್ ಮಾಡೋದು ಅಂತಂದರೆ ಎಲ್ಲ ಕಡೆ ಡ್ಯಾಮ್ ಕಟ್ಟಿ ಆ ನದಿಗಳ ನೀರನ್ನು ಬೇರೆ ಕಡೆಗೆ ಹರಿಸೋದು. ಇನ್ನೊಂದು ಕಡೆ ದೊಡ್ಡ ಪೂಲ್ ಮಾಡಿಬಿಟ್ಟು ಅಲ್ಲಿಂದ ಪಂಪ್ ಮಾಡಿ ಅರಾವಳಿಯಿಂದ ಕೆಳಗಡೆಗೆ ಪಂಪ್ ಮಾಡ್ಕೊಳ್ಳೋದು.
ಹಾಗೆಯೇ ದಕ್ಷಿಣ ಭಾರತದಲ್ಲೂ ಸಹ ಆ ಎಲ್ಲ ನದಿಗಳನ್ನು ಜೋಡಣೆ ಮಾಡೋದು ಅಂತ ಅಂದ್ಬಿಟ್ಟು. ಇದು ನಿಮಗೆ ಗೂಗಲಲ್ಲಿ ಸುಮ್ಮನೆ ಒಂದು ಕೀವರ್ಡ್ ಕೊಟ್ಟರೆ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಹೆಚ್ಚಿಗೆ ಅದಕ್ಕೆ ಹೇಳಕ್ಕೆ ಹೋಗಲ್ಲ. ಇವತ್ತಿನ ಇದು ಒಂದಿದು, ನಾನು ಬರೀ ವಿಜ್ಞಾನ ಮಾತ್ರ ನೋಡ್ತಾ ಇದ್ದೀನಿ. ಇದರದ್ದು ಆರ್ಥಿಕತೆ ಮತ್ತು ಸಾಮಾಜಿಕತೆನ ನಾನು ಹೆಚ್ಚಿಗೆ ಪ್ರಸ್ತಾಪ ಮಾಡೋದಿಲ್ಲ. ಇದನ್ನು ನಾವು ಖಂಡಿತವಾಗ್ಲೂ ನೋಡಬೇಕು. ಇವತ್ತಿನ ದಿವಸಕ್ಕೆ ಅಂದರೆ 2 ಸತಿ ಹೇಳಿದ್ರು ಇದು ಮುಗಿಸ್ಬಿಡ್ಬೇಕಾಗಿತ್ತು ಯೋಜನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ನಮ್ಮ ಕೆಲವರು ಆರ್ಥಿಕ ತಜ್ಞರು ಇಲ್ಲಿ ಬಂದಿದ್ದಾರೆ. ಯೋಚನೆ ಮಾಡಿ, 11 lakh crores ಎಸ್ಟಿಮೇಟ್ ಮಾಡಿರೋದು, 11 ಲಕ್ಷ ಕೋಟಿ ರೂಪಾಯಿಗಳು ಈ ಯೋಜನೆಗೆ ಬೇಕಾಗುತ್ತೆ ಅಂತ ಎಸ್ಟಿಮೇಟ್ ಮಾಡಿರೋವಂಥದ್ದು. ಇದು ಒಂದು ವೇಳೆ ಫೇಲ್ ಆಯಿತು ಅಂತಂದರೆ ಏನಾಗ್ಬೋದು ನಾವು ಯೋಚನೆ. ಅದಕ್ಕೆ ಇಷ್ಟು ಹಣನ ನಾವು ಇದು ಮಾಡೋಕ್ಕಾಗಲ್ಲ, ಸೋರ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ವಿಶ್ವಸಂಸ್ಥೆಯಿಂದನೋ ಅಥವಾ ಯಾವ್ದಾದ್ರು ಒಂದು ಬ್ಯಾಂಕಿನಿಂದನೋ ನಾವು ಸಾಲ ತೊಗೊಳ್ಬೇಕಾಗುತ್ತೆ. ಆ ಸಾಲಕ್ಕೆ ನಾವು ಎಷ್ಟು ಬಡ್ಡಿ ಕಟ್ಟಬೇಕಾಗುತ್ತೆ ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ. ಇಷ್ಟು ಹಣ ಕೊಟ್ಟು ನಾವು ಮಾಡಿದಂಥದ್ದು ಕಡೆಯ ಪಕ್ಷ ಒಂದು 100 ವರ್ಷ ಆದರೂ ನಮ್ಗೆ ಅನುಕೂಲ ಬರಬೇಕು. ನಾನು 10,000 ರೂಪಾಯಿ ಕೊಟ್ಟು ಒಂದು ಮೊಬೈಲ್ ತೊಗೊಂಡ್ರೆ 1 ವರ್ಷಕ್ಕೆ ಮುಂಚೆ ಹಾಳಾಗೋದ್ರೆ ನಾನು 10 ಸತಿ ಯೋಚನೆ ಮಾಡ್ತೀನಿ, 10 ಸತಿ ಬೈಕೋತೀನಿ. ಅಂಥದ್ರಲ್ಲಿ 11 ಲಕ್ಷ ಕೋಟಿ, ಇದು ಬರೀ ಎಸ್ಟಿಮೇಟ್ ಇದು ಅಷ್ಟೇನೆ, 11 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾರ್ವಜನಿಕ ಹಣನ ವ್ಯಯಿಸಿ ನಾವು ಈ ನದಿ ಜೋಡಣೆನ ಮಾಡಿದಾಗ ಅದು ನಿರೀಕ್ಷಿತ ಫಲ ಕೊಡದಲ್ಲೇ ಇದ್ರೆ ಅಥವಾ 25 ವರ್ಷಕ್ಕೆ ಫೇಲ್ ಆಯಿತು ಅಂತಂತಂದರೆ ವಾಟ್ ಈಸ್ ದ ಎಕನಾಮಿಕ್ಸ್ ಆಫ್ ದಿಸ್? ಒಂದು. ಎರಡನೇದು ಸಾಮಾಜಿಕವಾದ್ದು. ಒಂದು ಮಾತು ಹೇಳಿ ನಿಲ್ಲಿಸ್ತೀನಿ, ಅದು ಯಾಕೆ ನನಗೆ ವಿಜ್ಞಾನ ಮುಖ್ಯ ಇಲ್ಲಿ. ಈಗ ಇಲ್ಲಿ ಸುಮಾರು 1 ರಿಂದ 1.5 ಕೋಟಿ ಜನರನ್ನು ನಾವು ರೀಲೊಕೇಟ್ ಮಾಡಬೇಕಾಗತ್ತೆ, ಪುನರ್ವಸತಿ ಮಾಡಬೇಕಾಗತ್ತೆ. ಸೊ ಇದು ಪ್ರಾಮಾಣಿಕವಾಗಿ ಆಗುತ್ತಾ? ಇದು ನಮ್ಮೆಲ್ಲರ ಮುಂದೆ ಇರುವಂಥ ಪ್ರಶ್ನೆ. ಒಂದು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಒಪ್ಕೊಂಡಾಗೆ ಒಂದು ಸಭೆ ಒಳಗಡೆ ಬಾಕ್ರಾ ನಂಗಲ್ ಅಣೆಕಟ್ಟು ಕಟ್ಟಿದಾಗ ನಿರಾಶ್ರಿತವಾದಂಥವ್ರಿಗೆ ಇವತ್ತಿಗೂ ಸಹ ಪರಿಹಾರ ಕೊಟ್ಟಿಲ್ಲ. ಅಂಥದ್ರಲ್ಲಿ ಈಗ ನಾವು ಸ್ಥಳಾಂತರ ಮಾಡುವಂಥ ಜನಗಳು 1 ಕೋಟಿ ಜನರಿಗೆ ನಾವು ಎಲ್ಲಿ ಭೂಮಿ ಕೊಡೋದು, ಎಲ್ಲಿ ಕೃಷಿ ಭೂಮಿ ಕೊಡೋದು, ಎಲ್ಲಿ ಮನೆಗಳನ್ನು ಕಟ್ಟೋದು, ಎಲ್ಲಿ ಪ್ಯಾಕೇಜ್ ಕೊಡೋದು, ಹೇಗೆ ಇದರ ನಿರ್ವಹಣೆ ಹೇಗೆ ಏನು? ಇದು ಒಂದಾಯಿತು. ಇನ್ನೊಂದು, ಇವಾಗ ನನಗೆ ಕೃಷಿ ಭೂಮಿ ಇದೆ, ನಾನು ಡಿಮ್ಯಾಂಡ್ ಮಾಡ್ತೀನಿ, ನನಗೆ ಕಾನೂನು ಗೊತ್ತಿದೆ, ಕಾನೂನು ಪರಿಣಿತ ಪರಿಚಯ ಇದೆ, ಸ್ವಲ್ಪ ಮಟ್ಟಿಗೆ ಹಣವಂತ ಕೂಡ, ಹಾಗಾಗಿ ನನಗೆ ಬೇಕಾಗಿರುವಂಥ ನ್ಯಾಯನ ದಕ್ಕಿಸ್ಕೋತೀನಿ. ಆದರೆ ನನ್ನ ಕೃಷಿ ಭೂಮಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕೃಷಿ ನೌಕರರಿಗೆ, ಕೃಷಿ ಕಾರ್ಮಿಕರಿಗೆ ಕೃಷಿ ಭೂಮಿ ಇರೋದಿಲ್ಲ. ಸೊ ನನ್ನ ಭೂಮಿ ಹೋದ ತಕ್ಷಣ ಅವನು ಇಮಿಡಿಯೇಟ್ ಆಗಿ ಅವನು ನಿರಾಶ್ರಿತ ಆಗಿ ಹೋಗ್ತಾನೆ. ಅವನಿಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಪರಿಹಾರ ಬರೋದಿಲ್ಲ. ಸೊ ಅವರ ಜೀವನ ಹೇಗೆ? ಈ ಒಂದು ಸಾಮಾಜಿಕ ದೃಷ್ಟಿಕೋನನ ದಯಮಾಡಿ ಯೋಚನೆ ಮಾಡಿ. ಯಾಕಂದರೆ ಐ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ಸೈನ್ಸ್. ಈಗ ಈ ನದಿ ಜೋಡಣೆಯಿಂದ ಆಗುವಂಥ ಅನುಕೂಲಗಳೇನು ಅಂತ ಕೇಂದ್ರ ಸರ್ಕಾರ ಪಟ್ಟಿ ಮಾಡಿದೆ, ಅದನ್ನು ನೋಡೋಣ. ಕೃಷಿಗೆ ನೀರಿನ ಅಭಾವ ಇರುವುದಿಲ್ಲ, ಹಾಗೆ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಕೃಷಿಗೆ ನೀರಿನ ಅಭಾವವಿರುವುದಿಲ್ಲ, ನಿರುದ್ಯೋಗ ತೊಲಗುತ್ತದೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರವಾಗುತ್ತದೆ, ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗುತ್ತದೆಯಾಗಿ ಶಕ್ತಿಯ ಸಮಸ್ಯೆ ಒಂದು ಹಂತಕ್ಕೆ ಪರಿಹಾರವಾಗುತ್ತದೆ, ಪ್ರವಾಹ ಮತ್ತು ಬರ ಇರುವುದಿಲ್ಲ, ಆಂತರಿಕ ಸಾಗಾಣಿಕೆಗೂ ಒದಗಿತು ಅಂತ. ಆಂತರಿಕ ಸಾಗಾಣಿಕೆ ಅಂತಂದ್ರೆ ನೀವು ಕೆನಾಲ್ಗಳನ್ನು ಮಾಡಿದಾಗ ಅದ್ರ ಮೂಲಕ ನಾವು ಬೋಟ್ ಓಡಿಸ್ಬೋದು, ಇನ್ನೊಂದನ್ನು ಓಡಿಸ್ಬೋದು, ಮತ್ತೊಂದು ಓಡಿಸ್ಬೋದು. ಸೊ ಹಾಗಾಗಿ ಯು ಕ್ಯಾನ್ ಟ್ರಾನ್ಸಿಟ್, ನಮ್ಮ ಮೆಟ್ರೋ ರೈಲ್ಗಳ ಥರ ಇದನ್ನು ನಾವು ಓಡಿಸ್ಬೋದು ಅಂತ ಒಂದು ಹೇಳ್ತದೆ. ಇದಿಷ್ಟು ನಮಗೆ ಸಿಗುವಂಥ ಅನುಕೂಲಗಳು ಅಂತ. ಇದಕ್ಕೆ ನಾವು ಖರ್ಚು ಮಾಡ್ತಾ ಇರೋದು ಅಷ್ಟು ದೊಡ್ಡ ಹಣ. ಬಯೋಡೈವರ್ಸಿಟಿ ಮೇಲೆ ಏನು ಪರಿಣಾಮ ಬೀರುತ್ತೆ ನಮಗೆ ಗೊತ್ತಿಲ್ಲ, ಅದು ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಅದು ಉಳಿದಿದ್ದ ಯಾವ ವಿಷಯಗಳು ನಮಗೆ ಗೊತ್ತಿಲ್ಲ, ಯಾರನ್ನು ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಸೊ ಹೀಗಿರುವಾಗ ನಾವು ಇದನ್ನು ನಂಬಿಕೊಂಡು ಅಷ್ಟು ದೊಡ್ಡ ಯೋಜನೆಗೆ ನಾವು ಕೈ ಹಾಕಬೇಕಾಗಿದೆ. ಸೊ ಈಗ ಅದಕ್ಕಿರೋ ಆಕ್ಷೇಪಗಳನ್ನು ನೋಡೋಣ, ಏನೇನು ಆಕ್ಷೇಪಗಳಿವೆ ಅಂತಂದ್ಬಿಟ್ಟು. ಸಾಗರಕ್ಕೆ ವ್ಯರ್ಥವಾಗಿ ಹರಿದು ಹೋಗುವ ನೀರು ಎಂಬುದೇ ನಿರರ್ಥಕ. ನದಿಯ ನೀರು ಸಾಗರಕ್ಕೆ ಖನಿಜ ಮತ್ತು ಇತರ ಜೈವಿಕ ಸಂಪನ್ಮೂಲಗಳನ್ನು ತಲುಪಿಸುತ್ತದೆ. ಇದು ಸಾಗರ ಜೀವಿಗಳ ಆವಾಸವನ್ನು ಸುಸ್ಥಿತಿಯಲ್ಲಿರುತ್ತದೆ, ಆಹಾರ ಸರಪಳಿಯನ್ನು ಭದ್ರಪಡಿಸುತ್ತದೆ. ಇದಕ್ಕೆ ಎಷ್ಟು ತೊಂದರೆ ಆಗುತ್ತೆ ನದಿ ಜೋಡಣೆ ಮಾಡೋದ್ರಿಂದ? ಯಾರಾದರೂ ಸಮೀಕ್ಷೆ ಮಾಡಿದಾರಾ? ಯಾರೂ ಮಾಡಿಲ್ಲ. ಸೊ ಮಾಡಿದಿರ ಮುಂದುವರಿಯೋದಾ? ಗೊತ್ತಿಲ್ಲ. ಒಂದು. ಆಮೇಲೆ ಪ್ರವಾಹ ಬರುತ್ತೆ, ಪ್ರವಾಹ ಬರೋದನ್ನ ನಾವು ತಡಿತೀವಿ ಅಂತಾರೆ. ಪ್ರವಾಹ ಬರೋದು ಆ್ಯಕ್ಚುಲ್ ಆಗಿ ಏನಾಗುತ್ತೆ ಅಂದರೆ ಬಹಳ ಅನುಕೂಲ ಆಗುತ್ತೆ. ಪ್ರವಾಹ ಬಂದಾಗ ಅದು ನದಿನಲ್ಲಿರೋ ಹೂಳನ್ನು ಕೊಚ್ಕೊಂಡ್ಬರುತ್ತದೆ. ಅಂದರೆ ಇವಾಗ ಇಲ್ಲಿ ನಾವು ಟ್ರಾಫಿಕ್ ಜಾಮ್ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ಆ ರಸ್ತೆನಲ್ಲಿ ವಾಹನಗಳು ಸುಲಭವಾಗಿ ಹೋಗುವಾಗ ಆದಾಗ ಜಾಮ್ ಇರೋದಿಲ್ಲ. ಆ ರಸ್ತೆ ಸಾಮರ್ಥ್ಯ ಮೀರಿ ವಾಹನಗಳು ಬಂದಾಗ, ತಡೆ ಹಾಕಿದಾಗ ಪ್ರವಾಹ ಜಾಸ್ತಿ ಆಗುತ್ತೆ. ಅದೇ ಥರ ನದಿ ನೀರು ಅದರ ದಂಡೆಗಳ ನಡುವೆ ಹರಿಯೋ ಹೋಗುವಷ್ಟು ನೀರು ಮಾತ್ರ ಇದ್ದಾಗ ಪ್ರವಾಹ ಇರೋದಿಲ್ಲ. ಅದಕ್ಕಿಂತ ಮೀರಿ ಬಂದಾಗ ಪ್ರವಾಹ ಆಗುತ್ತೆ, ಅದು ಹೊರಗಡೆ ಬರುತ್ತೆ. ಅವಾಗ ಅದಕ್ಕೆ ಒತ್ತಡನೂ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ಒಳಗಡೆ ಇದ್ದಂಥ ಹೂಳನ್ನು ಕೊಚ್ಕೊಂಡ್ಬರುತ್ತೆ. ಸೊ ಆ ತಕ್ಷಣಕ್ಕೆ ತೊಂದರೆ ಆಗುತ್ತೆ ನಿಜ. ಆದರೆ ಪ್ರವಾಹ ಆಗಿ ಹೋದ ನಂತರ ಅದರ 10ರಷ್ಟು ಲಾಭ ನಮ್ಮ ಕೃಷಿಕರಿಗೆ ಆಗಿದೆ. ಇಟ್ ಈಸ್ ಡಾಕ್ಯುಮೆಂಟೆಡ್ ಎವಿಡೆನ್ಸ್.
ಯಾಕೆ ಅಂತಂದ್ರೆ ಆ ಹೂಳು ನಮ್ಮ ಹೊಲಗಳಲ್ಲೆಲ್ಲ ತುಂಬಿಕೊಂಡಿರುತ್ತೆ, ಗದ್ದೆಗಳಲ್ಲೆಲ್ಲ ತುಂಬಿಕೊಂಡಿರುತ್ತೆ. ಸೊ ಹಾಗಾಗಿ ಅವರ ಮುಂದಿನ ಒಂದು ಬೆಳೆ ಇದೆಯಲ್ಲ ಅದು ಅದ್ಭುತವಾಗಿ ಬರುತ್ತೆ. ಜೊತೆಗೆ ಇವತ್ತಿನ ದಿವಸ ನಾವು ಪ್ರವಾಹ ಬರುತ್ತೆ ಅಂತ ಹೆದರೋ ಹಾಗಿಲ್ಲ. ಪ್ರವಾಹದಿಂದ ಸಾಯ್ತಾ ಇರೋ ಜನರ ಸಂಖ್ಯೆ ಕಡಿಮೆ ಆಗಿದೆ, ನೀವು ಗಮನಿಸಿರ್ಬೋದು. ಇದೇನಂದ್ರೆ ಇನ್ನೊಂದು ನಾವು ಹೇಳ್ತೀವಲ್ಲ, ಅದೇನದು ಏನೋ ಅದಕ್ಕೊಂದು ಪದ ಹೇಳ್ತಾ ಇರೋದು ಅಂತ, ಥ್ಯಾಂಕ್ಲೆಸ್ ಜಾಬ್ ಅಂತ ಅಂದ್ಬಿಟ್ಟು. ಇಸ್ರೋದೊಂದು ಥ್ಯಾಂಕ್ಲೆಸ್ ಜಾಬ್ ಇದೆ. ಅಂದ್ರೆ ಅವರು ಅಷ್ಟು ಕೆಲಸ ಮಾಡಿದ್ದಾರೆ, ಬಟ್ ಅದನ್ನ ನಾವು ರೆಕಗ್ನೈಸ್ ಮಾಡೋದಿಲ್ಲ. ಏನಂದ್ರೆ ಇವತ್ತಿನ ದಿವಸ ಎಲ್ಲಿ ಪ್ರವಾಹ ಬರುತ್ತೆ ಅನ್ನೋದು ಸುಮಾರು ಒಂದು ವಾರಕ್ಕೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಜನಗಳನ್ನ ನಾವು ಸ್ಥಳಾಂತರ ಮಾಡಿಬಿಡ್ತೀವಿ, ಪ್ರವಾಹ ಬರುತ್ತೆ ಹೋಗುತ್ತೆ, ಮತ್ತೆ ಈ ಜನಗಳು ಅಲ್ಲಿಗೆ ಹೋಗ್ತಾರೆ. ಇದನ್ನ ಆಗ ಮಾಡಿಸಿದ್ದು ಇಸ್ರೋ, ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸೊ ಹಾಗಾಗಿ ಇವತ್ತಿನ ದಿವಸ ಪ್ರವಾಹ ಬಂದು ನಮಗೆ ಅಂತ ತೊಂದರೆ ಆಗೋದಿಲ್ಲ ಅದರಿಂದ. ಸೊ ಈ ಹಿನ್ನೆಲೆಯಲ್ಲಿ ನಾವು ಪ್ರವಾಹ ತಡೆಯೋದಕ್ಕೋಸ್ಕರ ನದಿ ಜೋಡಣೆ ಮಾಡ್ತೀವಿ ಅಂತಂದ್ರೆ ಏನರ್ಥ? ಇಲ್ಲಿ ಇನ್ನೂ ಒಂದು ವಿಷಯ ಇದೆ. ನಮ್ಮಲ್ಲಿ ಕೃಷಿ ಭೂಮಿ ಇರುವಂತ ಯಾರಿಗಾದ್ರೂ ಕೇಳಿ ನೋಡಿ. ಇವಾಗ ನಾನು ಅದೇ ಕೆಲಸ ಮಾಡ್ಕೊಂಡಿದ್ದೀನಿ. ಎಲ್ಲಿ ಪಕ್ಷಿ ವೀಕ್ಷಣೆ ಅಂತ ಹೋಗ್ತೀನಿ, ಇಲ್ಲಿವರೆಗೆ ರೈತರು ಸಿಕ್ಕಿದಾಗ, ಅಣ್ಣ ನಿಮ್ಮ ಭೂಮಿದು ಸಾವಯವ ಇಂಗಾಲ ಎಷ್ಟಿದೆ, ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟಿದೆ ಅಂತ. ಅವರು ಬಿಡಿ, ಅವ್ರು ಬಹಳ ಜನಕ್ಕೆ ಏನೂ ಗೊತ್ತಿರಲ್ಲ, ಆ ಪದನೇ ಕೇಳಿರಲ್ಲ ಅವರು. ಎಷ್ಟೋ ಜನ ವಿದ್ಯಾವಂತರು ಕೂಡ ಅವ್ರಿಗದು ಗೊತ್ತಿರಲ್ಲ. ಬಹಳ ಕಡಿಮೆ ಜನ ಚೆಕ್ ಮಾಡಿಸ್ಬೇಕಣ್ಣ, ಚೆಕ್ ಮಾಡಿಸಿಲ್ಲ ಸರ್ ನೋಡಬೇಕು ಅಂತ ಹೇಳ್ತಾರೆ. ಅಂದರೆ ಇವಾಗ ನೋಡಿ, ಇದು ಕೃಷಿ ಆಧಾರಿತ ದೇಶ, ಕೃಷಿ ದೇಶ ಅಂತಲೇ ಹೇಳ್ತೀವಿ ನಾವು. ಕೃಷಿ ನಮ್ಮಲ್ಲಿ ಇದೊಂದು ಯಶಸ್ವಿ ಆಗಬೇಕು ಅಂತಾದರೆ ಭಾರತದಲ್ಲಿ ನಮ್ಮ ದೇಶದ ಎಲ್ಲ ಕೃಷಿ ಭೂಮಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಸಾವಯವ ಇಂಗಾಲ 3% ಇರಬೇಕು. ನಮ್ಮಲ್ಲಿ 0.2 ಇದೆ, 0.15 ಇದೆ, 0.15 ಇದೆ. ಇಷ್ಟ ಸಾವಯವ ಇಂಗಾಲ ಇಟ್ಕೊಂಡು ನಾವು ಏನು ಕೃಷಿ ಮಾಡ್ತೀವಿ ನಾವು? ಇದು ಯಾರಿಗೂ ಗೊತ್ತಿಲ್ಲ. ಸೊ ಇದನ್ನ ಅವ್ರೇನು ಮಾಡ್ತಾರೆ ಅಂದರೆ, ಈ ಸತಿ ಬೆಳೆ ಬರಲಿಲ್ಲ ಅಂತಾರೆ, ಅವ್ರಿಗೆ ಎಲ್ಲ ಏಜೆಂಟ್ಗಳು ಇರ್ತಾರೆ. ನಮ್ಮ ಇದು ಪೆಸ್ಟಿಸೈಡ್ ಹಾಕೋ ಏಜೆಂಟ್ ಇರ್ತಾನೆ, ಗೊಬ್ಬರ ಮಾರೋ ಏಜೆಂಟ್ ಇರ್ತಾನೆ. ಅವನೇ ಇಷ್ಟು ಕಡಿಮೆ ಇದೆ ತಗೋ, ನಾವು ಇವು ಹೇಳೋದೇ ಇಲ್ಲ ಅದನ್ನ, ನಿಂದು ಕಡಿಮೆ ಇದೆಯಪ್ಪ ಅಂತ ಅವ್ನು ಹೇಳೋದೇ ಇಲ್ಲ ಅವನು. ಸೊ ಗೊಬ್ಬರ ಕೊಂಡ್ಕೋ ಹಾಕು, ಪೆಸ್ಟಿಸೈಡ್ ಕೊಂಡ್ಕೋ ಹಾಕು. ಅವರು ಸಾಲ ಮಾಡ್ತಾರೆ, ತೀರ್ಸಕ್ಕಾಗಲ್ಲ. ಅದಕ್ಕೆ ಹಲವಾರು ಒಳಗಡೆ ವಿಷ ಚಕ್ರಗಳು ಇರುತ್ತೆ. ಕೊನೆಗೆ ಅವ್ನು ನೇಣು ಹಾಕೊಂಡು ಸತ್ತೋಗ್ತಾನೆ. ಇಲ್ಲಿ ಬೇಕಾಗಿರೋದು ಸಾವಯವ ಇಂಗಾಲ ಜಾಸ್ತಿ ಮಾಡಿ. ಹೇಗೆ ಸಾವಯವ ಇಂಗಾಲ ಜಾಸ್ತಿ ಮಾಡೋದು? ಅಪ್ಪ, ಮೇಲ್ಗಡೆಯಿಂದ ಬೀಳೋ ಎಲೆನ ಗುಡಿಸ್ಬೇಡಿ, ಅಲ್ಲಿ ಬಿಟ್ಟಿರಿ, ಅಷ್ಟೇ ಸಾಕು, ಇನ್ನೇನು ಬೇಡ. ನಿಮ್ಮ ಹೊಲದಲ್ಲಿ, ನಿಮ್ಮ ಮನೆಯಲ್ಲಿ, ಪಾರ್ಕಲ್ಲಿ ಬೀಳುವಂಥ ಎಲೆಗಳು ಏನಿರುತ್ತಲ್ಲ ಅದನ್ನು ಹೊರಗಡೆ ಹೋಗೋಕೆ ಬಿಡಬೇಡಿ. ಅದು ಅಲ್ಲೇ ಕೊಳುತ್ತೆ, ಅದೇ ಸಾವಯವ ಇಂಗಾಲ ಆಗುತ್ತೆ, ಅಷ್ಟೇ ಸಾಕು. ಕಾಡಿನ ಪಕ್ಕದಲ್ಲಿರೋ ಹೊಲದಲ್ಲಿ ಬೆಳೆ ಬರಲಿಲ್ಲ ಅಂತ ಅವ್ನು ನೇಣು ಹಾಕೊಂಡು ಸತ್ತೋಗ್ತಾನೆ. ಪಕ್ಕದ ಕಾಡಲ್ಲಿ ಸಾವಯವ ಇಂಗಾಲ ನೀವು ಲ್ಯಾಬಿಗೆ ಚೆಕ್ ಮಾಡಿದ್ರೆ 30 ಇರುತ್ತೆ. ನಮಗೆ ಬೆಳೆ ಬರೋದಕ್ಕೆ ಬೇಕಾಗಿರೋದು 3%. ಇದನ್ನ ಯಾತಿಗೆ ನಾವು ಜನಗಳಿಗೆ ಹೇಳೋದಿಲ್ಲ? ಇವಾಗ ಇದೊಂದು ಬಹಳ ದೊಡ್ಡ ಸಮಸ್ಯೆ ನಮ್ಮಲ್ಲಿ. ನಾವು ಏನು ದೊಡ್ಡ ದೇಶ, ದೊಡ್ಡ ಕೃಷಿ ದೇಶ ಅಂತ ಹೇಳ್ತೀವಿ, ಮಾಹಿತಿಯ ತೊಂದರೆ ಇದೆಯಲ್ಲ, ಇದು ಬಹಳ ಈ ಒಂದು ಯಾವುದೇ ದಿನದ ಪತ್ರಿಕೆ ತಗೊಂಡು ನೋಡಿ, ಮೊದಲನೇ ಪುಟ ಅಥವಾ 2 ಅಥವಾ ಮ್ಯಾಕ್ಸಿಮಮ್ 3ನೇ ಪುಟದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಫೋಟೋ ಹಾಕಿರ್ತಾರೆ ಅಥವಾ ಮಾಹಿತಿ ಇರುತ್ತೆ. ಅದೇ ಪತ್ರಿಕೆಯ ಪುರವಣಿನಲ್ಲಿ ಯಾವುದೇ ಒಬ್ಬ ಯಶಸ್ವಿ ರೈತಂದು ಚಿತ್ರ ಹಾಕಿದೆ, ಯಶೋಗಾಥೆ ಹಾಕಿರ್ತಾರೆ. ಹೌ ವಿ ಆರ್ ಗೋಯಿಂಗ್ ಟು ಬ್ರಿಡ್ಜ್ ಇಟ್? ವೆನ್ ವಿ ಆರ್ ಗೋಯಿಂಗ್ ಟು ಬ್ರಿಡ್ಜ್ ದಿಸ್? ನೀರನ್ನ ಹೇಗೆ ನಾವು ಇದು ಮಾಡೋದು? ಇವಾಗ ಇಂಥದ್ದು ಏನೂ ಇಲ್ಲದೆ ಇರೋಂಥ ಇಸ್ರೇಲ್ ಯಾವ ಥರ ಅಭಿವೃದ್ಧಿ ಹೊಂದಿದೆ, ಅದು ನಾವು ಹಾಗಾಗೋದು? ಈ ಥರ ಬಹಳ ವಿಚಾರಗಳಿದೆ. ಸೊ ಹಾಗಾಗಿ ಪ್ರವಾಹ ಬರೋದ್ರಿಂದ ತೊಂದರೆ ಅಂತ ಹೇಳೋದು ಅದು ಇಟ್ ಈಸ್ ಫಾರ್ ಸಮಥಿಂಗ್ ಎಲ್ಸ್. ಆಮೇಲೆ ಅದು ಮುಂದುವರೆದಿದ್ದು, ನದಿ ಜೋಡಣೆಗಿರುವ ಆಕ್ಷೇಪಗಳು ಮುಂದುವರೆದಿದ್ದು. ಮುಂದಿನ ವರ್ಷಗಳಲ್ಲಿ ಇದೇ ಕಾಲುವೆ ಅಣೆಕಟ್ಟೆಗಳಲ್ಲಿ ಹೂಳು ತುಂಬಿ ಅವುಗಳ ಸಾಮರ್ಥ್ಯ ನಿರಂತರವಾಗಿ ಕಡಿಮೆ ಆಗುತ್ತಾ ಬರುತ್ತದೆ. ಇಡೀ ಜೋಡಣೆಯ ಹೂಳೆತ್ತಲು ಸಾಧ್ಯವೇ? ಇವಾಗ ನಾನು ಕಾವೇರಿ ನದಿ ಹೂಳು ತೆಗಿಬೇಕು ಅಂದರೆ ತಮಿಳ್ನಾಡವ್ರು ರಿಟ್ ಹಾಕ್ತಾರೆ, ಕೋರ್ಟಲ್ಲಿ ತಡೆಯಾಜ್ಞೆ ತರ್ತಾರೆ. ಅದು ಸಾಧ್ಯ ಇಲ್ಲ. ನಾನು ಈಗಾಗಲೇ ಹೇಳಿದಾಗೆ ತಾಂತ್ರಿಕವಾಗಿ ಸಾಧ್ಯ ಇಲ್ಲ ಅದು. ಬಟ್ ನಾನು ಮಾಡ್ತೀನಿ ಅಂದ ತಕ್ಷಣ ಮೊದಲನೇ ಕೆಲಸ ತಮಿಳ್ನಾಡವ್ರು ಮಾಡೋದು ಅಂತಂದರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿ ಹೋಗುತ್ತೆ. ಸೊ ಈ ಇಡೀ 15,000 ಕಿಲೋಮೀಟರ್ ಅಷ್ಟು ಕಾಲುವೆಗಳಲ್ಲಿ 36 ನದಿಗಳಿಗೆ ಕಟ್ಟುವಂತಹ ಅಸಂಖ್ಯ ಅಣೆಕಟ್ಟೆಗಳಲ್ಲಿ ನಾವು ಹೂಳೆತ್ತೋದಕ್ಕೆ ಸಾಧ್ಯವೇ? ಆಮೇಲೆ ಈ ಅಣೆಕಟ್ಟೆ ಕಾಲುವೆಗಳು ನಮ್ಮ ಅರಣ್ಯಗಳನ್ನು ಇನ್ನಷ್ಟು ನಾಶ ಮಾಡಿ ಛಿದ್ರೀಕರಣಕ್ಕೊಳಪಡಿಸುತ್ತವೆ. ವನ್ಯಜೀವಿಗಳ ನಾಶ ಆರಂಭವಾಗುತ್ತದೆ. ಅರಣ್ಯ, ಮಳೆ ಹಾಗೂ ನೀರಿನ ಮೇಲೆ ಇದು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ. ಭಾರತದ ಅನೇಕ ನದಿಗಳು ಮಾಲಿನ್ಯದಿಂದ ತುಂಬಿದ್ದು ಅವುಗಳನ್ನು ಜೋಡಿಸುವುದರಿಂದ ಮಾಲಿನ್ಯವೂ ಹರಡುತ್ತದೆ. ಇವಾಗ ಗಂಗಾ ನದಿ ಮಾಲಿನ್ಯ ಜಾಸ್ತಿ ಇದೆ, ಯಮುನಾ ನದಿನಲ್ಲಿ ಮಾಲಿನ್ಯ ಜಾಸ್ತಿ ಇದೆ. ಈ ಎರಡನ್ನೂ ನಾನು ಜೋಡಿಸ್ಬಿಟ್ರೆ ಇದು ಹೇಗೆ? ಇದು ಹೌ ಯು ಆರ್ ಗೋಯಿಂಗ್ ಟು? ಇದು ಬಹಳ ಬಹಳ ಇದು ಅಂತ ಎಷ್ಟರ ಮಟ್ಟಿಗೆ ಅಂತಂತಂದರೆ ಇದು ಒಂದು ಕೆಲವು ಕಡೆ ಅಂತ ಯಮುನಾ ನದಿ ಒಳಗಡೆ ಈ ಫೀಕಲ್ ಕೋಲಿ ಅಂತ ಚೆಕ್ ಮಾಡ್ತಾರೆ. ಅಂದರೆ ಮಾನವ ಮಲಕಣಗಳು, ನದಿ ನೀರಿನಲ್ಲಿ ಮಾನವ ಮಲಕಣಗಳು ಎಷ್ಟಿವೆ ಅಂತ ಅಂದ್ಬಿಟ್ಟು ಅಂತ ಒಂದು ಅಳತೆನಲ್ಲಿ 500ಕ್ಕಿಂತ ಕಡಿಮೆ ಮಲಕಣಗಳಿದ್ರೆ ಅದನ್ನು ನಾವು ಕುಡಿಬೋದು ಅಂತ ಒಂದು ಶಿಷ್ಟತೆ ಇದೆ. ಬಟ್ ಇವತ್ತಿನ ದಿವಸ ಕೆಲವು ಕಡೆ ಅದು ಗಂಗಾ ನದಿನಲ್ಲಿ ಕೆಲವು ಕಡೆ, ಯಮುನಾ ನದಿನಲ್ಲಿ ಕೆಲವು ಕಡೆ ಇದು ಎಷ್ಟಿದೆ ಅಂತಂತಂದರೆ ಮಿಲಿಯನ್ಸ್ ಇದೆ.
ಒಂದು ಅಳತೆ ನೀರಿನಲ್ಲಿ ಮಿಲಿಯನ್ಸ್ ಆಫ್ ಫೀಕಲ್ ಕೋಲಿ ಇದೆ. ಸೊ ಹೀಗಿರುವಾಗ ನೀವು ಎಲ್ಲ ನದಿಗಳನ್ನ ಸೇರಿಸ್ಬಿಡ್ತು ಅಂತಂದ್ರೆ ಶುದ್ಧವಾಗಿರೋ ಕಡೆನೂ ಮಾಲಿನ್ಯ ಬರುತ್ತಲ್ಲ, ಇದನ್ನು ನೀವು ಹ್ಯಾಕ್ ತಡೀತೀರಾ? ವಾಟ್ ಈಸ್ ಯುವರ್ ರೆಸ್ಪಾನ್ಸ್ ಅಂತಂದ್ರೆ ಯಾರೂ ಉತ್ತರ ಕೊಡೋದಿಲ್ಲ. ಆಮೇಲೆ ಈಗ ಗಂಗಾ ಬ್ರಹ್ಮಪುತ್ರ ನದಿಗಳು ಏಕಕಾಲಕ್ಕೆ ಪ್ರವಾಹ ಪೀಡಿತವಾಗುವುದರಿಂದ ಅವುಗಳನ್ನು ಜೋಡಿಸಿದರೆ ಪ್ರವಾಹ ಏರುಮುಖವಾಗುತ್ತದೆ, ಜೀವಹಾನಿ ಹೆಚ್ಚುತ್ತದೆ ಅಂತ. ಅಂದರೆ ಈಗ ನೋಡಿ, ಬ್ರಹ್ಮಪುತ್ರ ನದಿ ನೋಡಿರೋರು ಇಲ್ಲಿ ಖಂಡಿತವಾಗ್ಲೂ ಇರ್ತೀರಿ. ಅದು ಉಗ್ರವಾಗಿದ್ದಾಗ ನೋಡಿರೋರಿಗೆ ಈ ಮಾತು ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ನಾವು ಮರಗಳಲ್ಲಿ ನದಿನಲ್ಲಿ ಮರಗಳು ಉರುಳ್ಕೊಂಡು ಹೋಗೋದು ನೋಡಿರ್ತೀವಿ. ಬ್ರಹ್ಮಪುತ್ರನಲ್ಲಿ ಪ್ರವಾಹ ಬಂದರೆ ಮರಗಳು ಮೇಲಿಂದ ಕೆಳಗೆ ಉರುಳ್ಕೊಂಡು ಹೋಗುತ್ತೆ. ಹಾರಿಜಾಂಟಲ್ ಎಲ್ಲ ವರ್ಟಿಕಲಿ ಉರುಳ್ಕೊಂಡು ಹೋಗುತ್ತೆ. ಅಷ್ಟು ಭೀಕರವಾದಂಥ ಪ್ರವಾಹ ಬರುತ್ತೆ. ಅದು ಗಂಗಾ ನದಿನಲ್ಲೂ ಪ್ರವಾಹ ಇದ್ದಾಗ, ಬ್ರಹ್ಮಪುತ್ರನಲ್ಲೂ ಪ್ರವಾಹ ಇದ್ದಾಗ ನಾವು ಅವೆರಡನ್ನೂ ಜೋಡಿಸಿದ್ರೆ ಏನಾಗುತ್ತೆ ಅಂತ ಇದೊಂದು ಪ್ರಶ್ನೆ ಕೇಳ್ತಾನೆ, ಅಕಾಡೆಮಿಕ್ ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಹೇಳಿ ಅಂತಂತಂದ್ರೆ ವಿ ಹ್ಯಾವ್ ನೋ ಆನ್ಸರ್. ಮುಂದುವರಿಯೋದು ಹೇಗೆ? ನಾನು ನದಿ ಜೋಡಣೆ ನಾನು ವಿರೋಧಿಸ್ತಾ ಇಲ್ಲ, ಸಾಧಕ ಬಾಧಕಗಳನ್ನು ಮುಂದೆ ಇಡ್ತಾ ಇದ್ದೀನಿ. ನನಗೆ ಉತ್ತರ ಕೊಡಿ. ಭಾರತದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ತಂತ್ರಜ್ಞಾನಿ ಅಲ್ಲ, ನನಗೆ ಓದ್ಕೊಂಡಿರೋ ಸ್ವಲ್ಪ ವಿಜ್ಞಾನ ಅಷ್ಟೇ. ನನಗೆ ಉತ್ತರ ಕೊಡಿ. ನನಗೆ ನೀವು ನನ್ನ ಹಣದಿಂದ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸ್ವಾಮಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಇದು ವಿಜ್ಞಾನದ ಪ್ರಶ್ನೆಗಳು, ನಾನೊಬ್ಬ ಕೇಳ್ತಾ ಇರೋದಲ್ಲ, ವಿಜ್ಞಾನಿಗಳಿಗೂ ಕೇಳ್ತಾ ಇದ್ದಾರೆ ಈ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಿ ದಯಮಾಡಿ ಅಂತಂದ್ಬಿಟ್ಟು. ಸೊ ಇದಾಯಿತು. ಇನ್ನು ಕೆಲವು ಏನಂತಂದರೆ, ಇದೊಬ್ಬರು ತಜ್ಞರೇ ಹೇಳಿರೋದು, ಜೋಡಣೆಯ ತಾಂತ್ರಿಕ ವಿವರಗಳನ್ನು ಸಾಮಾನ್ಯರಿಗಿರಲಿ ತಜ್ಞರಿಗೆ ನೀಡುತ್ತಿಲ್ಲ, ಅಗತ್ಯ ಸಮೀಕ್ಷೆಗಳೇ ನಡೆದಿಲ್ಲ. ಆ ಸಮೀಕ್ಷೆಗಳು ಭಾಳ ನಾನು ನಿಮ್ಗೆ ತೋರಿಸ್ದೆ ಯಾವಾಗಲೇ RTIನಲ್ಲಿ. ಹಿಮಾಲಯ ಪ್ರದೇಶದ ಭೂವಿಜ್ಞಾನ ಎಷ್ಟು ಸೂಕ್ಷ್ಮವೆಂದರೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವುದರಲ್ಲಿ ಕಲ್ಪಿಸುವುದು ಅಸಾಧ್ಯ ಅಂತ ಹೇಳ್ತಾರೆ. ಇದನ್ನು ಹೇಳಿದಾಗ ನಮಗೆ ಹೇಳಿದವರು ನನ್ನ ಇವರನ್ನು ಬಹುಶಃ ಇಲ್ಲಿ ಈ ಸಂಸ್ಥೆ ಜೊತೆಗೆ ಬಹಳ ದೊಡ್ಡ ಸಂಬಂಧ ಇದ್ದಂಥವ್ರು BP ರಾಧಾಕೃಷ್ಣ ಅಂತ, ಕೆಲವು ವರ್ಷಗಳಿಂದ ತೀರ್ಕೊಂಡ್ರು. ಆ ವ್ಯಕ್ತಿ ಜೊತೆ ನಾನು ಕೂತ್ಕೊಂಡು ಈ ಹಿಂದಿನ ಒಂದು ಸಮೀಕ್ಷೆನಲ್ಲಿ ಅದನ್ನೆಲ್ಲ ನಾನು ಮಾಡಿದ್ದೆ. ಅದು ಪಾಪ ದೊಡ್ಡ ದೊಡ್ಡ ಜರ್ನಲ್ಗಳದ್ದು ಕಾಪಿ ಕೊಟ್ಟಿದ್ದಾರೆ, ಇದೇ ನನ್ನ ಮನೆಯಲ್ಲಿ ಇದೆ. ಅವ್ರು ಸಹಿ ಹಾಕಿ ಕೊಟ್ಟಿರೋಂಥ ಪ್ರತಿಗಳು ನನ್ನ ಹತ್ರ ಇದೆ. ಮಾಡಬಾರ್ದು ಇವನ್ನೆಲ್ಲ, ಏನಾದರೂ ಮಾಡಿ ಏನು ಮಾಡೋದು? ನಮ್ಮ ವ್ಯವಸ್ಥೆ ಈ ಥರ ಇದೆ. ಸೊ ಈಗ ಲಭ್ಯ ಇರೋ ಮಾಹಿತಿಗಳನ್ನು ಆಧರಿಸ್ಕೊಂಡು ನಾನು ಈಗ ಸಮೀಕ್ಷೆ ಮಾಡಿದಾಗ ಕೆಲವು ತಜ್ಞರನ್ನು ಕೇಳಿದೆ. ನಮ್ಮ ಡಾಕ್ಟರ್ ಸುಕುಮಾರ್ ಅವರು, ಭಾರತೀಯ ವಿಜ್ಞಾನ ಸಂಸ್ಥೆ, ಇಂಥ ಅನೇಕರನ್ನ ಪ್ರಶ್ನೆಗಳನ್ನು ಕೇಳಿದ್ದೆ. ಆಗ ಅವ್ರು ಹೇಳಿದ್ದು ನೋಡಿ, ಕೆಲವುದನ್ನು ಮಾತ್ರ ಹಾಕಿದ್ದೀನಿ ಇಲ್ಲಿ, ಅಗತ್ಯ ಮಾಹಿತಿಗಳು ಸಿಗುತ್ತಿಲ್ಲ, ಹಾಗಾಗಿ ಈ ಕುರಿತ ಆರೋಗ್ಯಕರ ಚರ್ಚೆ ಸಾಧ್ಯವಿಲ್ಲ. ಈಗಾಗಲೇ ಛಿದ್ರಗೊಂಡಿರುವ ನೈಸರ್ಗಿಕ ಕಾಡುಗಳು ಈ ಯೋಜನೆಯ ಅಣೆಕಟ್ಟು ಕಾಲುವೆಗಳಿಂದ ಮತ್ತಷ್ಟು ಹಾನಿಗೊಳಗಾಗುತ್ತವೆ ಅಂತ ಹೇಳಿದವರು ಡಾಕ್ಟರ್ ಸುಕುಮಾರ್ ಅಂತ, ಡಾಕ್ಟರ್ ರಾಮನ್ ಸುಕುಮಾರ್ ಅಂತ. ನೀವು ಸುಮ್ಮನೆ ಆ ಹೆಸರು ಹಾಕಿದ್ರೆ ನಿಮಗೆ ವಿವರಗಳು ಸಿಕ್ಕತ್ತೆ ಇಂಟರ್ನೆಟ್ಟಲ್ಲಿ. ಭಾರತೀಯ ವಿಜ್ಞಾನ ಸಂಸ್ಥೆ ಆನೆಗಳ ಬಗ್ಗೆ ಬಹಳ ದೊಡ್ಡ ಕೆಲಸ ಮಾಡಿದಿರೋರು. ಆಮೇಲೆ ಇನ್ನೊಂದು ಅಭಿಪ್ರಾಯ, ಲಭ್ಯವಿರುವ ಮಾಹಿತಿಯನ್ನು ನೋಡಿದರೆ ಯೋಜನೆ ಅಪೇಕ್ಷಣೀಯವಲ್ಲ. ಪ್ರೊಫೆಸರ್ ಕೇಶವರಾವ್, ರಸಾಯನಶಾಸ್ತ್ರ ಇಂಜಿನಿಯರಿಂಗ್ ವಿಭಾಗ, ಭಾರತೀಯ ವಿಜ್ಞಾನ ಸಂಸ್ಥೆ. ಇದು ಮುಂದುವರೆಸಿದ್ರೆ, ನದಿ ಜೋಡಣೆಯನ್ನು ಅನುಷ್ಠಾನಗೊಳಿಸುವುದು ಹಾಗಿರಲಿ, ಆ ಬಗ್ಗೆ ಗಂಭೀರವಾಗಿ ಯೋಚಿಸಲು ಬೇಕಾದಷ್ಟು ಅಧ್ಯಯನಗಳು ನಡೆದಿವೆ ಎಂದು ನಂಬಲು ಅಸಾಧ್ಯ. ಡಾಕ್ಟರ್ ವೈದ್ಯನಾಥನ್, ಮದ್ರಾಸ್ ಅಭಿವೃದ್ಧಿ ಅಧ್ಯಯನ ಸಂಸ್ಥೆಯವರು. ಬದಲಿ ಯೋಜನೆಗಳೇ ಸೂಕ್ತ ಅಂತ ಒಂದೇ ವಾಕ್ಯ ನಂಗೆ ಬರ್ಕೊಟ್ಟಿದ್ದು ಡಾಕ್ಟರ್ BP ರಾಧಾಕೃಷ್ಣ ಅವರು, ಬೆಂಗಳೂರು ಇದು. ಸೊ ಹೀಗೆ ಇಂಥ ವ್ಯತಿರಿಕ್ತವಾದಂಥ ಪರಿಣಾಮಗಳನ್ನ ಇಟ್ಕೊಂಡು ನಾವು ಯಾವ ರೀತಿಯಲ್ಲಿ ನಾವು ಈ ಯೋಜನೆಗೆ ಮುಂದುವರಿಬೇಕು ಅಥವಾ ಮುಂದುವರಿಲಿ ಅಂತ ನಾವು ಯೋಚನೆ ಮಾಡೋದು, ಇದು ಒಂದು ನೋವಿನ ಸಂಗತಿ. ಇದು ನಾವು ಯೋಚನೆ ಮಾಡಬೇಕು. ಓಕೆ, ಈಗ ಚೈನಾದಲ್ಲಿ ಒಂದು ನದಿ ಜೋಡಣೆ ಮಾಡಿದ್ದಾರೆ. ಅವ್ರು ಮಾಡಿ 3 ವರ್ಷಕ್ಕೆ ಈ ಸಮಸ್ಯೆ ಶುರುವಾಯ್ತದೆ. ಚೈನೀಸ್ ವಾಟರ್ ಡೈವರ್ಷನ್ ಪ್ರಾಜೆಕ್ಟ್ ಕಿಲ್ಸ್ ಫಿಶ್ ಆನ್ ದ ಟೆಸ್ಟ್ ರನ್. ಅವ್ರು ಮಾಡಿದ್ದು 2-3 ವರ್ಷದೊಳಗೇನೆ ಸಾಗರದಲ್ಲಿ ಮೀನುಗಳು ಸಾಯೋದಕ್ಕೆ ಶುರುವಾದವು. ಸೊ ಹಾಗಾಗಿ ಇಟ್ ವಾಸ್ ನಾಟ್ ಎ ಸಕ್ಸಸ್. ಜೊತೆಗೆ ಚೈನಾ ಒಂದು ಕಮ್ಯುನಿಸ್ಟ್ ರಾಷ್ಟ್ರ, ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅವರು ನಮಗೆ ಕೊಟ್ಟಂಥ ಮಾಹಿತಿ ಮಾತ್ರ ನಮಗೆ ಪ್ರಸಾದ, ಅದಕ್ಕಿಂತ ಹೆಚ್ಚಿಗೆ ನಮಗೇನು ಸಿಕ್ಕೋದಿಲ್ಲ. ನಾನು ಪ್ರಶ್ನೆ ಕೇಳಿ ಅವರಿಂದ ಉತ್ತರ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರು ಏನು ಕೊಡ್ತಾರೆ ಅದಷ್ಟೇ ನನಗೆ ಸಿಕ್ಕೋದು. ಸೊ ಹಾಗಾಗಿ ಅವರು ನಿಜವಾಗ್ಲೂ ಅಲ್ಲಿ ಏನಾಗಿದೆ, ಏನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಜೊತೆಗೆ ಭಾರತದಂಥ ಜೀವಿ ವೈವಿಧ್ಯ ಇರುವಂತಹ ರಾಷ್ಟ್ರ, ಇಷ್ಟು ದೊಡ್ಡ ರಾಷ್ಟ್ರ, ಇಷ್ಟು ಸಂಪನ್ಮೂಲಗಳು, ಇಷ್ಟು ಸಂಸ್ಕೃತಿ ಇರುವಂಥ ರಾಷ್ಟ್ರದಲ್ಲಿ ಇಂಥ ಒಂದು ಯೋಜನೆಯನ್ನು ತರೋದೇ ಅಂತ ನಾವು ಯೋಚನೆ ಮಾಡುವಾಗ ಇದು ಹೇಗೆ, ಏನು ಅನ್ನೋದು ನಮಗೆ ಪ್ರಶ್ನೆಗಳಿಗೆ ಉತ್ತರ ಬೇಕು. ಇವಾಗ ನಾನು ಇದುವರೆಗೂ ತಮ್ಮ ಮುಂದೆ ಏನು ಪ್ರಶ್ನೆಗಳನ್ನು ಇಟ್ಟೆ, ಯಾವ ಅಭಿಪ್ರಾಯಗಳನ್ನಿಟ್ಟೆ, ಈ ಅಭಿಪ್ರಾಯಗಳು ಯಾವುದು ಯಾರೋ ಒಬ್ಬ ಜನಸಾಮಾನ್ಯ ಎತ್ತಿರುವಂಥ ಪ್ರಶ್ನೆಗಳಲ್ಲ. ಇದು ತಮ್ಮ ಕ್ಷೇತ್ರದಲ್ಲಿ 30-40 ವರ್ಷಗಳ ಕಾಲ ಶ್ರಮಪಟ್ಟು ಅಧ್ಯಯನ ಮಾಡಿರುವಂಥ ವಿಶ್ವವಿಖ್ಯಾತ ವಿಜ್ಞಾನಿಗಳು, ಸುಕುಮಾರ್ ಇರ್ಬೋದು, ಕೇಶವರಾವ್ ಇರ್ಬೋದು, ಇನ್ನೂ ಅನೇಕರಿದ್ದಾರೆ. ನಾನು ಎಲ್ಲರದ್ದು ಹಾಕಿಲ್ಲ ಇಲ್ಲಿ. ಅವರೆಲ್ಲದರದ್ದು ಇದರಲ್ಲಿ ಒಂದು ದೊಡ್ಡ ಒಂದು ಸಂಶೋಧನೆ ನಡೆದಿದೆ. IIM, ಇವಾಗ ನೋಡಿ, IIM ಅನ್ನೋದು ನಮ್ಮ ಇವರು ವಿಕ್ರಮ್ ಸಾರಾಭಾಯಿ ಅವರ ಕನಸು. ಅದು ಏನೇ ಒಂದು ನಾವು ಕೆಲಸ ಮಾಡಬೇಕು ಅಂತಂದ್ರೂ ನಾವು ವಿ ಶುಡ್ ಹ್ಯಾವ್ ಎ ಗುಡ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ.
ಸೊ ಅಂಥ ಒಂದು ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಬೇಕು ನಮಗೆ ಈ ದೇಶಕ್ಕೆ ಅಂತ ಅಂದ್ಬಿಟ್ಟು IIMಗಳನ್ನ ಸ್ಥಾಪಿಸಿದ್ರು ಎಲ್ಲ ಕಡೆ. ಈ IIM ಕೋಲ್ಕತ್ತಾ ಒನ್ ಆಫ್ ದ ಬೆಸ್ಟ್ ಮ್ಯಾನೇಜ್ಮೆಂಟ್ಸ್ ಅಂತ ಹೇಳ್ತಾರೆ. ಅಲ್ಲಿ 4 ಜನ ಈ ಇಡೀ ಯೋಜನೆಯನ್ನು ಅಧ್ಯಯನ ಮಾಡಿದ್ದಾರೆ. ಜಯಂತ್ ಬಂದೋಪಾಧ್ಯಾಯ್ ಅಂಡ್ ಅದರ್ಸ್ ಇಂಡಿಯನ್ ರಿವರ್ ಲಿಂಕಿಂಗ್ ಅಂತ ಹಾಕಿ ನಿಮ್ಗೆ ಇಡೀ ಪೇಪರ್ ಸಿಕ್ಕುತ್ತೆ. ಅದರಲ್ಲಿ ಒಂದೇ ಒಂದು ವಾಕ್ಯ ಈ ಯೋಜನೆಯ ಪರವಾಗಿ ನಮಗೆ ಸಿಕ್ಕೋದಿಲ್ಲ. ಇದು ನಾವು ಇರುವಂತಹ ಒಂದು ಪರಿಸ್ಥಿತಿ. ಓಕೆ, ಈ ಪುನಶ್ಚೇತನಕ್ಕೆ ಹೋಗೋದಕ್ಕೆ ಪುನಶ್ಚೇತನ ಅಂತಂದ್ರೆ ಏನು ಅದನ್ನು ಒಂಚೂರು ನೋಡ್ಬಿಡೋಣ. ಈ ಪುನಶ್ಚೇತನ ಅಂತಂದ್ರೆ ಈಗ ಸರಿ ಇಷ್ಟೆಲ್ಲ ನಾವು ಇದನ್ನು ಬಿಟ್ಟು ನಾವು ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ವಾ? ನದಿ ಜೋಡಣೆ ಮಾಡಿದ್ರೆ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ? ಖಂಡಿತವಾಗ್ಲೂ ಸಾಧ್ಯ ಇದೆ. ಇದಕ್ಕೇನು ಅಂತಂದ್ರೆ ನಾವಿವಾಗ ಇಡೀ ದೇಶಕ್ಕೆ ನಾನು ಪರಿಹಾರ ಒದಗಿಸ್ತೀನಿ ಅಂತ ಹೋಗೋದ್ರ ಬದಲು ಸ್ಥಳೀಯ ಪರಿಹಾರಗಳನ್ನ ಹುಡುಕೊಳ್ಳೋದು. ನಮ್ಮ ಅರಸೀಕೆರೆ ಹತ್ರ ನಾನು ಅರಸೀಕೆರೆನಲ್ಲೇ ನಾನು ಪರಿಹಾರ ಕಂಡ್ಕೋತೀನಿ, ತಿಪ್ಟೂರಿನವರು ಅಲ್ಲೇ ಪರಿಹಾರ ಕಂಡ್ಕೋತಾರೆ, ದೆಹಲಿಯವರು ಅಲ್ಲೇ ಪರಿಹಾರ ಕಂಡ್ಕೋತಾರೆ, ಬೇರೆಯವರು ಅಲ್ಲೇ ಪರಿಹಾರ ಕಂಡ್ಕೋತಾರೆ. ಈ ಥರದ್ದನ್ನು ನಾವು ಮಾಡೋದು. ಅಂದರೆ ನಮ್ಮೆಲ್ಲ ಕಡೆ ನದಿಗಳಿವೆ, ಎಲ್ಲ ಇದರಲ್ಲೂ ನದಿಗಳಿದೆ. ಆಮೇಲೆ ಮಳೆ ಪ್ರಮಾಣ ಕಡಿಮೆ ಆಗಿಲ್ಲ. ಇದನ್ನ ಕಳೆದ 100 ವರ್ಷಗಳದ್ದು ಡೇಟಾ ತಗೊಂಡಿದ್ದೀನಿ, ಆಯಿತಾ. ಕಳೆದ 100 ವರ್ಷದಲ್ಲಿ ಬೆಂಗಳೂರಿನಲ್ಲೂ ಕೂಡ ಹಾಗೆ ಇನ್ನೂ ಅನೇಕ ಕಡೆ ಇದು ಪ್ರಮಾಣ ಕಡಿಮೆ ಆಗಿಲ್ಲ. ಸೀಸನಲ್ ಚೇಂಜಸ್ ಆಗಿದೆ. ಇವಾಗ ಯಾವಾಗಲೂ ನಾವು ನಿರೀಕ್ಷೆ ಮಾಡಿರಲ್ಲ ಅವಾಗ ಮಳೆ ಬರುತ್ತೆ, ಆದರೆ ಒಟ್ಟಾರೆ ಮಳೆ ಪ್ರಮಾಣ ಕಡಿಮೆ ಆಗಿಲ್ಲ, ನೀರು ಮಾತ್ರ ಕಡಿಮೆ ಆಗಿದೆ ನಮ್ಮಲ್ಲಿ. ಯಾಕೆ? ನದಿಗಳು ಒಣಗೋಗಿದೆ. ಅದಕ್ಕೆ ಸಾವಿರಾರು ಕಾರಣಗಳಿದೆ, ಆಯ್ತಲ್ಲ. ಸೊ ಹೀಗಿರುವಾಗ ನಾವು ಆ ನದಿಗಳನ್ನ ಮತ್ತೆ ಪುನಶ್ಚೇತನ ಮಾಡಿದ್ರೆ ಈ ಸಮಸ್ಯೆಗಳೇ ಇರೋದಿಲ್ಲ. ಹಾಗೆ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇದೆ. ಇವಾಗ ನೋಡಿ, ನಮ್ಮ ರಾಜೇಂದರ್ ಸಿಂಗ್ ಅಂತ ಅಂದ್ಬಿಟ್ಟು ನೀವೆಲ್ಲ ಕೇಳಿರ್ತೀರ ಅವ್ರ ಹೆಸರು. ಅವರು ಬೇರೆಲ್ಲೂ ಅಲ್ಲ, ರಾಜಸ್ಥಾನದಲ್ಲಿ, ನನಗದು ಬಹಳ ಮುಖ್ಯ, ರಾಜಸ್ಥಾನದಂಥ ಮರಳುಗಾಡಿನಲ್ಲಿ 5 ನದಿಗಳನ್ನು ಮತ್ತೆ ಜೀವಂತ ಮಾಡಿದ್ದಾರೆ. ಸತ್ತು ಹೋಗಿದ್ದಂಥ 5 ನದಿಗಳನ್ನು ಜೀವಂತ ಮಾಡಿದ್ದಾರೆ. ಸೊ ರಾಜಸ್ಥಾನದಂಥ ಒಂದು ಕಡೆ ಈ ಎಲ್ಲ ಚಪ್ಪಾಳೆ ಅವ್ರಿಗೆ ಸಲ್ಲಬೇಕು. ಈ ರಾಜಸ್ಥಾನದಂಥ ಮರಳುಗಾಡಿನಲ್ಲಿ ನದಿನ ಮತ್ತೆ ಹರಿಯೋದಕ್ಕೆ ಮಾಡೋದಕ್ಕೆ ಸಾಧ್ಯ ಆದರೆ ಕರ್ನಾಟಕದಲ್ಲಿ ಆಗೋದಿಲ್ವಾ? ಕೇರಳದಲ್ಲಿ ಆಗೋದಿಲ್ವಾ? ತಮಿಳುನಾಡಲ್ಲಿ ಆಗೋದಿಲ್ವಾ? ಈ ಪ್ರಶ್ನೆಗಳನ್ನು ನಾವು ಇವತ್ತು ಕೇಳ್ಕೋಬೇಕಾಗಿದೆ. ಆಮೇಲೆ ನಾವು ಮಾಡಿದಂಥ ನಮ್ಮ ಸುತ್ತಮುತ್ತಲು ನಮ್ಮಲ್ಲಿ ಬೆಂಗಳೂರಲ್ಲಿ ನಡೆದಂಥ ಪ್ರಯೋಗಗಳು, ಸಣ್ಣ ಪ್ರಯೋಗಗಳು ದೊಡ್ಡ ಪ್ರಮಾಣದ ಯಶಸ್ಸನ್ನು ತಂದುಕೊಟ್ಟಿದೆ. ಹೀಗಿರುವಾಗ ನಾವು ದೊಡ್ಡ ಪ್ರಮಾಣದ ನದಿ ಜೋಡಣೆ ಅಂತ ಯೋಜನೆಗಳಿಗೆ ನಾವು ಹಾಕಬೇಕಾ? ಇದು ಪ್ರಶ್ನೆ ಅಷ್ಟೇ. ನನಗೆ ಯಾರಾದರೂ ನಾವಿಲ್ಲಿ ತಜ್ಞರು ಎತ್ತಿರುವಂತಹ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ಕೊಟ್ಟರೆ ಮಾಡಲಿ, ಮುಂದುವರಿಯೋಣ. ಓಕೆ, ಈಗ ಆ ವಿಡಿಯೋನ ಅವರು ಸರಿ ಮಾಡಿ ಕೊಟ್ಟರು. ಐ ವಿಲ್ ಜಸ್ಟ್ ಗೋ ಥ್ರೂ ದಟ್. ಇವರು ನೋಡಿ, drops of water need not create an ocean, but they might create. Bestowed with the title of the Waterman of India, Rajendra Singh was born in the year 1959. He is a well-known water conservationist from Alwar district, Rajasthan, in India. Rajendra had 2 influences in his early life that inspired him to get involved in helping small villages get back to their traditional way of life. The first came in 1974 when Rajendra was still in high school, in the form of Ramesh Sharma, a member of Gandhi Peace Foundation. The second influence was a man named Pratap Singh, a teacher. He would talk with his students after class about politics and social issues, and this made Rajendra start thinking. These influences changed his life and the lives of many people around him. Mr. Singh also runs an NGO called Tarun Bharat Sangh, which was founded in 1975. The NGO has been instrumental in fighting the slow bureaucracy, mining lobby, and has helped villagers take charge of water management in their area through the use of Johad, rainwater storage tanks, check dams, and other time-tested as well as path-breaking techniques. The organization has been recognized for its success in revitalizing rivers, renewing groundwater supplies, and granting access to clean water to people who formerly had no access. Starting from a single village in 1985, over the years, TBS helped build over 8,600 johads and other water conservation structures to collect rainwater for dry seasons. It has brought water back to over 1,000 villages and revived 5 years in Rajasthan. By 2001, TBS had spread over an area of 6,500 square kilometers, also including parts of Madhya Pradesh, Gujarat, and Andhra Pradesh.
It had built 4,500 earthen check dams or johads to collect rainwater in 850 villages of Rajasthan. And he was awarded the Magsaysay Award for community leadership in the same year. Rajendra Singh, the man who truly proved that strong determination, believing in self, and at most hard work can change even a barren land into a green forest. We salute you, sir. ಇದು ನೋಡಿ, ರಾಜಸ್ಥಾನದಂಥ ಮರಳುಗಾಡಿನಲ್ಲಿ 5 ನದಿಗಳನ್ನು ಜೀವಂತ ಮಾಡಿದ್ರು. 1,000 ಹಳ್ಳಿಗಳು ಇವತ್ತಿನ ದಿವಸ ನೀರಿಗೋಸ್ಕರ ಯಾವುದೇ ತೊಂದರೆ ಪಡಬೇಕಾಗಿಲ್ಲ. ಅಲ್ಲಿ ಸಾಧ್ಯ ಇರೋದು ನಮ್ಮಲ್ಲಿ ಯಾಕೆ ಸಾಧ್ಯ ಆಗಲ್ಲ? ಇದು ಖಂಡಿತವಾಗ್ಲೂ ನಾವು ಪ್ರಯತ್ನ ಮಾಡಿ ನೋಡಬೇಕಾಗಿರುವಂಥದ್ದು. ಇಲ್ಲಿ ನೋಡೋಣ, ನದಿ ಪುನಶ್ಚೇತನ ಅಂತ ನನ್ನ ಇದರದ ಕೊನೆ ಭಾಗ. ಅದೇನಂತ ಆವಾಗಲೇ ಒಂದು ಸತಿ ಹೇಳಿದೆ, ಮತ್ತೊಂದು ಸತಿ ನೋಡ್ಬಿಡೋಣ. ಮಾನವಕೃತ ಕಾರಣಗಳಿಂದಾಗಿ ಒಣಗಿ ಹೋಗಿರುವ ನದಿಯನ್ನು ವೈಜ್ಞಾನಿಕ ಕ್ರಮಗಳಿಂದಾಗಿ ಮತ್ತೆ ಹರಿಯುವಂತೆ ಮಾಡುವುದೇ ನದಿ ಪುನಶ್ಚೇತನ ಕಾರ್ಯಕ್ರಮ. ಅನೇಕರು ಈ ಕಾರ್ಯದಲ್ಲಿ ತೊಡಗಿದ್ದಾರೆ. ಪ್ರಸಿದ್ಧವಾದವುಗಳನ್ನು ಪರಿಗಣಿಸೋಣ ಅಂತ. ಅಂದರೆ ಇವಾಗ ನಾವು ಅನೇಕ ಕಾರಣಗಳಿದೆ ನದಿ ಹಾಳಾಗಿ ಹೋಗೋದಕ್ಕೆ. ನಾವು ಅದರ ಮಧ್ಯ ಅದಕ್ಕೆ ಕಸ ಹಾಕ್ತೇವೆ, ಬೇಕಾದಷ್ಟು ತೊಂದರೆಗಳನ್ನು ಮಾಡಿರ್ತೇವೆ, ಅದನ್ನು ಎನ್ಕ್ರೋಚ್ ಮಾಡಿರ್ತಾರೆ, ಒತ್ತುವರಿ ಮಾಡಿರ್ತಾರೆ. ಹೀಗೆ ಅನೇಕ ಕಾರಣಗಳಿರುತ್ತೆ. ಇದು ವರ್ಷದಿಂದ ನಡೆದು ಬಂದು ನದಿ ನಿಂತೋಗಿರುತ್ತದೆ. ಸೊ ಈಗ ಅದನ್ನೆಲ್ಲ ನಾವು ಸರಿ ಮಾಡ್ತಾ ಹೋಯ್ತು ಅಂತಂದರೆ ಬಹಳ ಸುಲಭವಾಗಿ ಆಗೋಗುತ್ತೆ. ಇದು ನಮ್ಮ ಒಬ್ಬರು ಡಾಕ್ಟ್ರು ಹೇಳ್ತಾ ಇರೋದು, ಇಫ್ ಯು ಗಿವ್ ಅಪ್ ಆಲ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್ ಯುವರ್ ಬಾಡಿ ವಿಲ್ ರಿವೈವ್ ಆನ್ ಇಟ್ಸ್ ಓನ್ ಅಂತ. ಅದೇ ಥರ ನಮ್ಮ ಪ್ರಕೃತಿನೂ ಅಷ್ಟೇ. ನಾವು ಮಾಡುವಂಥ ಕೆಟ್ಟ ಕೆಲಸಗಳನ್ನು ನಿಲ್ಲಿಸಿದ ತಕ್ಷಣ ಅದು ಮತ್ತೆ ಇಟ್ ವಿಲ್ ಸ್ಪ್ರಿಂಗ್ ಬ್ಯಾಕ್ ಟು ಲೈಫ್. ಓಕೆ, ಅದನ್ನು ನೋಡೋಣ. ಈಗ ನಾನು ಎಲ್ಲರದ್ದು ಹೇಳ್ತಾ ಇಲ್ಲ, ಒಂದು 4 ಜನ ಬಹಳ ಮುಖ್ಯವಾದಂಥ ಸಂತರು ಏನು ಈ ಕಾರ್ಯ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ. ನಮ್ಮ 4 ಜನ ಸಂತರು ಇದರಲ್ಲಿ ಬಹಳ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಇದು ಕೆಲವರು ವಿವಾದ ಇರ್ಬೋದು, ಕೆಲವ್ರ ಬಗ್ಗೆ ವಿವಾದ ಇರ್ಬೋದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾವಿಲ್ಲಿ ಅವರು ವೈಜ್ಞಾನಿಕವಾದಂಥ ಕಾರ್ಯ ಏನು ಮಾಡ್ತಿದ್ದಾರೆ ಅದಷ್ಟಕ್ಕೆ ಮಾತ್ರ ನಾವು ಅದಕ್ಕೆ ಸೀಮಿತ ಮಾಡಿಕೊಂಡು ಮಾತಾಡೋಣ. ಇಲ್ಲಿ ಮೊದಲನೇವರು ನಮ್ಮ ಪೂಜ್ಯ ವಿಶ್ವೇಶ್ವತೀರ್ಥ ಶ್ರೀಪಾದರು. ಅವ್ರ ಬಗ್ಗೆ ಯಾವುದೇ ವಿವಾದ ಇಲ್ಲ. ಬೇರೆ ಯಾವುದೋ ಒಂದು ಚರ್ಚೆ ಇರ್ಬೋದು, ಅದು ನಮಗೆ ಅಷ್ಟು ಮುಖ್ಯ ಅಲ್ಲ. ಬಟ್ ಇವರು ನಾನು ಸಣ್ಣ ಹುಡುಗಾಗಿ ಇದರಿಂದ ಯೋಚನೆ ಮಾಡ್ಕೊಂಬಂದಾಗಿಂದನೂ ನಾನು ಅವ್ರ ಬಗ್ಗೆ ಪರಿಸರದ ಕಾರ್ಯಗಳ ಬಗ್ಗೆ ನಾನು ಕೇಳ್ಕೊಂಬಂದ ಇದ್ದೀನಿ. ಸುಮಾರು 50 ವರ್ಷಗಳಿಂದ ಪರಿಸರಪರವಾದಂಥ ಕಾರ್ಯಗಳನ್ನು ಒಬ್ಬ ಮಠಾಧಿಪತಿಯಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇರೆ ಆದಂಥ ಅವ್ರದೇ ಆದಂಥ ಕಾರ್ಯಗಳಿತ್ತು. ಇದನ್ನು ಮಾಡದೇ ಇದ್ರೆ ಅವ್ರನ್ನ ಯಾಕ್ರಿ ನೀವು ಮಾಡಲಿಲ್ಲ ಅಂತ ಕೇಳುವಂಥವ್ರು ಯಾರೂ ಇರಲಿಲ್ಲ. ಆದರೆ ಸ್ವಯಂ ಪ್ರೇರಿತವಾಗಿ ತೊಗೊಂಡು ಇಷ್ಟೆಲ್ಲ ವಿರೋಧನ ಮೆಟ್ಕೊಂಡು ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಬಹಳ ದೊಡ್ಡ ಕೆಲಸ. ಎರಡನೇವರು ಆ ಕಡೆ ಇರೋವಂಥವ್ರು ಪ್ರೊಫೆಸರ್ ಅಗರ್ವಾಲ್ ಅಂತ. ಅವರು ಆನಂತರ ಸನ್ಯಾಸ ತಗೊಂಡು ಸ್ವಾಮಿ ಸದಾನಂದ ಅಂತ ಆದರು. ಇವರು IIT-ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪ್ರಾಧ್ಯಾಪಕರು ಇವರು. ಸೊ ಬಹಳ ದೊಡ್ಡ ನೀರಿನ ತಜ್ಞರು, ಎಂಜಿನಿಯರಿಂಗ್ ತಜ್ಞರು ಅವರು ಗಂಗಾ ನದಿ ಸರಿ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಎಷ್ಟು ನೊಂದ್ಕೊಂಡಿದ್ದಾರೆ ಅಂತಂತಂದರೆ, ಗಂಗಾ ನದಿ ಮತ್ತೆ ಮುಂಚೆ ಥರ ಆಗೋದೇ ಇಲ್ವೇನೋ ಅಂತ ಅಂದ್ಕೊಂಡು ಅನ್ನೋವಂಥ ಒಂದು ಭಾವನೆ ಅವರಲ್ಲಿ ಕೌದು ಬಿಟ್ಟಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಬಟ್ ಆ ಭಾವನೆ ಅವರಲ್ಲಿ ಇತ್ತು. ಗಂಗಾ ನದಿಗೋಸ್ಕರ 1 ತಿಂಗಳು ಉಪವಾಸ ಮಾಡಿದರು. ನಾನು ಸಂಪರ್ಕ ಇಟ್ಕೊಂಡಿರುವಂಥ ಪೂರ್ಣಪ್ರಮತಿ ಶಾಲೆಯಲ್ಲಿ ಪ್ರತಿ ವರ್ಷ ಬಂದು 1-2 ತಿಂಗಳು ಇದ್ದು ಹೋಗ್ತಾರೆ, ಪಾಠಗಳು ಮಾಡ್ತಾರೆ. ಇವತ್ತು ಈ ವಯಸ್ಸಿನಲ್ಲಿ ಅವ್ರ ಮಕ್ಕಳಿಗೆ ತರಗತಿಗಳೇ ನಡೆಸ್ತಾರೆ. ಅದು ಒಂದು. ಇನ್ನೊಂದರು ಪೂಜ್ಯ ರವಿಶಂಕರ್ ಅವ್ರದ್ದು ಆರ್ಟ್ ಆಫ್ ಲಿವಿಂಗ್. ಇದರಲ್ಲಿ ಇದು ನದಿಗಳಿಗೋಸ್ಕರ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದು ಸೈಲೆಂಟಾಗಿ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಸದ್ದುಗದ್ದಲ ಇಲ್ದಿರ ಮಾಡ್ತಾ ಇದ್ದಾರೆ. ಆ ಕಾರ್ಯದಲ್ಲಿ ನಾನು ನಮ್ಮ ಶಾಲೆ ಮಕ್ಕಳು ಭಾಗವಹಿಸಿದ್ದೀವಿ. ಅದು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ನಿಮಗೆ ವಿಡಿಯೋ ತೋರಿಸ್ತೀನಿ ನಾನು. ಇದು ಮತ್ತೊಬ್ಬ ಪೂಜ್ಯರು, ಸಂತರು ಈ ಕಾರ್ಯದಲ್ಲಿ ತೊಡಗಿರುವಂಥವ್ರು. ಮತ್ತೊಬ್ಬರು ಈಗ ಬಹಳಷ್ಟು ನಾವು ಕೇಳಿ ಬರ್ತಾ ಇದ್ದೇವೆ, ರ್ಯಾಲಿ ಫಾರ್ ರಿವರ್ಸ್ ಅಂತಂದ್ಬಿಟ್ಟು ನಮ್ಮ ಪೂಜ್ಯ ಜಗ್ಗಿ ವಾಸುದೇವ್ ಅವರು. ಸೊ ಇದು ನೀವೆಲ್ಲರೂ ಭಾಳ ಜನ ನನಗೆ ಗೊತ್ತಿರುತ್ತೆ, ನೀವೆಲ್ಲರೂ ಮಿಸ್ ಕಾಲ್ ಕೊಟ್ಟಿರ್ತೀರಾ. ಅವ್ರದ್ದೊಂದು ಸಂಖ್ಯೆ ಕೊಟ್ಟಿದ್ರು, ಇದಕ್ಕೆ ಮಿಸ್ ಕಾಲ್ ಕೊಡಿ ಅಂತಂದ್ಬಿಟ್ಟು ಅಂತ. ಸೊ ಆ ಒಂದು ಇದನ್ನು ಮಾಡಿದ್ರು. ಸೊ ಇದನ್ನು ನಾವು ನೋಡೋಣ, ಇದು ಏನು ಕಾರ್ಯ ನಡೆದಿದೆ ಇಲ್ಲಿ ಅಂತ ನೋಡೋಣ. ಇದೊಂದು ವಿಡಿಯೋ ಇದೆ. ನದಿ ಪುನಶ್ಚೇತನ ಅಂತಂದ್ಬಿಟ್ಟು ಒಂದು ವಿಡಿಯೋ ಇದೆ. ಇದು ಚಿಕ್ಕಮಂಗ್ಳೂರಲ್ಲಿ ನಡೆದಿರೋವಂಥದ್ದು. ಇದು ಬೇರೆ ಬೇರೆ ರಾಜ್ಯಗಳಲ್ಲೂ ಮಾಡಿದ್ದಾರೆ. ಅವರು ಬೇರೆ ರಾಜ್ಯಗಳಲ್ಲೂ ಮಾಡಿದ್ದಾರೆ. ಸುಮಾರು 6 ರಾಜ್ಯಗಳಲ್ಲಿ ಮಾಡಿದ್ದಾರೆ. ಇನ್ನೂ ಕೆಲವು ರಾಜ್ಯಗಳಿಗೆ ಇದು ಹಬ್ತಾ ಇದೆ. ಇದನ್ನು ನಾನು ಏನಿಗೆ ತೊಗೊಂಡೆ ಅಂತಂದ್ರೆ ನಮ್ಮ ರಾಜ್ಯದ್ದು ಅಂತ ಅಂದ್ಬಿಟ್ಟು. ಇದು ಬೆಂಗಳೂರಿನ ಸಮೀಪನೇ ಒಂದು ನಡೀತಾ ಇದೆ, ಬಟ್ ಇನ್ನೂ ಅದು ಪೂರ್ತಿ ಆಗಿಲ್ಲ. ಅದು ಕುಮದ್ವತಿ ನದಿ, ಅದು ಚಿತ್ರಗಳಿದೆ, ತೋರಿಸ್ತೀನಿ ತಮಗೆ. ಇದು ಚಿಕ್ಕಮಂಗ್ಳೂರಲ್ಲಿ ವೇದವತಿ ನದಿನ ಅದು ಪೂರ್ತಿ ಒಣಗೋಗಿತ್ತದು. ಅದು ಇವಾಗ ಮತ್ತೆ ಹರಿತಾ ಇದೆ. When this is possible, why you have to put 11 lakh crores on something of which we hardly know anything? ನೋಡೋಣ ಇದನ್ನ.
ವರ್ಷದ ಹಿಂದೆಗಡೆ 100 ಅಡಿಗೆ ಇಲ್ಲಿ ತುಂಬ 3 ಇಂಚು 4 ಇಂಚು ನೀರು ಸಿಗ್ತಾ ಇತ್ತು. ಇದು ಮಧ್ಯದಲ್ಲಿ ಒಂದು 3-4 ವರ್ಷದಿಂದ ಪೂರ್ತಿ ನೀರು ಡ್ರೈ ಆಗೋದು. 800ರಿಂದ 1000 ಅಡಿವರೆಗೆ ಬೋರ್ವೆಲ್ನ ತೆಗೆದ್ರೂ ಸಹ ನೀರು ಸಿಗದೇ ಇರುವಂತಹ ಪರಿಸ್ಥಿತಿ ಇತ್ತು. 5 ವರ್ಷದ ಹಿಂದೆ ನೀರು ಇರಲಿಲ್ಲ ಸರ್. ಅದು ನಾವು ಫುಲ್ ಆಳ್ಬಿಟ್ಟಿದ್ದು. ಈ ಏರಿಯಾ ಪೂರ ದೌಡ್ಬೋದು ಡಿಗ್ರೇಡೇಷನ್ ಪ್ರೋಸೆಸ್ ಅಂತ ಇಂಗ್ಲೀಷ್ ಹೇಳ್ತೀವಿ. ಅಂದರೆ ನದಿ ಬದುಕ್ತಾ ಇದೆ, ಅದಕ್ಕೆ ಕಾರಣಗಳು ವೇದಾವತಿ ನದಿ ಚಿಕ್ಕಮಗಳೂರಿನ ಲಕ್ಕೆ ಹೋಬಳಿಯಿಂದ ಪ್ರಾರಂಭ ಆಗುವಂಥ ನದಿ. ಇದು ಹಲವಾರು ವರ್ಷದಿಂದ ಬತ್ತಿ ಹೋಗಿತ್ತು ಮತ್ತು ಈ ಪ್ರದೇಶ ರೈನ್ ಶಾಡೋ ಏರಿಯಾ ಅಂತಾರೆ. ಇದರಲ್ಲಿ ಮಳೆ ಕಡಿಮೆ. ಈ ಏರಿಯಾದಲ್ಲಿ ಎಲ್ಲ ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಇತ್ತು. ಅದನ್ನ ತೆಗೆದುಕೊಂಡು ಹೋಗಿ ಸರ್ಕಾರದ ಹತ್ರ ಹಲವಾರು ಇಲಾಖೆಗಳನ್ನ ಭೇಟಿ ಮಾಡಿ ಈ ಯೋಜನೆಯನ್ನ ತೆಗೆದುಕೊಂಡ್ರೆ ಇಲ್ಲಿ ಅಂತರ್ಜಲ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅದನ್ನ ಹೇಳಿದ್ವಿ. ನಾವು ಈ ಕಾಮಗಾರಿಗಳು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪ್ರವರ್ಗ 1ರಲ್ಲಿ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನಲ್ಲಿ ವಾಟರ್ ಕನ್ಸರ್ವೇಷನ್, ವಾಟರ್ ಹಾರ್ವೆಸ್ಟಿಂಗ್, ವಾಟರ್ ರೀಚಾರ್ಜ್ ಸ್ಟ್ರಕ್ಚರ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಹೈಯೆಸ್ಟ್ ಪ್ರಯಾರಿಟಿ ಇನ್ಫ್ಯಾಕ್ಟ್ ಇದೆ. ಆರ್ಟ್ ಆಫ್ ಲಿವಿಂಗ್ ಅವರಿಂದ ಸ್ಯಾಟಲೈಟ್ ಇಮೇಜ್ ಬೇಸ್ಡ್ ಟೆಕ್ನಿಕಲ್ ಡಿಟೇಲ್ಡ್ ಪ್ಲಾನಿಂಗ್ ಮಾಡಿ ಸುಮಾರು 50,000 ಸ್ಟ್ರಕ್ಚರ್ಸ್ಗಳನ್ನು ಆಗಬೇಕು ಅಂತ ಒಂದು ಬುಕ್ಲೆಟ್ಗಳನ್ನು ಮಾಡಿ ಸಂಪೂರ್ಣ ಸೈಂಟಿಫಿಕ್ ಆಗಿ ಒಂದು ಮ್ಯಾಪ್ ನೋಡಿ, ಮ್ಯಾಪ್ ಬಗ್ಗೆ ನಾವು ಮತ್ತೆ ಮಾತಾಡೋಣ. ಉಪಗ್ರಹ ಮಾಹಿತಿ ಚಿತ್ರವನ್ನು ವಿಶ್ಲೇಷಣೆ ಮಾಡಿದ್ದೀವಿ. ಅದರಲ್ಲಿ ಯಾವ್ಯಾವ ಹಳ್ಳದಲ್ಲಿ ಎಲ್ಲಿ ಹೋಲ್ಡರ್ ಚೆಕ್ಸ್ನ ನಿರ್ಮಿಸಿದ್ರೆ ರಭಸವಾಗಿ ಹರಿಯೋ ನೀರನ್ನ ಬೇಗನ ತಗ್ಗಿಸ್ಬೋದು ಅಂತ ಹೇಳಿದನ್ನ ಗುರುತಿಸಲಾಗಿದೆ. ಮತ್ತೆ ಅದರ ನಂತರ ಎಲ್ಲಿ ನೆಲದ ಆಳದಲ್ಲಿ ಹೆಚ್ಚು ಅಂತರ್ಜಲಾಗಾರ ಆಗ್ತಕ್ಕಂಥ ಮೆದುಶಿಲೆ ಇದೆ, ಅಲ್ಲಿಗೆ ಒಂದು 15-20 ಅಡಿ ಕೆಳಗೆ ಆಳಕ್ಕೆ ಹೋದಾಗ ಅಲ್ಲಿ ನೀರನ್ನ ಕೆಳಕ್ಕೆ ಇಳಿಸ್ತಕ್ಕಂಥಕ್ಕೋಸ್ಕರ ಇಂಗುಬಾವಿಗಳನ್ನ ಮಾಡಿದೆ. ಈ ಇಂಗುಬಾವಿಗಳು ಕೆಳಗಡೆ ಹೋಗೋ ನೀರನ್ನ ನೆಲದ ಆಳಕ್ಕೆ ಇಳಿಸಿ ಅಂತರ್ಜಲದ ಮಟ್ಟವನ್ನ ಮೇಲಕ್ಕೆ ಏರಿಸುತ್ತೆ. ಹಾಗೆ ಮೇಲಕ್ಕೆ ಏರಿಸುವಾಗ ಎತ್ತರದಲ್ಲಿ ಮಾಡ್ತಕ್ಕಂಥ ಒಂದು ಏನು ಅಂತರ್ಜಲದ ಮಟ್ಟ ಮೇಲಕ್ಕೆ ಏರುತ್ತೆ, ಹಳ್ಳಗಳ ಆಳದಲ್ಲಿ ಹರಿತಾ ಕೆರೆಗಳನ್ನ ನಿಧಾನವಾಗಿ ತಲುಪುತ್ತೆ. ಅದನ್ನ ನಾವು ಸಂಗ್ರಹಿಸೋದಕ್ಕೋಸ್ಕರ ಕೆರೆಗಳಲ್ಲಿ ಒಂದು ಕೊಳವನ್ನ ಮಾಡ್ತೇವೆ. ಆ ಕೊಳದಲ್ಲಿ ಅಂತರ್ಜಲ ಮೇಲೆ ಬರುತ್ತೆ, ಮಳೆ ನೀರು ಕೂಡ ಅಲ್ಲಿ ಇರುತ್ತೆ. ಮತ್ತೆ ಅದು ಬಿಸಿಲು ಗಾಳಿಗೆ ತಾಗಿ ಆವಿಯಾಗತಕ್ಕಂಥ ಒಂದು ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಇದು ನದಿ ಪುನಶ್ಚೇತನ ಕಾರ್ಯಕ್ರಮದ ಒಂದು ತಾಂತ್ರಿಕ ಕ್ರಮ ಅಂತ ಹೇಳ್ತೀವಿ. ದೊಡ್ಡ ಒಂದು ಯೋಜನೆ ಆಯ್ತು ಇದು. 5,447 ಸ್ಕ್ವೇರ್ ಕಿಲೋಮೀಟರ್ ಇರುವಂತಹ ಒಂದು ದೊಡ್ಡ ಯೋಜನೆ ಮತ್ತು 1,097 ಗ್ರಾಮಗಳಿದೆ ಇದರಲ್ಲಿ. ಅಷ್ಟು ಜನರನ್ನ ಒಟ್ಟಿಗೆ ಮಾಡುವಂತದ್ದು ದೊಡ್ಡ ಕೆಲಸ. ಜನರನ್ನ ಅವರಿಗೆ ಮನವೊಲಿಸೋದು, ಇದಕ್ಕೆ ನಮ್ಮ ಟೀಮ್ ಮಾಡ್ಕೊಂಡ್ವಿ. 3 ಟೀಮ್, ಜಿಲ್ಲಾ ಕೋಆರ್ಡಿನೇಟರ್ ಅಂತ ಮಾಡ್ಕೊಂಡ್ವಿ 3 ಜನರನ್ನ. ಹಾಗೆ ಅದರ ಕೆಳಗಡೆ ತಾಲೂಕು ಕೋಆರ್ಡಿನೇಟರ್ ಅಂತ ಮಾಡ್ಕೊಂಡ್ವಿ. ಅದರ ಕೆಳಗಡೆ 5 ಗ್ರಾಮಕ್ಕೆ ಒಬ್ಬ ಯುವಾಚಾರ್ಯ, ಡೇರ್ ಫುಡ್ ಟೆಕ್ನಿಷಿಯನ್ ಅಂತ ಅವರು ಹೆಸರು ಕೊಟ್ಟರು. ಅದರ ಕೆಳಗಡೆ ಕಾಯಕ ಬಂಧುಗಳು, ಅವರಿಗೆ ಕರ್ಕೊಂಡು ಚಿಕ್ಕಮಗಳೂರಲ್ಲಿ ಟ್ರೈನಿಂಗ್ ಕೊಟ್ಟರು. ಅಲ್ಲಿಂದ ಬಂದ ನಂತರ ನನಗೆ 3 ಗ್ರಾಮ ಪಂಚಾಯತಿ ಕೊಟ್ಟಿದ್ದಾರೆ. ಸೊ ಈ ರೋಡ್ನಲ್ಲಿ ಫಸ್ಟ್ ಫೇಸ್ ಅಲ್ಲಿ 810 ಕಾಮಗಾರಿಗಳು ತಗೊಂಡ್ವಿ. ಈಗಾಗಲೇ ಫಸ್ಟ್ ಫೇಸ್ ಕಂಪ್ಲೀಟ್ ಪೂರ್ಣ ಆಗಿದೆ. 2ನೇ ಹಂತದಲ್ಲಿ 800 ಕಾಮಗಾರಿಗಳು ತಗೊಂಡಿವಿ. ಈಗಾಗಲೇ ಅಂಡರ್ ಪ್ರೋಗ್ರೆಸ್ ಎಲ್ಲ ಕಾಮಗಾರಿ ಕೂಡ. ಸೊ ತುಂಬ ಸಕ್ಸಸ್ ಆಗಿದೆ. 480 ಅಡಿ ಬೋರ್ ಕೊಡ್ಸಿದ್ದು, ಅದು ಫುಲ್ಲು ಡ್ರೈ ಆಯಿತು. ಈಗ ಒಂದು 10 ಅಡಿ ಗ್ಯಾಪಲ್ಲಿದೆ, ಫುಲ್ ನೀರು ಬಂದಿದೆ. ಕುಡಿಲಿಕ್ಕೂ ನೀರು ಬರ್ತಾ ಇರಲಿಲ್ಲ. ಈ 1 ವರ್ಷ 2 ವರ್ಷ ಆಯಿತು ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿ. ಈಗ ನಮ್ಮ ಎಲ್ಲ ನಿಂತೋಗಿದ್ದಂಥ ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇದೆ. ನಮ್ಮ ಬೆಳೆಗಳಿಗೆಲ್ಲ ಸಮೃದ್ಧಿಯಾಗಿ ನೀರು ಕೊಡ್ತಾ ಇದ್ದೀನಿ. ನಾವು ಇಲ್ಲಿ ಸುತ್ತಮುತ್ತ ಒಂದು 10 ಇಂಗು ಗುಂಡಿಗಳನ್ನ ನಮ್ಮ ಜಮೀನು ಸುತ್ತ ಮಾಡಿಸಿದ್ದೀವಿ. ಬೇರೆ ಎಲ್ಲರೂ ಸೇರಿ ಮಾಡಿದ್ದಾರೆ. ಜೊತೆಗೆ ಈಗ ನಮ್ದೇನಾಯ್ತು ಅಂದ್ರೆ 200 ಅಡಿ ಬಾವಿಗಳು ಇದ್ದವು, ಎಲ್ಲ ಫೇಲ್ ಆಗಿ ಹೋಗುತ್ತಿದ್ದು. ಇನ್ನೊಂದು ಕ್ರಾಂತಿಕಾರಿ ಬದಲಾವಣೆ ತರ ಈ ಕನಸಂತ ನಾವು ಸಾಧಿಸಬೇಕು ಅಂತ ತರ ಈ ಉದ್ಯೋಗ ಖಾತ್ರಿ ಯೋಜನೆ ಈ 3 ಜಿಲ್ಲೆಯಲ್ಲಿ ಸುಮಾರು 500 ಗ್ರಾಮ ಪಂಚಾಯತ್ಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸಲಿಕ್ಕೆ ಅವರು ಒಂದು ಬ್ರಿಡ್ಜ್ ಆಗಿದ್ದಾರೆ. ಈ ಒಳ್ಳೆ ಕೆಲಸ ಮಾಡುವುದಕ್ಕೆ ಒಂದು ಮಾದರಿ ಕಾಮಗಾರಿ ಅಂತ ಮಾಡಲಿಕ್ಕೆ ಸಾಧ್ಯವಾಗಿದೆ. ಇಲ್ಲ, ಒಣಗೋಗಿದ್ದಂಥ ಭೂಮಿನಲ್ಲಿ 2-3 ವರ್ಷದ ಬೆಳವಣಿಗೆ ಅಷ್ಟೇ.
ಸರ್ಕಾರದ ಜೊತೆಗೆ ಸೇರಿ ಮಾಡ್ತಾ ಇರುವಂಥ ಒಂದು ಯೋಜನೆ ಇದು. ಇದು ಇನ್ನೊಂದು ಏನಂತಂದರೆ, ನಮ್ಮ HAL ಇದೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಅವರು ಎಲ್ಲ ಕಂಪ್ನಿಗಳಲ್ಲೂ ಈಗ ಒಂದು ಸಾಮಾಜಿಕ ಜವಾಬ್ದಾರಿಗೋಸ್ಕರ ನಾವು ಸ್ವಲ್ಪ ಹಣ ಕೊಡಬೇಕು ಅಂತ ಒಂದು ಸ್ವಲ್ಪ ಹಣ ತೆಗೆದಿಟ್ಟಿರ್ತಾರೆ. CSR ಅಂತ ಅಂದ್ಬಿಟ್ಟು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಬಿಟ್ಟು, ಅದರಲ್ಲಿ 5 ಕೋಟಿಯಷ್ಟು ದುಡ್ಡನ್ನು ಈ ಒಂದು ಯೋಜನೆಗೆ ಕೊಟ್ಟಿದ್ದಾರೆ. ಅದರಿಂದ ಅನೇಕ ಕಡೆ ಈ ಥರ ಕೆಲಸಗಳು ನಡೀತಾ ಇದೆ. ನೋಡಿ, ಇಲ್ಲಿ ಇದು ಭಾಳ ಸಮಯ ತೊಗೊಂಡಿಲ್ಲ, ಇದು ಭಾಳ ಸಮಯ ತೊಗೊಂಡಿಲ್ಲ. ಸೊ ಒಣಗೋಗಿದ್ದಂಥ ನದಿ ನೀವು ನೋಡಿದ್ರಿ, ಒಂದು 4-5 ವರ್ಷಗಳಲ್ಲಿ ನಾವು ಇಷ್ಟು ಮಾಡೋದಕ್ಕೆ ಸಾಧ್ಯ ಆಗಿರುತ್ತೆ ಅಂತಂದರೆ ಇಟ್ಸ್ ಅ ಹ್ಯೂಜ್ ಥಿಂಗ್. ಇಂಥ ಒಂದು ಪರಿಹಾರಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಈಗ ನಾನು ಮುಂದುವರೆದು ಈಗ ಇದರಲ್ಲಿ ಆಮೇಲೆ ಇದು ಆರ್ಟ್ ಆಫ್ ಲಿವಿಂಗ್ನ ಪೂಜ್ಯ ರವಿಶಂಕರ್ ಅವರ ಯೋಜನೆ ಇದು. ಇನ್ನು ನಮ್ಮ ಪೂಜ್ಯ ಜಗ್ಗಿ ವಾಸುದೇವ್ ಅವರ ಒಂದು ರ್ಯಾಲಿ ಫಾರ್ ರಿವರ್ಸ್ ಇದೆಯಲ್ಲ, ಇದರದ್ದು HK ವಿವರಗಳು ನಮಗೆ ಗೊತ್ತಿಲ್ಲ. ಅದು ಯಾಕೆಂದ್ರೆ ಅದು ಇನ್ನೂ ಕಾರ್ಯಯೋಜನೆಗೆ ಬಂದಿಲ್ಲ. ಅವರು ಹೇಳ್ತಾ ಇರೋದೇನು ಅಂತಂದರೆ, ನದಿಯ ಇಕ್ಕೆಲಗಳಲ್ಲಿ ನಾವು ಮರ ಬೆಳೆಸ್ತೇವೆ ಅಂತ ಅಂದ್ಬಿಟ್ಟು ಅಂತ. ಬರೀ ಅಷ್ಟೇ ಆದರೆ ಅದರಿಂದ ಅಂಥ ಪ್ರಯೋಜನ ಆಗಲ್ಲ. ನಾವು ಇದುವರೆಗೂ ಚರ್ಚೆ ಮಾಡಿದ್ವಲ್ಲ, ನದಿಯ ಮೂಲ ಜಾಗನ ನಾವು ಕಾಪಾಡ್ಕೊಳ್ಬೇಕು. ಆಮೇಲೆ ಇದೀಗ ನೋಡಿದಂಥ ತಾವು ವಿಡಿಯೋನಲ್ಲಿ ನೋಡಿದ್ರಲ್ಲ, ಅಷ್ಟು ತಂತ್ರಜ್ಞಾನ ಇವತ್ತು ಲಭ್ಯ ಇದೆ. ಅಂದರೆ ಒಂದು ನದಿಯ ಜಲಾನಯನ ಪ್ರದೇಶನ ನಾವು ಇದು ಉಪಗ್ರಹದ ಮೂಲಕ ನೋಡಿಕೊಂಡು ಅಲ್ಲಿ ಎಲ್ಲೆಲ್ಲಿ ಆಕ್ವಿಫರ್ ಜಲಧರ ಅಂತಾರೆ ಅಂಥವನ್ನ ಹುಡುಕಿ ಅಲ್ಲಿ ಅದಕ್ಕೆ ನೀರು ಇಂಗೋದಕ್ಕೆ ಸಹಾಯ ಮಾಡುವಂಥ ಬಾವಿಗಳು, ಕಟ್ಟೆಗಳು, ಕಲ್ಯಾಣಿಗಳನ್ನು ಕಟ್ಟಬೇಕು. ಆಮೇಲೆ ಅಲ್ಲಿನ ಕಾಡುಗಳನ್ನು ನಾವು ಉಳಿಸ್ಕೊಳ್ಬೇಕು. ಇದು ನಾವು ಮೊದಲೇ ಚರ್ಚೆ ಮಾಡಿದ್ವಿ. ನಾವು ಆ ಕಾಡುಗಳನ್ನು ಉಳಿಸ್ಕೋಬೇಕು. ಇದು ಉಪಗ್ರಹ ತಂತ್ರಜ್ಞಾನದ ಸಹಾಯದಿಂದ ನಾವು ಅಲ್ಲಿ ಸ್ಥಳಗಳನ್ನು ಗುರುತು ಮಾಡಿಕೊಂಡು ಅಲ್ಲಿ ನಾವು ಬೇಕಾಗಿರುವಂಥ ಕೆಲವು ಕಲ್ಲಿನ ಕಟ್ಟಡಗಳನ್ನ ಮಾಡಿಕೊಂಡು ನೀರು ಇಂಗೋದಕ್ಕೆ ಸಹಾಯ ಮಾಡಬೇಕು. ಆ ನಂತರ ಈ ಗಿಡಮರಗಳು ನೆಡುವಂಥ ಪ್ರಶ್ನೆ ಬರುತ್ತೆ. ಸೊ ಹಾಗೆ ಮಾಡಿದಾಗ ನಮಗೆ ಕ್ರಮೇಣ, ನಾಳೆ ಬೆಳಗ್ಗೆ ಆಗೋದಿಲ್ಲ, ಕೆಲವು 1-2 ವರ್ಷಗಳಲ್ಲಿ, 5 ವರ್ಷಗಳಲ್ಲಿ ಮ್ಯಾಕ್ಸಿಮಮ್ ನಮಗೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಸೊ ಇದು ಗಟ್ಟಿ ವಿಜ್ಞಾನ, ಸಾಲಿಡ್ ಸೈನ್ಸ್ ಅಂತಾರಲ್ಲ, ಅಂಥ ಒಂದು ವಿಜ್ಞಾನ ನಮಗೆ ಬೇಕಾಗಿತ್ತು. ಅದು ಆರ್ಟ್ ಆಫ್ ಲಿವಿಂಗಿಂದ ಡೆಲಿವರ್ ಆಗ್ತಾ ಇದೆ. ಇಲ್ಲಿ ಇದು ಅವ್ರ ಬಗ್ಗೆ ನಂದೇನು ಬೇರೇನೂ ವಿಷಯ ಇಲ್ಲ, ದಯಮಾಡಿ ಅದನ್ನು ಮಾಡಿ. ಅಂದರೆ ಅವ್ರ ವಿವರಗಳು ಗೊತ್ತಿಲ್ಲ. ಅವರು ಸಾಕಷ್ಟು ರೆಫರೆನ್ಸ್ಗಳು ಹಾಕಿದ್ದಾರೆ ಅವರ ವೆಬ್ಸೈಟಲ್ಲಿ, ಸಾಕಷ್ಟು ರೆಫರೆನ್ಸ್ಗಳು ಹಾಕಿದ್ದಾರೆ. ಎಲ್ಲ ಪಿಯರ್ ರಿವ್ಯೂಡ್ ಜರ್ನಲ್ಸಲ್ಲಿರುವಂಥ ಪೇಪರ್ಸ್ ಹಾಕಿದ್ದಾರೆ. ಆ ಪೇಪರ್ಸಲ್ಲೆಲ್ಲ ನೋಡಿದ್ರೆ ಅದೇನಾಗುತ್ತೆ ಅಂದರೆ, ನದಿ ಇಕ್ಕಲಗಳಲ್ಲಿ ಮರ ಬೆಳೆಸಿದ್ರೆ ಅನುಕೂಲ ಆಗುತ್ತೆ. ಹೌದು, ಅನುಕೂಲ ಆಗುತ್ತೆ, ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ಆಯಿತು. ಬಟ್ ಒಂದು ನದಿನ ನೀವು ಹೇಗೆ ಪುನರುಜ್ಜೀವನ ಮಾಡ್ತೀರಾ, ಆ ವಿವರಗಳು ಸಿಗ್ತಿಲ್ಲ. ಸೊ ಅದಷ್ಟು ಮಾತ್ರ ಇಟ್ಕೊಂಡು ಹೇಳೋದಾಯಿತು ಅಂತಂದರೆ, ಮಾನ್ಯ ಜಗ್ಗಿ ವಾಸುದೇವ್ ಅವರ ಯೋಜನೆಗಿಂತನೂ ಪೂಜ್ಯ ರವಿಶಂಕರ್ ಅವರ ಯೋಜನೆ ಹೆಚ್ಚು ವೈಜ್ಞಾನಿಕವಾಗಿದೆ. ಜೊತೆಗೆ ನಾವು ಫಲಗಳನ್ನು ನೋಡ್ತಾ ಇದ್ದೇವೆ. ಅವರು ಬಹುಶಃ ಇನ್ನೂ ಅದರಿಂದ ನಮಗೇನು ಇನ್ನೂ ರಿಸಲ್ಟ್ಸ್ ನಮಗೆ ಬಂದಿಲ್ಲ, ಫಲಗಳು ನಮಗಿನ್ನೂ ಸಿಕ್ಕಿಲ್ಲ ಮಾನ್ಯ ವಾಸುದೇವ್ ಅವರ ಯೋಜನೆಯಿಂದ. ಅದು ಬಂದಾಗ ನಾವು ಅದನ್ನು ನೋಡ್ಬೋದು. ಬಟ್ ಒಂದು ಪೂಜ್ಯರಿಂದ ಆದಂಥ ಒಂದು ಕೆಲಸ ಅಂತಂದರೆ, ಅನೇಕರು ನದಿಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅನೇಕರು ನದಿಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಕೆಲವರು ಕಿರುಚಿತ್ರಗಳನ್ನೆಲ್ಲ ತಂದ್ರಂತ. ಇದು ಬಹಳ ಸಂತೋಷವಾದಂಥ ವಿಷಯ. ಭಾರತದಲ್ಲಿ ಅನೇಕರು ನದಿಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಮೂಲವಾದಂಥ ಕಾರಣ ಪೂಜ್ಯ ಜಗ್ಗಿ ವಾಸುದೇವ್ ಅವರು. ಇದಕ್ಕೆ ನಮ್ಮ ಒಂದು ಕೃತಜ್ಞತೆ ಸಲ್ಲಬೇಕು. ಸೊ ಇದು ಒಂದು ವಿಷಯ. ಇನ್ನೊಂದು ಹೇಳಿದಾಗೆ, ನಮ್ಮ ಶಾಲೆಯಲ್ಲಿ ಪೂರ್ಣಪ್ರಮತಿನಲ್ಲಿ ಮಕ್ಕಳನ್ನ ಈ ಕೆಲಸಕ್ಕೆ ನಾವು ತೊಡಗಿಸ್ತಾ ಇದ್ದೇವೆ, ನದಿಗಳ ಪುನರುಜ್ಜೀವನಕ್ಕೆ ತೊಡಗಿಸ್ತಾ ಇದ್ದೇವೆ. ಯಾಕಂದರೆ ಅವರೇ ಮುಂದೆ ಬೆಳೆಸೋರು. ನಾವು ಇನ್ನು 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು. ನಾಳಿನ ನಮ್ಮ ಜನಗಳು ಯಾವ್ಯಾವ ಒಂದು ರಾಜೇಂದ್ರ ಸಿಂಗ್ ಅವ್ರನ್ನ ಒಂದ್ಸತಿ ಭೇಟಿ ಮಾಡಿದಾಗ ಅವರು, ಸರ್ ನನ್ನ ಮಕ್ಕಳನ್ನ ಏನು ಪ್ರಶ್ನೆ ಕೇಳಲಿ ಅಂತಂದಾಗ ಅವ್ರು ನನಗೊಂದು ಹೇಳಿದ್ರು, ಈ ಥರ ಕೇಳಪ್ಪ ನೀನು ಅಂದ್ಬಿಟ್ಟು. ಮಕ್ಳಿಗೆ ಹೇಳಬೇಕಂತೆ, ಮಕ್ಕಳು ಹೋಗಿ ಅವ್ರ ತಂದೆನ ಕೇಳಬೇಕಂತ, ಅಪ್ಪ ನೀನು ನದಿಯಲ್ಲಿ ಹೋದಾಗ ಸ್ನಾನ ಮಾಡೋಷ್ಟು ನೀರಿತ್ತು, ಸ್ನಾನ ಮಾಡೋ ಅಂಥ ನೀರಿತ್ತು, ನಾನು ಹೋಗೋದಕ್ಕೆ ನೀನು ಹೀಗೆಲ್ಲ ಹಾಳು ಮಾಡಿಬಿಟ್ಟಿಯಲ್ಲ, ಯಾಕೆ ಮಾಡಿದೆ ಹಾಗೆ ಅಂತ. ನಮ್ಮ ಎಷ್ಟು ಜನ ಅಪ್ಪಂದ್ರಲ್ಲಿ ಉತ್ತರ ಇದೆ ಇದಕ್ಕೆ. ಸೊ ಈ ಎಲ್ಲ ತಜ್ಞರು, ಈ ಮೊದಲನೇವರು ಇವರು ಗ್ರಾಮಸ್ಥರು, ಅಲ್ಲಿ ಇವರು ಆರ್ಟ್ ಆಫ್ ಲಿವಿಂಗ್ ಅವರು, ಇವರು ನಮ್ಮ ನಾಗೇಶ್ ಹೆಗಡೆ ಅವರು, ಇವರು ನಮ್ಮ ಗಂಗಾ ನದಿಗೋಸ್ಕರ ಒದ್ದಾಡ್ತಾ ಇರುವಂತಹ ಪೂಜ್ಯ ಸದಾನಂದ ಸ್ವಾಮಿಯವರು, ಇವರು ಲಿಂಗರಾಜು ಅವರು, ಇವಾಗ ನಾವು ನೋಡಿದ್ವಲ್ಲ ಆ ಲಿಂಗರಾಜು ಅವರು. ಇವರು ನಮ್ಮ ಶಾಲೆಯ ನಿರಂತರವಾಗಿ ಸಂಪರ್ಕದಲ್ಲಿರುವಂಥವ್ರು. ಇಲ್ಲಿ ನಮ್ಮ ಶಾಲೆಯ ಇವರು ಶ್ರೀನಿವಾಸ್ ಗುತ್ತಲ್ ಅಂತ ಅಂದ್ಬಿಟ್ಟು ಎಂಜಿನಿಯರ್ ಆಗಿದ್ದವರು, ಅದನ್ನು ಬಿಟ್ಟು ಶಾಲೆ ಮಾಡ್ತಾ ಇದ್ದಾರೆ. ಸೊ ಇದು ನನಗೆ ಭಾಳ ಮುಖ್ಯ. ಏನಂತಂದರೆ, ಇವಾಗ ಭಾಳ ಜನ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕೆಲಸದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಅವ್ರು ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ, ಒಳ್ಳೆ ಶಾಲೆನೂ ನಡೆಸ್ತಾ ಇದ್ದಾರೆ. ಆದರೆ ಅದನ್ನೆಲ್ಲ ತ್ಯಾಗ ಮಾಡಿ ಒಂದು ಶಾಲೆ ಮಾಡಬೇಕು ಅಂತ ಬರ್ತೀನಿ ಅಂತಂತಂದರೆ ಇಟ್ಸ್ ಎ ಹ್ಯೂಜ್ ಥಿಂಗ್. ಇವಾಗ ಸಂಬಡಿ ಇನ್ ಇಂಟೆಲ್ ಯಾರು ಏನು ಕಡಿಮೆ ಇರೋರಲ್ಲ, ಅಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಹುದ್ದೆನಲ್ಲಿದ್ದವರು ಅದನ್ನು ತ್ಯಾಗ ಮಾಡಿ ಈ ಕಾರ್ಯಕ್ಕೆ ಬಂದಿದ್ದಾರೆ ಅಂತಂದರೆ ಹ್ಯಾಟ್ಸ್ ಆಫ್ ಟು ದೆಮ್.
ಇವರು ಲಿಂಗರಾಜ್ ಅವರು, ಈಗಾಗಲೇ ಹೇಳಿದಾಗೆ ಸ್ವಾಮಿ ಸದಾನಂದರು, ಇವೆಲ್ಲ ನಮ್ಮ ಶಾಲೆಯ ಮಕ್ಕಳವರು. ಇಲ್ಲಿ ನನ್ನ ತಲೆ ಇಲ್ದಲೇ ಇರೋದು ಒಂದು ಸೂಚ್ಯವಾಗೂ ಇದೆ ಅನಿಸುತ್ತೆ. ಇದು ನೋಡಿ, ಇದು ಇಲ್ಲಿ ಅಂದು ಅಂದರೆ 2ನೇ ತಾರೀಕು 10ನೇ ತಿಂಗಳು 2012ನೇ ಇಸ್ವಿನಲ್ಲಿ ನಮ್ಮ ಶಾಲೆಯ ಮಕ್ಕಳು ಅದೇ ಕಾರ್ಯಕ್ರಮಕ್ಕೆ ಮಾಡಿದ್ದಿದ್ದು. ಅಲ್ಲಿ ಈ ಕುಮದ್ವತಿ ನದಿ ಜಲಾನಯನ ಪ್ರದೇಶ ಅದು. ಅಲ್ಲೆಲ್ಲ ಒಣಗೋಗ್ಬಿಟ್ಟಿತ್ತು ಎಲ್ಲ. ಯಾರೋ ಹಿಂದಿನ ಕಾಲದಲ್ಲಿ ಇದು ಪುಣ್ಯಾತ್ಮರು ಕಲ್ಯಾಣಿ ಅವೆಲ್ಲ ಮಾಡಿದ್ರು, ಒಣಗೋಗ್ಬಿಟ್ಟಿತ್ತದು. ಆ ಮಕ್ಕಳನ್ನ ಸೇರಿಸ್ಕೊಂಡು ನಾವು ಅವೆಲ್ಲ ಕ್ಲೀನ್ ಮಾಡಿಸಿದ್ವಿ. ಅದು ಅಷ್ಟೇ ಮಾಡಿದ್ದು, ಇನ್ನೇನೂ ಮಾಡಲಿಲ್ಲ, ಬರೀ ಕ್ಲೀನ್ ಮಾಡಿಸಿದ್ದು ಅಷ್ಟೇ. ಇದು ದಿನಾಂಕ ನೋಡ್ಕೊಳ್ಳಿ, 2/10/2012. ಇಂದು 14/5/2015 ದಿಸ್ ಇಸ್ ದ. ಸೊ ಅದಕ್ಕೆ ನಾನು ಹಾಕಿದ್ದು ನಿಸರ್ಗ. ಅಲ್ಲಿ ಕಾಣಿಸ್ತಾ ಇಲ್ಲ, ಮೇಲ್ಗಡೆ ಬರೆದಿರೋದು, ನಿಸರ್ಗ ಮನುಷ್ಯನೊಡನೆ ಕಪಟ ದ್ಯೂತವಾಡುವುದಿಲ್ಲ. ನೀವು ಸರಿಯಾಗಿದ್ದರೆ ಅದು ಸರಿಯಾಗಿರುತ್ತೆ ಅಷ್ಟೇ. ಸೊ ಇಂಥ 1000 ಉದಾಹರಣೆಗಳು ನಾನು ನಿಮಗೆ ತೋರಿಸಬಲ್ಲೆ. ಇದು ಇನ್ನೊಂದು ನೋಡಿ, ಇದು 2/10/12, ಇದು 14/2/15. ಇದು ಪೂರ್ತಿ ಒಣಗೋಗಿದೆ, ಇದರಲ್ಲಿ ನೀರಿದೆ. ಇದು ಪ್ರಥಮ ಯಶಸ್ಸು ಅಂತ ನಾವು ಪತ್ರಿಕೆಯಲ್ಲಿ ಕೊಟ್ಟಿದ್ದಂಥದ್ದು. ನಾವು ಒಬ್ಬರೇ ಅಂತಲ್ಲ, ಭಾಳಷ್ಟು ಶಾಲೆಗಳು ಭಾಗವಹಿಸಿವೆ ಅದರಲ್ಲಿ. ನಮ್ಮ ಶಾಲೆಗೆ ರಾಜೇಂದ್ರ ಸಿಂಗ್ ಬಂದಿದ್ದಂಥ ಒಂದು ಸಂದರ್ಭದಲ್ಲಿ ಇದು ಒಂದು ಚಿತ್ರ. ಇದು ಕೊನೆಯದಾಗಿ ನಾನು ತಮಗೆ ಹೇಳಿದಾಗೆ ನಮಾಮಿ ಗಂಗಾ ಅಂತ. ನಾವು ಗಂಗಾ ನದಿನ ನಾವು ಉಳಿಸ್ಕೊಳ್ಬೇಕು. ಇದು ಯಾಕೆ ಅಂತ ನಾನು ಈ ಆಡಿಯನ್ಸ್ಗಂತೂ ಖಂಡಿತ ಹೇಳಬೇಕಾದಿಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ನರನಾಡಿ, ನಮ್ಮ ಪ್ರತಿಯೊಂದು ಜೀವಕೋಶದಲ್ಲೂ ಹರಿತಾ ಇರೋದು ಗಂಗೆ. ಅದು ಇವತ್ತು ಕಲುಷಿತ ಆಗಿರ್ಬೋದು ನಿಜ. ಆ ವಿಡಿಯೋಗಳನ್ನ ನಾನು ತೋರಿಸೋದಿಲ್ಲ, ಯಾಕಂದ್ರೆ ನೋಡಿದ್ರೆ ತುಂಬ ನೋವಾಗತ್ತೆ ಅದು. ಆದರೆ ಅದ್ಭುತವಾದಂಥ ಕೆಲಸ ಮಾತ್ರ ಆರಂಭ ಆಗಿದೆ. ಅದು ಯಾವ ಒಂದು ಗತಿನಲ್ಲಿ ಸಾಗಬೇಕಾಗಿತ್ತೋ ಆ ಗತಿನಲ್ಲಿ ಖಂಡಿತವಾಗ್ಲೂ ಸಾಗುತ್ತಾ ಇಲ್ಲ ಅನ್ನೋದು ಸತ್ಯ, ತುಂಬ ಕಹಿಯಾದಂಥ ಸತ್ಯ. ಆದರೆ ಅದಕ್ಕೆ ಕಾರಣಗಳಿದೆ. ಸೊ ಇದಕ್ಕೆ ಇದು ಸನ್ಮಾನ್ಯ ಮೋದಿಯವರು ಬಂದ ಮೇಲೆ ಒಂದು ಚಾಲನೆ ಸಿಕ್ಕಿದೆ. ಇದಕ್ಕೆ ಮುಂಚೆ ಸಾಕಷ್ಟು ಯೋಜನೆಗಳು ಬಂದವು, ಅವೆಲ್ಲ ಹೋದವು, ಅದಕ್ಕೆಲ್ಲ ಕಾರಣಗಳಿದೆ. ಈಗ ಒಂದು ಹೊಸ ಯೋಜನೆ ಬಂದಿದೆ, ಇದನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿರುವಂಥದ್ದು. ಅದರ ಸಾಧಕ ಬಾಧಕಗಳನ್ನು ನೋಡೋಣ. ಇಲ್ಲಿ ನೋಡಿ, ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ. ಇದು ನಮಾಮಿ ಗಂಗಾ ಅಂತ ಹೇಳ್ಬಿಟ್ಟು ರಿವೈವಿಂಗ್ ಫೇತ್, ಬರೀ ನದಿನ ಉಳಿಸೋದಲ್ಲ, ನಮ್ಮ ನಂಬಿಕೆನ ರಿವೈವ್ ಮಾಡೋದು, ಜೀವನವನ್ನು ರಿಜಿನೇಟ್ ಮಾಡೋದು, ಆಮೇಲೆ ಮೋಕ್ಷವನ್ನು ಪಡ್ಕೊಳ್ಳೋದು, ಇದು ಗಂಗಾ ನದಿ ಇದು ಅಂತ. ಸೊ ಸಮಸ್ಯೆಗಳೇನಪ್ಪ, ಗಂಗಾ ನದಿ ಸಮಸ್ಯೆಗಳೇನಪ್ಪ? ಕೈಗಾರಿಕೆಗಳಿಂದ ಬರುವ ಘನ ಮತ್ತು ದ್ರವ ತ್ಯಾಜ್ಯಗಳು. ಕೈಗಾರಿಕೆಯಿಂದ ಬರುವಂತಹ ಏನು ತ್ಯಾಜ್ಯ ಏನಿರುತ್ತೆ ಅದು ಬಟ್ಟೆ ಕಾರ್ಖಾನೆಗಳಿಂದ ಬರುತ್ತೆ, ಚರ್ಮದ ಕಾರ್ಖಾನೆಗಳಿಂದ ಬರುತ್ತೆ, ರಾಸಾಯನಿಕ ಘಟಕಗಳ ಕಾರ್ಖಾನೆಗಳಿಂದ ಬರುತ್ತೆ, ಗೊಬ್ಬರದ ಕಾರ್ಖಾನೆಗಳಿಂದ ಬರುತ್ತೆ. ಈ ಒಂದು ತ್ಯಾಜ್ಯನ ಒಂದು ಚೂರು ಬದಲಾವಣೆ ಮಾಡ್ದಿರಾ, ಅಂದರೆ ಅದಕ್ಕೆ ಪ್ರಕ್ರಿಯೆ ಕಾನೂನಿನ ಪ್ರಕಾರ ಅದು ಒಂದು ಚೂರು ಹಾರ್ಮ್ ಅದರಲ್ಲಿ ಇಲ್ಲದೇ ಇರೋ ಹಾಗೆ ಮಾಡಿ ಹೊರಗಡೆ ಬಿಡಬೇಕು. ಆದರೆ ಬಟ್ ಅದನ್ನು ಏನೋ ಮಾಡ್ದಿರಾ ನದಿಗೆ ಬಿಡ್ತಾ ಇದ್ದಾರೆ. ಇದು ಮೊದಲನೇದು. ಎರಡನೇದು, ನಗರಗಳ ಚರಂಡಿಯನ್ನು ನದಿಗೆ ಸೇರಿಸುತ್ತಿರುವುದು. ಆಯಿತಾ, ಇದನ್ನು ಸಹ ಟ್ರೀಟ್ ಮಾಡಬೇಕು ಅಂತ ಕಾನೂನಿದೆ. ಇಲ್ಲಿ ಭಾಳ ಜನ ಕಾನೂನು ತಜ್ಞರು ಇರ್ತೀರಿ, ಕಾನೂನಿದೆ. ನಗರದ ಘನ ತ್ಯಾಜ್ಯವನ್ನು ನದಿಗೆ ಸುರಿಯುತ್ತಿರುವುದು. ಮನೆ ಕಸ ನಾವು ಗಾಡಿ ಕೊಡ್ತೀವಿ, ಗಾಡಿ ತಗೊಂಡು ಗಂಗಾ ನದಿಗೆ ಹಾಕ್ಬಿಡ್ತಾರೆ. ಆಮೇಲೆ ಶವಗಳನ್ನು ನದಿಗೆ ಹಾಕುತ್ತಿರುವುದು. ಇದನ್ನು ಸರಿ ಮಾಡಿದ್ರೆ ಗಂಗಾ ನದಿ ಸರಿ ಹೋಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇನ್ನು ಕೆಲವೆಲ್ಲ ಆಗಬೇಕು, ಬಟ್ ನಾವು ಸ್ಥೂಲವಾಗಿ ಹೇಳೋದಾದರೆ. ಆದರೆ ಇಲ್ಲಿ ನಾವು ಭಾಳ ಜನ, ಇವಾಗ ನಾನು ಫೇಸ್ಬುಕ್ಕಲ್ಲಿ ಇರೋದ್ರಿಂದ ಭಾಳ ಜನ ಈ ಕಡೆಯವರು ಇರ್ತಾರೆ, ಆ ಕಡೆಯವರು ಇರ್ತಾರೆ. ಕೆಲವರು ಭಕ್ತ ಅಂತಾರೆ, ಕೆಲವರು ಕೊಮ್ಮುವಾದಿ ಅಂತಾರೆ, ಗುಲಾಮ ಅಂತಾರೆ. ಇವೆಲ್ಲ ನಾನು ಇವಾಗ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ಐ ಡೋಂಟ್ ಮೈಂಡ್. ಇವಾಗ ನಾನು ಮೋದಿಯವ್ರನ್ನ ನಾನು ಯಾತಕ್ಕೋಸ್ಕರ ಬೆಂಬಲಿಸ್ತೀನಿ ಅಂತಂದರೆ, ಇಲ್ಲಿ ಇರುವಂಥ ಕೆಲಸ ಇದೆಯಲ್ಲ, ಇದು ಸುಲಭ ಅಲ್ಲ ಅದು ನಿಜ. ಆಗಿಲ್ಲ, ನಾನು ಒಪ್ಕೊಳ್ತೀನಿ. ಅವರು ಹೇಳ್ತಾರೆ ಏನೂ ಆಗಿಲ್ಲ, ಮೋದಿಯಿಂದ ಇದ್ರಲ್ಲಿ ಏನೂ ಆಗಲಿಲ್ಲ ಅಂತ, ಅದು ನಾನು ಒಪ್ಕೊಳ್ತೀನಿ. ಆದರೆ ಅವ್ರು ಅಂದ್ಕೊಂಡಷ್ಟು ಸುಲಭ ಅಲ್ಲ ಅದು. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೈಗಾರಿಕೆಗಳಿಂದ ಬರುವ ಘನ ದ್ರವ ತ್ಯಾಜ್ಯ. ಸರಿ, ಒಂದು ಕೈಗಾರಿಕೆ ಘನ ತ್ಯಾಜ್ಯ ಹಾಗೂ ದ್ರವ ತ್ಯಾಜ್ಯಗಳನ್ನು ಇದು ಪ್ರಾಸೆಸ್ ಮಾಡ್ತೀರಾ, ನದಿಗೆ ಬಿಡ್ತಾ ಇದೆ. ಏನು ಮಾಡ್ತೀರಾ ನೀವು? ನೋಟಿಸ್ ಕೊಡ್ತೀರಾ, ಹೋಗಿ ಬೀಗ ಮುದ್ರೆ ಹಾಕಿ ಬರೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಆಯಿತಾ? ಈಗ ಇಲ್ಲಿ ಯಾರಾದರೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಜೊತೆ ವ್ಯವಹಾರ ಮಾಡಿರೋರು ಗೊತ್ತಿದ್ರೆ, ಅದು ಕರ್ನಾಟಕದಂಥ ರಾಜ್ಯದಲ್ಲೇ ಎಷ್ಟು, ನಾನಿಲ್ಲಿ ಯಾರನ್ನೂ ದೂರ್ತಾ ಇಲ್ಲ, ಇರೋ ವಿಷಯ, ನನ್ನ ಗಮನಕ್ಕೆ ಬಂದಂಥ ವಿಷಯಗಳು. ನಾವು ಭ್ರಷ್ಟಾಚಾರದ ದಾರಿನಲ್ಲಿ ಎಷ್ಟು ನೀಟಾಗೋದ್ರಿಂದ ಹೊರಗಡೆ ಬರ್ಬೋದು ಅಂತ ನಮಗೆ ಗೊತ್ತಿದೆ. ಇನ್ನು ಕಾನೂನು ಸುವ್ಯವಸ್ಥೆಯನ್ನು ಪದಗಳೇ ಇಲ್ಲದೆ ಇರುವಂಥ ಉತ್ತರ ಪ್ರದೇಶ, ಬಿಹಾರದಲ್ಲಿ ಇದು ಎಷ್ಟು ಮಟ್ಟಿಗೆ ಸಾಧ್ಯ? ಇದು ನಾವು ಯೋಚನೆ ಮಾಡಬೇಕಾಗಿರುವಂಥ ವಿಷಯ ಇದು. ಈಗ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರುವಾಗ ಪೊಲೀಸ್ ಇಲಾಖೆಯಲ್ಲಿ ನಾವು ಒಬ್ಬ ಕಾನ್ಸ್ಟೇಬಲ್ ನೋಡಿದ್ರೆ ನಾವು ಹೆದರ್ಕೊಳ್ತೀವಿ, ಸಬ್ ಇನ್ಸ್ಪೆಕ್ಟರ್ ನೋಡಿದ್ರೆ ಹೆದರ್ಕೊಳ್ತೀವಿ. ಆ ರಾಜ್ಯಗಳಲ್ಲಿ ಎಷ್ಟೋ ಕಡೆ ಕಮಿಷನರ್ ಮಟ್ಟದ ಅಧಿಕಾರಿಗಳು, DCP ಮಟ್ಟದ ಅಧಿಕಾರಿಗಳು, ಅಯ್ಯೋ ರೆನೆ ದೀಜಿಯೇ ಸಾಬ್ ಹಮ್ಸ ಕ್ಯಾ ಹೋಗಾ ಅಂತಾರೆ.
ಕಮಿಷನರ್ ಮಟ್ಟದ ಅಧಿಕಾರಿಗಳು. ಅಂದರೆ ಹಾಗಿದೆ ಅಲ್ಲಿ. ಇದನ್ನು ಯಾರನ್ನು ದೂರೋದಕ್ಕೆ ಪ್ರಶ್ನೆ ಅಲ್ಲ ಇದು. ಅದಕ್ಕೆ ಕಾರಣಗಳು ಬೇರೆ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಆ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದು ಬಹಳ ಕಷ್ಟ ಇದೆ ಅಲ್ಲಿ. ಸೊ ಅಂಥ ಕಡೆ ತೊಗೊಂಡಿದ್ದಾರೆ. ಇವಾಗ ನೀವು ಅಲ್ಲಿ ಹೋಗಿ ಆ ವೆಬ್ಸೈಟ್ ತೋರಿಸ್ತೇನೆ, ಅಲ್ಲಿ ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ನ್ಯೂಸ್ ಲೆಟರ್ ಬರುತ್ತೆ ಪ್ರತಿ ತಿಂಗಳು. ಆ ನ್ಯೂಸ್ ಲೆಟರಲ್ಲಿ ನವೆಂಬರ್ 2017 ಕಳೆದ ವರ್ಷ ಕೂಡ ಹಲವಾರು ಫ್ಯಾಕ್ಟ್ರಿಗಳಿಗೆ, ಕಾರ್ಖಾನೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ನಿಲ್ಲಿಸಿ ಇಲ್ದಾರ ನಾವು ಬಂದು ಬೀಗ ಹಾಕ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಸೊ ಮುಂದೆ ಏನಾಗುತ್ತೆ ನಾವೆಲ್ಲ ಯೋಚನೆ ಮಾಡ್ಬೋದು. ಜೊತೆಗೆ ಇಟ್ ಈಸ್ ಅವರ್ ವರ್ಕ್ ಟು, ಬರೀ ಅವರೊಬ್ಬರು ಮಾಡ್ತಾರೆ ಅಂತಲ್ಲ ಅದು. ಸೊ ನಾವು ಸಹ ಸೇರ್ಕೋಬೇಕಾದ್ರೆ ಅದು ಒಂದು. ಅದೇ ಥರ ಈ ಚರಂಡಿ ಇದು ಅಷ್ಟೇ, ಅಲ್ಲೂ ಬಹಳ ಕಷ್ಟ ಇದೆ. ಆ ರಾಜ್ಯದಲ್ಲಿ ಬಹಳ ಕಷ್ಟ ಇದೆ. ಆಮೇಲೆ ಶವಗಳನ್ನು ನದಿಗೆ ಹಾಕುತ್ತಿರುವುದು. ಇಲ್ಲಿ ಎರಡು ವಿಷಯ. ಒಂದು, ಈ ಸಣ್ಣ ಅದು ದೊಡ್ಡ ದೊಡ್ಡ ಕೈಗಾರಿಕೆಗಳದ್ದಾಯಿತು. ಈಗ ಇನ್ನು ಸಣ್ಣ ಸಣ್ಣ ಕೈಗಾರಿಕೆಗಳು ಇವೆಯಲ್ಲ, ಅವರನ್ನ ಏನು ಮಾಡೋದು? ಇವಾಗ ಅವನನ್ನು ಅಲ್ಲಿ ಅವರ ಒಂದು ಯೋಜನೆ ನನಗೆ ಯಾತಕ್ಕೆ ಇಷ್ಟ ಆಯಿತು ಅಂತಂದರೆ, ಈಗ ಇಲ್ಲಿ ಯಾರೋ ಒಬ್ಬ ಮುಂದ್ಗಡೆ ಏನೋ ಒಂದು ಗಲೀಜು ಮಾಡುವಂಥ ಒಂದು ಪುಟ್ಟ ವ್ಯವಹಾರ ನಡೆಸ್ತಾ ಇರ್ತಾನೆ ಅಂತ ಇಟ್ಕೊಳ್ಳೋಣ. ನಾವು ಹೋಗಿ ಗಲಾಟೆ ಮಾಡಿಬಿಟ್ಟು ನಾಳೆಯಿಂದ ಬರಬೇಡ ಅಂತ ಹೇಳಿ ಓಡಿಸ್ಬಿಡ್ಬೋದು. ಐ ಕ್ಯಾನ್ ಯೂಸ್ ಪೊಲೀಸ್ ಅಥವಾ ಏನೋ ಒಂದು ಮಾಡಿ ಓಡಿಸ್ಬಿಡ್ಬೋದು. ಅವನು ಎಲ್ಲ ಹೋಗ್ತಾನೆ? ಅವನಿಗೆ ಗೊತ್ತಿರೋದು ಅದೊಂದೇ ಟ್ರೇಡ್. ಅವನು ಇಲ್ಲಿ ಹೋಗ್ಬೋದು, ಇನ್ನೊಂದು ಕಡೆ ಕೂತ್ಕೋತಾನೆ. ಬಟ್ ಇಲ್ಲಿ ಪ್ರಸ್ತಾವಿತ ಯೋಜನೆಯಲ್ಲಿ ಏನಿದೆ ಅಂತಂದರೆ, ಅವರ ಪುನರ್ವಸತಿ ಮಾಡಬೇಕು ಅಂತ ಇದೆ. ಅಂಥ ವ್ಯಕ್ತಿಗಳೇನು ಸಣ್ಣ ಪುಟ್ಟ ಚರ್ಮದ ಉದ್ಯಮಗಳನ್ನ ನಡೆಸ್ತಾ ಇರೋರು ಕಾಶಿಯಿಂದ ಹಿಡಿದು ಉತ್ತರ ಪ್ರದೇಶ, ಬಿಹಾರದ ಎಲ್ಲ ಕಡೆ ನಡೆಸ್ತಾ ಇದ್ದಾರೆ. ಅವರಿಂದ ಪೊಲ್ಯೂಷನ್ ಆಗ್ತಾ ಇರೋದು ಸುಳ್ಳಲ್ಲ, ಆಗ್ತಾ ಇರೋದು ನಿಜ, ಸತ್ಯ. ಆದರೆ ಅವರನ್ನು ಓಡಿಸೋದ್ರ ಬದಲಾಗಿ ಅವ್ರನ್ನ ಪುನರ್ವಸತಿ ಮಾಡಬೇಕು, ಅವರಿಗೆ ಬೇರೆ ಒಂದು ಉದ್ಯೋಗ ಕಲ್ಪಿಸಬೇಕು ಅನ್ನೋ ಒಂದು ಯೋಜನೆ ಇದೆ. ನನ್ನ ಮಟ್ಟಿಗೆ ಅದು ಭಾಳ ಒಳ್ಳೆಯ ಒಂದು ಯೋಜನೆ ಅದು. ಇದರಿಂದ ಸಮಯ ತಗೊಳ್ಬೋದು, ಬಟ್ ಶಾಶ್ವತವಾದಂಥ ಪರಿಹಾರ ಒಂದಾಗುತ್ತೆ. ಕೊನೆಯದು, ಶವಗಳನ್ನು ಹಾಕೋದು ತಡಿಬೇಕು. ಇದನ್ನು ಹೇಗೆ ಮಾಡೋದು? ಸೊ ಇವಾಗ ಎಷ್ಟೋ ಜನ ಕಾಶಿಗೆ ಹೋಗೋದೇ ಸಾಯಬೇಕು ಅಂತ ಹೋಗ್ತಾರೆ. ನಾವು ಅವರ ಜಾಗದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಬೇಕು. ಸೊ ನಮಗೆ ಬಂದರೆ ಭಾರತೀಯರಿಗೆ ನಮಗೆ ಅದು ಕಷ್ಟ ಆಗೋದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳೋದು. ನಾನು ಸಾಯಬೇಕು ಅಂತಲೇ ಕಾಶಿಗೆ ಬಂದಿದ್ದೀನಿ, ನೀನು ಇಲ್ಲಿ ಬಂದು ಇಲ್ಲಿ ನೀನು ಸುಡಬೇಡ ಅಂತಂದ್ರೆ ನಾನು ಏನು ಮಾಡಲಿ? ನಾನು ಸತ್ತೋಗ್ಬೇಕು ಅಂತ ಬಂದಿದ್ದೀನಿ. ನನ್ನ ಜೀವನದ ಕೊನೆ ಸಾರ್ಥಕ ಕ್ಷಣ ನನಗೆ ಕಾಶಿನಲ್ಲಿ ಕಳೀಬೇಕು. ನನ್ನ ಜೀವನದ ಕೊನೆ ಗಳಿಗೆ ನಾನು ಕಾಶಿನಲ್ಲಿ ಕಾಣಬೇಕು. ನನ್ನ ಅಂತ್ಯ ಸಂಸ್ಕಾರ ಕಾಶಿನಲ್ಲಿ ಇದು ಗಂಗೆ ದಡದಲ್ಲಿ ನಡಿಬೇಕು ಅಂತ ನನ್ನ ಆಸೆ ಅದು. ನನ್ನ ಇಡೀ ಜೀವನದ ಆಸೆ. ನಾನು ಇಡೀ ಜೀವನ ಕಾಯ್ಕೊಂಡಿದ್ದೀನಿ ಅದಕ್ಕೋಸ್ಕರ. ನೀನು ಬೇಡ ಅಂದ್ಬಿಟ್ರೆ ನಾನು ಏನು ಮಾಡಲಿ? ಇದನ್ನು ಹೇಗೆ ಉತ್ತರಿಸೋದು? ಆಯಿತಾ? ಬೇಡ ಸ್ವಾಮಿ, ಇದರಿಂದ ಗಂಗಾ ನದಿ ಕಲುಷಿತ ಆಗುತ್ತೆ ಅಂತ ನಾನು ಇಲ್ಲಿ ನಿಂತ್ಕೊಂಡು ಹೇಳ್ಬೋದು. ಕಾಶಿ ಘಾಟಲ್ಲಿ ನಿಂತ್ಕೊಂಡು ನಾನು ಹೇಳೋಕ್ಕಾಗುತ್ತಾ? ಇಲ್ಲಿ ಕಷ್ಟ ಇದೆ, ಪ್ರಾಯೋಗಿಕವಾಗಿ ಕೆಲವು ಕಷ್ಟಗಳಿದೆ. ಬಟ್ ಇಲ್ಲಿ ಏನಂತಂದರೆ, ಆ ವ್ಯಕ್ತಿಗಳಿಗೆ ಕೌನ್ಸಿಲಿಂಗ್ ಮಾಡಿನೋ ಅಥವಾ ಹೇಳಿನೋ ಅಂತ ಒಂದು ಲೀಡರ್ಶಿಪ್ನ ನಾವಲ್ಲಿ ಲೋಕಲ್ ವ್ಯಕ್ತಿಗಳನ್ನು ಹಿಡಿದು ಅವರಿಗೆ ಎಜುಕೇಟ್ ಮಾಡಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಏನಾದರೂ ಅನ್ನೋದು ನನಗೂ ಗೊತ್ತಿಲ್ಲ. ಆಯಿತಾ? ಯೂಸ್ ಯುವರ್ ಟ್ಯಾಕ್ಟ್ ಅಂತ ಸರ್ಕಾರದಲ್ಲಿ ಬರೀತಾರಲ್ಲ, ವಾಟ್ ಈಸ್ ದ ಟ್ಯಾಕ್ಟ್ ಗೊತ್ತಿಲ್ಲ. ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗುತ್ತೆ. ವಾಟ್ ಈಸ್ ದಟ್ ಸೀರಿಯಸ್ ಕಾನ್ಸಿಕ್ವೆನ್ಸಸ್? ನೋ ಬಡಿ ನೋಸ್. ಹಾಗೆ ಏನಾದರೂ ಒಂದು ಏನು ಮಾಡೋದು? ಇದು ಸಮಸ್ಯೆ ಇದೆ. ಸೊ ಇದನ್ನು ನಾವು ಅವರಿಗೆ ಅರ್ಥ ಆಗುವ ಹಾಗೆ ಹೇಳಿ ಕ್ರಮೇಣ ಇದಾಗಬೇಕು. ಬಹುಶಃ ಈ ಜನ್ರೇಷನಲ್ಲಿ ಆಗದೆ ಇರ್ಬೋದು, ಮುಂದಿನ ಜನ್ರೇಷನಲ್ಲಿ ಸರಿ ಹೋಗ್ಬೋದು. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಮುಖ್ಯ. ನಾವು ಇಷ್ಟೆಲ್ಲ ಮಾಡೋವರೆಗೂ ಗಂಗಾ ನದಿ ಉಳಿದಿರುತ್ತಾ? ಸೊ ಇಂಥ ಒಂದು ಪ್ರಾಯೋಗಿಕವಾದಂಥ ಪ್ರಶ್ನೆಗಳನ್ನು ನಾವು ಹಾಕೊಂತು ಅಂತಂದರೆ ಹೆಚ್ಚು ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೋತೇನೆ. ಸೊ ಈಗ ಇದಕ್ಕೆ ರಾಜೇಂದ್ರ ಸಿಂಗ್ ಕೆಲವು ಪರಿಹಾರಗಳನ್ನು ಕೊಟ್ಟಿದ್ದಾರೆ. ನೀರನ್ನು ಎಲ್ಲರಿಗೂ ಸೇರಿದ್ದು ಅಂತ ಘೋಷಣೆ ಮಾಡಿ, ಗಂಗಾ ನದಿ ಶುದ್ಧೀಕರಣಕ್ಕೋಸ್ಕರವಾಗಿ ಕಾನೂನು ಮಾಡಿ, ರಾಜ್ಯ ಮಾಲಿನ್ಯನ ನದಿಗೆ ಸೇರಿಸಬೇಡಿ, ಅದೆಲ್ಲ ನಾವು ಮಾತಾಡಿದ್ದೀವಿ. ನಾವು ಶುದ್ಧೀಕರಿಸೋದು ಎಲ್ಲರ ಜವಾಬ್ದಾರಿ ಅಂತ ಹೇಳಿ, ಗಂಗಾ ನದಿ ಉಪನದಿಗಳನ್ನು ಮತ್ತೆ ಹರಿಯುವಂತೆ ಮಾಡಿ, ಅದಕ್ಕೆ ತಂತ್ರಜ್ಞಾನ ಇದೆ, ಅದನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ, ಇದನ್ನೆಲ್ಲ ಮಾಡಿ ಅಂತ ಅವರು ಹೇಳಿದ್ದಾರೆ. ಸೊ ಇದು ನನ್ನ ವೆಬ್ಸೈಟ್ ಹೇಳಿದ್ನಲ್ಲ, ಮೇರಿ ಗಂಗಾ ಅಂತ ಅಂದ್ಬಿಟ್ಟು, ಅದ್ಭುತವಾಗಿದೆ ಇದು ತಾಂತ್ರಿಕವಾಗಿ ಇದು ಸರಿಯಾಗಿದೆ. ಇದನ್ನು ಆಗ ಮಾಡಿಸ್ಬೇಕು, ಇದಕ್ಕೆ ನಾವೆಲ್ಲರೂ ಸೇರ್ಕೊಳ್ಬೇಕು ಅದು. ಸೊ ಇದನ್ನು ನಾವು ನೋಡಬೇಕು. ನೋಡಿ ಇಲ್ಲಿ ಇದು ಒಂದು. ಇನ್ನೊಂದು ಭುವನ್ ಗಂಗಾ ಅಂತ GIS ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ತಾಂತ್ರಿಕವಾಗಿ ಅದ್ಭುತವಾಗಿದೆ, ವಿಚಾರ ಇದಿದೆ. ಆಮೇಲೆ ಇದು ಫಾರೆಸ್ಟ್ರಿ ಬಗ್ಗೆ ಯೋಚನೆ ಮಾಡಿದ್ದಾರೆ, ಬಯೋಡೈವರ್ಸಿಟಿ ಬಗ್ಗೆ ಯೋಚನೆ ಮಾಡಿದ್ದಾರೆ, ಗಂಗಾ ನದಿನಲ್ಲಿರುವಂಥ ಜೀವ ಸಂಕುಲಗಳ ಬಗ್ಗೆ ಯೋಚನೆ ಮಾಡಿದ್ದಾರೆ. ಬಹಳಷ್ಟು ಕೆಲಸ ಆಗಿದೆ. ಇನ್ನು ಬೇರೆ ಐಡಿಯಾಗಳು ನೀವು ಕೊಡಿ ಅಂತ ಕೇಳಿದ್ದಾರೆ. ಇಫ್ ಯು ಹ್ಯಾವ್ ಅನ್ ಐಡಿಯಾ ಕೊಡಿ ಅಂತ ಕೇಳಿದ್ದಾರೆ. ಸೊ ಇದು ಇಷ್ಟು ಸರಳವಾಗಿ ಇಲ್ದಿರ ಇರ್ಬೋದು, ಬಟ್ ಇದು ಶುರುವಾಗಿರುವಂಥದ್ದು, ನಾವೆಲ್ಲರೂ ಸೇರಿಕೊಂಡು ಮಾಡ್ಬೋದಾಗಿರುವಂಥದ್ದು. ಕೊನೆಯದಾಗಿ ನಾವೇನು ಮಾಡ್ಬೋದು, ನಾನು ನೀವು ಏನು ಮಾಡ್ಬೋದು ಅಂತಂದರೆ, ಗಂಗಾ ನದಿ ಅಥವಾ ಯಾವುದೇ ನದಿಯನ್ನು ಸ್ವಚ್ಛಗೊಳಿಸಲು ಅಥವಾ ಮತ್ತೆ ಹರಿಯುವಂತೆ ಮಾಡಲು ಗಟ್ಟಿ ವಿಜ್ಞಾನ ಬೇಕು ಎಂಬುದನ್ನು ಅರಿತು ಅದು ನಡೆಯುತ್ತಿದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬಹುದು. RTI ಬರೆಯೋದು, ಲೇಖನಗಳು ಬರೆಯೋದು, ಜನಗಳ ಹತ್ರ ಮಾತಾಡ್ಬೋದು, ಮೆಸೇಜ್ಗಳನ್ನು ಕಳಿಸ್ಬೋದು. ಇವಾಗ ನಾವು ಈ ಮೆಸೇಜನ್ನು 20 ಜನಕ್ಕೆ ಕಳಿಸಿ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತೀವಿ. ಸೊ ಗಂಗಾ ನದಿ ಬಗ್ಗೆ ಅಥವಾ ಇನ್ಯಾವುದೋ ಒಳ್ಳೆಯ ವಿಷಯಗಳ ಬಗ್ಗೆ ನಾವು ಮೆಸೇಜ್ ಕಳಿಸಲ್ಲ. ಇದನ್ನು ನಾವು ರೂಢಿ ಮಾಡ್ಕೊಳ್ಬೇಕು.
ಸೊ ಜನಗಳ ಜೊತೆ ಚರ್ಚೆ ಮಾಡಬೇಕು, ಯಾವ ಥರ ನಾವು ಪಾಲ್ಗೊಳ್ಳುವಿಕೆ ಸಾಧ್ಯ ಇದೆ ಅದನ್ನು ನೋಡಬೇಕು. ಇನ್ನೂ ಮುಖ್ಯವಾಗಿ ರಾಜಕೀಯ ಇಚ್ಛಾಶಕ್ತಿನ ನಾವು ಸೃಷ್ಟಿ ಮಾಡಬೇಕು. ಇದು ಬಹಳ ಮುಖ್ಯವಾದಂಥ ಕೆಲಸ. ಅದು ಇವಾಗ ಇನ್ನೇನು ಬರ್ತಾರೆ, ಎಲ್ಲ ಚುನಾವಣೆಗೋಸ್ಕರ ಬರ್ತಾರೆ. ಎಲ್ಲರೂ ಬಂದಾಗ ನಾವು ನಿಮಗೆ ನೀರು ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಕೇಳ್ತೀವಿ. ಅಪ್ಪ ನಿನ್ನ ನದಿಗೋಸ್ಕರ ಏನಪ್ಪ ಮಾಡಿದ್ಯಾ, ನಮ್ಮ ನದಿಗೋಸ್ಕರ ಏನು ಮಾಡಿದ್ಯಾ ನೀನು, ನಮ್ಮ ಪರಿಸರಕ್ಕೋಸ್ಕರ ಏನು ಮಾಡಿದ್ಯಾ, ನಿನ್ನ ಪ್ರಣಾಳಿಕೆಯಲ್ಲಿ ಪರಿಸರದ ಬಗ್ಗೆ ಏನಿದೆ, ನದಿಗಳ ಬಗ್ಗೆ ಏನಿದೆ ತೋರಿಸು ಅಂತ ನಾವು ಯಾವತ್ತಾದರೂ ಕೇಳಿದೀವ? ನಮ್ಮ ಪರಿಸರದ ಬಗ್ಗೆ ಏನಾದ್ರು ಮಾಡಿ ಅಂತ ಕೇಳಿದೀವ? ನಾವು ನಮ್ಮ ಜನನಾಯಕರನ್ನು ನಾವು ಕೇಳಿದೀವ? ನಾವು ಸಾಮಾನ್ಯವಾಗಿ ರಾಜಕಾರಣಿಗಳು ಅಂದರೆ ಹೇಸ್ಕೊಂಡ್ಬಿಡ್ತೀವಿ. ಬಟ್ ಹಾಗಲ್ಲ, ಅವ್ರು ಭಾಳ ಬುದ್ಧಿವಂತರು. ಜನ ಕೇಳಿದ್ರೆ ಅವರು ಯೋಚನೆ ಮಾಡಲ್ಲ ಅದು ವಿಷಯ. ಜನ ಯಾವುದನ್ನು ಜಾಸ್ತಿ ಕೇಳ್ತಾರೋ ಅದನ್ನು ಮಾಡ್ತಾ ಹೋಗ್ತಾರೆ. ಅದು ಯಾಕಂದರೆ ದಟ್ ಇಸ್ ದ ಟ್ರೇಡ್, ಅದು ಸರಿಯಾಗೇ ಇರುತ್ತೆ. ಅದು ಜೊತೆಗೆ ಅಲ್ಲಿ ಭ್ರಷ್ಟಾಚಾರದ ವಿಷಯ ಬೇರೆ ಕಡೆಗೆ ಇತ್ತು ಅಂತಂತಂದ್ರೆ ಅದು ಅಷ್ಟು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಸುಮ್ಮನೆ ಏನೋ ಒಂದು ಮಾಡಿದ್ರೆ, ಇವಾಗ ಏನೋ ಒಂದು ಪರಿಸರದ ಪರ ಕೆಲಸ ಮಾಡಿದ್ರೆ ಎಷ್ಟು ಜನ ಅವ್ರನ್ನ ಹೊಗಳ್ಬೋದು? ಒಂದು ಇಲ್ಲಿರೋವಂಥವ್ರು ನಾವು ಒಂದಷ್ಟು ಜನ ಹೊಗಳ್ಬೋದು. ಉಳಿದವರು ಆ ವಿಷಯದ ಅರಿವಿಲ್ದಲೇ ಇರೋರು ದೇ ಡೋಂಟ್ ಡೂ ಇಟ್. ಸೊ ಇನ್ನೇನೋ ಒಂದು ಸಮಸ್ಯೆ ಆಯಿತು ಅಂತಂದರೆ ಎಲ್ಲರೂ ಬೈಯೋರೇ ಜಾಸ್ತಿ ಜನ ಇರ್ತಾರೆ. ಸೊ ಮಲಗಿರೋ ನಾಯಿನ ಎಬ್ಬಿಸದೇ ಇರೋದು ಒಂದು ರಾಜಕೀಯ ಸಿದ್ಧಾಂತ. ಸೊ ಹಾಗಾಗಿ ಈಗ ನಾವೆಲ್ಲರೂ ಆ ಒಂದು ರಾಜಕೀಯ ಇಚ್ಛಾಶಕ್ತಿನ ನಾವು ಉದ್ದೀಪನಗೊಳಿಸ್ಬೇಕು. ಕೇಳಬೇಕು ಅವ್ರನ್ನ, ನಿಮ್ಮ MLAಗಳನ್ನ, MP ಗಳನ್ನ, ನಮ್ಮ ಕಾರ್ಪೊರೇಷನ್ ಸದಸ್ಯರನ್ನ, ಅಕ್ಕ ನೀನು ಏನು ಮಾಡ್ತಾ ಇದೆಯಾ ನಮ್ಮ ವಾರ್ಡಲ್ಲಿ? ಇವಾಗ ನೋಡಿ, ಇಲ್ಲಿ ಸ್ವಲ್ಪ ಒಂದು 10-6 ವರ್ಷಗಳ ಹಿಂದೆ ದೊಡ್ಡ ಮರಗಳಿತ್ತು. ರಾತ್ರಿ ಇಷ್ಟೊತ್ತಿಗೆ ಎಲ್ಲ ಇಲ್ಲಿ ನಾವು ಇಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಗಿಣಿಗಳು ಹಕ್ಕಿಗಳು ಬಂದು ಕೂತ್ಕೊಳ್ತಾ. ಇವಾಗ ಮರಗಳಿಲ್ಲ. ಅದು ಆ ಹಕ್ಕಿಗಳು ಎಲ್ಲೋದ್ವು? ಯಾರಾದರೂ ಅಧ್ಯಯನ ಮಾಡಿದಾರಾ? ಇಲ್ಲ. ಏನಾಯ್ತು ಅವಕ್ಕೆ ಗೊತ್ತಿಲ್ಲ. ಈಗ ಸದ್ಯಕ್ಕಿರೋದು ಒಂದು 3-4 ಮರಗಳಷ್ಟೇ. ಇದು ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇನ್ನೊಂದೆರಡು ಕಡೆ ಗಿಣಿಗಳು ರಾತ್ರಿ ಕಳೆಯೋದಕ್ಕೆ ರೂಸ್ಟಿಂಗ್ ಅಂತಾರೆ. ಆ ರೂಸ್ಟಿಂಗೋಸ್ಕರ ಹಕ್ಕಿಗಳು ಬರ್ತೀವಿ ಅಲ್ಲ ರಾತ್ರಿ ಕಳೆಯೋದಕ್ಕೋಸ್ಕರ. ಅಂಥ ಮರಗಳೇ ಇಲ್ಲ. ಏನು ಮಾಡಿದ್ದೀರಾ? ರಸ್ತೆ ಬದಿ ಮರಗಳಿಗೆ ಭವಿಷ್ಯ ಇಲ್ಲ, ಅದಕ್ಕೇನು ವ್ಯವಸ್ಥೆ ಮಾಡಿದ್ದೀರಾ? ಲಾಲ್ಬಾಗು ಕಬ್ಬನ್ ಪಾರ್ಕು ಬರೀ ಕೇವಲ ಒಂದು ವಿದೇಶಿ ವ್ಯಾಮೋಹಕ್ಕೆ ಬಿದ್ದಿರುವಂಥ ಒಂದು ತೋಟಗಳಾಗ್ಬಿಟ್ಟಿವೆ. ಅದು ಒಂದು ಕಾಲದಲ್ಲಿ 150 ವಿವಿಧ ಜಾತಿ ಹಕ್ಕಿಗಳು ಬರ್ತಾ ಇದ್ದವು ಲಾಲ್ಬಾಗಲ್ಲಿ. ಇವತ್ತು 40 ಸಿಕ್ಕೋದಿಲ್ಲ. ಏನು ಮಾಡಿದ್ದೀರಾ? ಅಕ್ಕ ಏನು ಮಾಡಿದ್ಯಾ, ಅಣ್ಣ ಏನು ಮಾಡಿದ್ಯಾ, ನಾವು ಯಾರನ್ನಾದ್ರೂ ಕೇಳಿದ್ದೀವ? ಇದನ್ನು ನಾವು ಯೋಚನೆ ಮಾಡಬೇಕು. ಜಲಮೂಲಗಳ ರಕ್ಷಣೆ ನಾವೇನು ಮಾಡಿದ್ದೀವಿ? ನಾವು ನದಿ ಹತ್ರ ಹೋದಾಗ ನಾವು ಹೇಗೆ ನಡ್ಕೋತೀವಿ, ಇದನ್ನು ನಾವು ಮಾಡಬೇಕು. ಜನಜಾಗೃತಿ ಮಾಡಬೇಕು. ಇದು ಬಹಳ ಮುಖ್ಯವಾದ್ದು. ಮಾಹಿತಿ ಹಕ್ಕು ಕಾಯ್ದೆ ಈಗಾಗಲೇ ತೋರಿಸಿದ್ದೀನಿ. ಸ್ಥಳೀಯ ಸರ್ಕಾರಿ ಕಚೇರಿ, ಪ್ರಾಧಿಕಾರ ಇಲಾಖೆಯೊಂದಿಗೆ ಸೌಹಾರ್ದಯುತವಾದಂಥ ಸಂಬಂಧ ಇಟ್ಕೋಬೇಕು. ನಾವು ಹೋಗೋರನ್ನು ಪರಿಚಯ ಮಾಡ್ಕೋಬೇಕು. ಪರಿಚಯ ಮಾಡಿಕೊಂಡು ನಾವು ಇಂಥ ಪರಿಸರಕ್ಕಾಗಿ ಏನಪ್ಪ ಮಾಡ್ತಾ ಇದ್ದೀರಾ, ನನ್ನ ವಿಚಾರಗಳು ಹೀಗಿದೆ, ನನ್ನ ಅನುಭವ ತಗೊಳ್ಳಿ, ನನ್ನ ಅಭಿಪ್ರಾಯ, ನನ್ನನ್ನು ಸೇರಿಸ್ಕೊಳ್ಳಿ ನಿಮ್ಮ ಯೋಜನೆಗಳಲ್ಲಿ, ನಾನು ಕಲ್ತ್ಕೊಳ್ಳೋಕೆ ಇಷ್ಟಪಡ್ತೀನಿ, ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ನಾವು ಅವ್ರ ಜೊತೆ ಇದು ಮಾಡಬೇಕು. ಪಾಲ್ಗೊಳ್ಳುವಿಕೆ ಬರಬೇಕು. ಆಮೇಲೆ ಪರಿಸರ ಪರ ಬದುಕು. ಇವಾಗ ನೋಡಿ, ನಾವು ಈಗಾಗಲೇ ಹೇಳಿದ್ವಿ ಗಂಗಾ ನದಿ ಸ್ವಚ್ಛ ಆಗಬೇಕು, ಅದೆಲ್ಲರೂ ನಮ್ಮೆಲ್ಲರದು ಕನಸು ಅಂತಂದ್ಬಿಟ್ಟು. ಗಂಗಾ ನದಿ ಕೆಟ್ಟೋಗೋದಕ್ಕೆ ಬಹಳ ಮುಖ್ಯವಾದಂಥ ಒಂದು ಸಮಸ್ಯೆ ಅಂತಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿಂದ ಬರುವಂಥ ತ್ಯಾಜ್ಯಗಳು. ನಮ್ಮ ಎಷ್ಟು ಜನರ ಮೈ ಮೇಲೆ ಹತ್ತಿ ಬಟ್ಟೆ ಇದೆ ಇವತ್ತು. ನಾನು ಸಿಂಥೆಟಿಕ್ ಬಟ್ಟೆ ಹಾಕ್ಕೊಂಡು ರಯಾನ್ ಬಟ್ಟೆ ಹಾಕೊಂಡ್ಬಿಟ್ಟು ಗಂಗಾ ನದಿ ಚೆನ್ನಾಗಿರಬೇಕು ಅಂತಂದರೆ ಇದು ಇಬ್ಬಂದಿ ನೀತಿ ಆಗಲಿಲ್ವಾ ಇದು? ಸೊ ಇದು ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು. ಕಡೆ ಪಕ್ಷ ಒಂದು, ಎಲ್ಲರೂ ಅಲ್ಲ, ಎಲ್ಲರೂ ಎಲ್ಲ ಪೂರ್ತಿ ನಾವು 24 ಗಂಟೆ ಅಥವಾ ನಾವು ನಮ್ಮ ಹತ್ರ ಇರೋ ಎಲ್ಲ ಬಟ್ಟೆಗಳನ್ನ ನಾವು ಹತ್ತಿ ಬಟ್ಟೆಗೆ ಬದಲಾಯಿಸಬೇಕು ಅಂತಲ್ಲ. ಬದಲಾಯಿಸೋಕ್ಕೆ ಸಾಧ್ಯ ಆದರೆ ಭಾಳ ಸಂತೋಷ. ಒಂದು ಕಡೆ ಪಕ್ಷ ಒಂದು ಜೊತೆ ಹತ್ತಿ ಬಟ್ಟೆನ ನಾವು ಬಳಸಿದ್ರೆ ಇಡೀ ಭಾರತದಲ್ಲಿರುವಂಥ ಜನಗಳು ಇದನ್ನು ನಾವು ಇಫ್ ವಿ ಕ್ಯಾನ್ ಡೂ ದ್ಯಾಟ್, ಇದೊಂದು ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಇರುತ್ತೆ. ನಾವೊಂದಿಬ್ಬರು ಇವಾಗ ಮಾಡ್ತಾ ಇದ್ದೀವಿ, ನಮ್ದು 10 ಜನ ಮಾಡ್ತಾ ಇರ್ಬೋದು, 100 ಜನ ಮಾಡ್ತಾ ಇರ್ಬೋದು. ಬಟ್ ನಮ್ಮಲ್ಲಿ ಭಾಳ ಜನ ಇದ್ದಾರೆ ಆ ಥರದವರು. ಅವರು ಹತ್ತಿ ಬಟ್ಟೆ ಬಿಟ್ಟು ಬೇರೆ ಹಾಕದೇ ಇರೋರು ಭಾಳ ಜನ ಇದ್ದಾರೆ. ಬಟ್ ನಾವು ಇದನ್ನು ಜಾಸ್ತಿ ಮಾಡ್ಕೊಳ್ಬೇಕು. ನಮ್ಗೆ ಅಷ್ಟು ಸಂಕೋಚ ಆಗತ್ತಾ? ಮನೆಯಲ್ಲಿ ಬಳಸುವಂಥ ಪಂಚೆಗಳನ್ನಾಗಲಿ ಟವಲ್ಗಳನ್ನಾಗಲಿ ನಾವು ಖಾದಿ ಭಂಡಾರದಿಂದನೋ ಅಥವಾ ಪ್ರಸನ್ನ ಅವರ ದೇಸಿ ಕೇಂದ್ರದಿಂದಲೋ ನಾವು ತೊಗೊಂತು ಅಂತಂದರೆ ಅಷ್ಟರ ಮಟ್ಟಿಗೆ ನಾವು ಪಾಲ್ಗೊಳ್ತೀವಿ. ನಾವು ಅಷ್ಟರ ಮಟ್ಟಿಗೆ ಗಂಗಾ ನದಿ ಅಥವಾ ಬೇರೆ ಯಾವುದೇ ನದಿ ಕಲುಷಿತ ಆಗಲಿಲ್ಲ ಅಂತ ನಾನು ಐ ಹ್ಯಾವ್ ಪಾರ್ಟಿಸಿಪೇಟೆಡ್, ಐ ಹ್ಯಾವ್ ಡನ್ ಮೈ ಡ್ಯೂಟಿ ಅಂತ ಒಂದು ಇದು ಬರುತ್ತೆ. ಇದು ಹೇಳಬೇಕಾಗಿತ್ತು. ಮನೆಯರೇ, ನನಗೆ ಒಂದು ಬಹಳ ದೊಡ್ಡ ಅವಕಾಶ ಕೊಟ್ಟರಿ ನೀವು. ಇದಕ್ಕೋಸ್ಕರ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ವಂದಿಸ್ತೀನಿ. ಇಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು ನಮ್ಮ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಸರ್ ಕೃತಜ್ಞನಾಗಿದ್ದೇನೆ. ಕನ್ನಡ ವಿಜ್ಞಾನ ಪರಿಷತ್ತು, ಡಾಕ್ಟರ್ BGL ಸ್ವಾಮಿ ದತ್ತಿನಿಧಿ, ಕಾರ್ತಿಕ್ ಸತ್ಯನಾರಾಯಣ ಅಂತ ನಾವು ಭಾಳಷ್ಟು ಚರ್ಚೆ ಮಾಡಿದ್ದೀವಿ ಅವ್ರ ಜೊತೆ. ನಮ್ಮ ಶಾಲೆ ಪೂರ್ಣಪ್ರಮತಿ ಶಾಲೆ, ಆಮೇಲೆ ನಮ್ಮ GS ಶ್ರೀನಾಥ್ ಅಂತ ಅಲ್ಲಿ ಫೋಟೋ ತೆಗಿತಾ ಇದ್ದಾರೆ ಅವರು. ಆ್ಯಕ್ಚುಲಾಗಿ ನಾನು ಇವತ್ತಿಲ್ಲಿ ಪಕ್ಷಿಗಳ ಬಗ್ಗೆ ಮಾತಾಡಬೇಕು ಅನ್ನೋ ಆಲೋಚನೆಯಲ್ಲಿತ್ತು. ಯಾಕಂದ್ರೆ ನನಗದು ಕಂಫರ್ಟ್ ಝೋನ್. ಪಕ್ಷಿಗಳ ಬಗ್ಗೆ ಮಾತಾಡೋದು ನನ್ನ ಕಂಫರ್ಟ್ ಝೋನ್. ಅದು ಬೇಡ, ನದಿಗಳ ಬಗ್ಗೆ ಮಾಡುವುದು ಇವತ್ತಿಗೆ ಸೂಕ್ತ ಅಂತ ಸಲಹೆ ಕೊಟ್ಟಿದ್ದು GS ಶ್ರೀನಾಥ್ ಹೌದು ಅಂತ. ನಾನು ಮೊದಲ ಇದು ಒಂದು ಸಮೀಕ್ಷೆಗೆ ಕಾರಣ ಆಗಿದ್ದು ನವಕರ್ನಾಟಕ ಪ್ರಕಾಶನ. ಅವ್ರಿಗೆ ಈ ಎಲ್ಲರಿಗೂ ಆಮೇಲೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸಿ. ಸ್ನೇಹಿತರೆ, ದಯವಿಟ್ಟು 1 ನಿಮಿಷ ತಮ್ಮ ಅಮೂಲ್ಯ ಸಮಯವನ್ನು ಬೇಡ್ತೇನೆ. ಸರ್ 1 ನಿಮಿಷ ಇರಿ.
ಶಿಸ್ತು ಮುಖ್ಯ ಇರಿ, ಶಿಸ್ತನ್ನು ಮರಿಬಾರ್ದು. ಕೂತ್ಕೊಳ್ಳಿ, 2 ನಿಮಿಷ, 2 ಕ್ಷಣ ಕೂತ್ಕೊಳ್ಳಿ. ಇದುವರೆಗೂ ಅತ್ಯಂತ ಉಪಯುಕ್ತವಾದಂಥ ಮಾಹಿತಿಗಳನ್ನು ಕೇಳಿದ್ದೇವೆ. ಯಾವುದನ್ನು ಸ್ಥಳೀಯ ಮಟ್ಟದಲ್ಲಿ ನಾವು ಪರಿಹಾರ ಕಂಡುಕೊಳ್ಬೋದು ಅನ್ನೋದಕ್ಕೆ ಇತ್ತೀಚೆಗೆ 1 ವಾರದ ಹಿಂದೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಈ ಪುನಶ್ಚೇತನ ಮಾಡಿ ಇಂದಿಗೂ ಕೂಡ ನೀರು ಬತ್ತದೇ ಇರುವಂತಹ ಚಿತ್ರಗಳನ್ನೆಲ್ಲ ಸಂಗ್ರಹಿಸಿ ಕೊಟ್ಟಿದ್ದರು. ಅಲ್ಲಿನ ಸ್ಥಳೀಯ ಸುತ್ತಮುತ್ತಲಿನ ಕೃಷಿಕರೆಲ್ಲರೂ ಕೂಡ ಇವತ್ತಿಗೂ ಕೂಡ ಸಂತೋಷದಿಂದ ಆ ವ್ಯವಸಾಯ ಮಾಡ್ತಿದ್ದಾರೆ ಅಂತ ಹೇಳಿದರು. ಇನ್ನೂ ಒಂದು ಅತ್ಯಂತ ಯಶಸ್ವಿಯಾದಂತಹ ಮತ್ತು ಸೂತ್ರವನ್ನು ಹೇಳಿದ್ದಾರೆ, ಜೀವನ ಶೈಲಿ ಮತ್ತು ಪರಿಸರ ಆರೋಗ್ಯ ಮತ್ತು ಸಂರಕ್ಷಣೆ. ಜೀವನ ಶೈಲಿಯಲ್ಲಿ ನಾವು ಅಳಿಸ್ಕೋಬೇಕಾದಂತಹ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಕೂಡ ಸೂಚ್ಯವಾಗಿ ತಿಳಿಸಿಕೊಟ್ಟಿದ್ದಾರೆ ನವೀನ್ ಅವರು. ಈ ಒಂದು ಉಪಕಾರಕ್ಕಾಗಿ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಆತ್ಮೀಯರಾದಂಥ ಶ್ರೀ ನವೀನ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.